ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಗೋಖಲೆಯ ಎಲ್ಲ ಆದರಣೀಯ ಶ್ರೋತೃವರ್ಗದವರಿಗೆ ಹಾಗೂ ಆನ್ಲೈನಲ್ಲಿ ಇದನ್ನು ಕೇಳ್ತಾ ಇರುವಂಥ ನನ್ನೆಲ್ಲ ಮಿತ್ರರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ. 4 ದಿನಗಳ ಉಪನ್ಯಾಸ, ಹಾಗೆ ನೋಡಿದರೆ 9 ದಿನಗಳ ಉಪನ್ಯಾಸ ಮುಗಿತು, 10ನೇ ದಿನದಲ್ಲಿದ್ದೀವಿ. ಸ್ವಾತಂತ್ರ್ಯದ 75ನೇ ವರ್ಷಕ್ಕೆ ಎಲ್ಲ ಮಜಲುಗಳನ್ನು ಮುಟ್ತೀವಿ ಎನ್ನುವ ಧಾರ್ಷ್ಟ್ಯ ಖಂಡಿತವಾಗಿಯೂ ಇಲ್ಲ. ನಾನು ನಿನ್ನೆ ಹೇಳ್ತಾ ಇದ್ದೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಷ್ಟು ಕಲರ್ಫುಲ್ ಆಗಿರುವಂಥ ಸಂಗ್ರಾಮ ಬೇರೆ ಎಲ್ಲೂ ಆಗಲೇ ಇಲ್ಲ ಅಂತ. ನೀವು ಯಾವುದೇ ಸಂಗ್ರಾಮವನ್ನು ತೆಗೆದು ನೋಡಿದ್ರೂ ಒಂದು ಥರದ ಅಥವಾ ಒಂದು ಕಾಲಘಟ್ಟದ ಒಂದು ಸಣ್ಣ ಅವಧಿಯಲ್ಲಿ ಸಂಗ್ರಾಮ ಮುಗಿದೋಗುತ್ತೆ, ಇಲ್ಲ ಗೆಲ್ತಾರೆ, ಇಲ್ಲ ಸೋಲ್ತಾರೆ, ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಶರಣಾಗತರಾಗಿ ತಮ್ಮ ಐಡೆಂಟಿಟಿನೇ ಕಳ್ಕೊಳ್ತಾರೆ. ಗೆದ್ದಿರುವಂಥ ಕೆಲವು ಹೋರಾಟಗಳು ಕಂಡ್ರೆ ಸೋತು ಐಡೆಂಟಿಟಿನೇ ಕಳ್ಕೊಂಡಿರುವಂಥವ್ರು ಬೇಕಾದಷ್ಟು ಸಂಸ್ಕೃತಿಗಳೇ ಆಗೋಗ್ಬಿಟ್ಟಿವೆ. ಪ್ರತಿ ಸಂಸ್ಕೃತಿಯ ಆಘಾತವೂ ಆದಾಗ ಮತ್ತೊಂದು ಸಂಸ್ಕೃತಿ ನಾಮಾವಶೇಷವಾಗಿಬಿಡತ್ತೆ. ಆದರೆ ಭಾಳ ವಿಚಿತ್ರ ಎನ್ನುವಂತೆ ಆಸಕ್ತಿಕರವಾಗಿರುವಂಥ ಸಂಗತಿ ಏನು ಅಂದರೆ, ಅನೇಕ ಸಂಸ್ಕೃತಿಗಳ ಅಲೆ ಮೇಲೆ ಅಲೆ ಬಂದು ಭಾರತಕ್ಕೆ ಅಪ್ಪಳಿಸಿದರೂ ಈ ಹಿಂದೂ ಸಂಸ್ಕೃತಿ ನಿರಂತರವಾಗಿ ಉಳ್ಕೊಂಡು ಬರುವಂತೆ ಆಗಿರೋದಿದೆಯಲ್ಲ, ಇದೇ ಬಹಳ ವಿಶಿಷ್ಟವಾದ್ದು, ಅಧ್ಯಯನ ಯೋಗ್ಯವಾಗಿರುವಂಥ ಸಂಗತಿ. ಬಹುಶಃ ನಮ್ಮ ಕಾಲೇಜುಗಳಲ್ಲಿ ಒಂದು ಕೋರ್ಸನ್ನೇ ಅದಕ್ಕೋಸ್ಕರ ಇಡಬೇಕು ಅಂತ. ಹೇಗೆ ಹಿಂದೂ ಸಂಸ್ಕೃತಿ ಇಷ್ಟೆಲ್ಲ ಆಕ್ರಮಣದ ನಡುವೆಯೂ ಉಳ್ಕೊಂಡು ಬಂತು ಅಂತ, ಹೆಂಗೆ ಸಾಧ್ಯ ಆಯಿತು ಅಂತ. ನಮ್ಮ ಮೇಲೆ ಆಕ್ರಮಣ ಮಾಡಿದವರು ಯಾರೂ ಆರ್ಡಿನರಿ ಅಲ್ಲ. ಒಬ್ಬೊಬ್ಬರು ಇತರ ಅನೇಕರನ್ನು ನುಂಗಿ ನೀರು ಕುಡಿದಂಥವರೇ ನಮ್ಮ ಮೇಲೆ ಆಕ್ರಮಣ ಮಾಡಿರೋದು. ಆದರೆ ಭಾರತ ಅವರೆಲ್ಲರೂ ತಾನು ನುಂಗಿ ಜೀರ್ಣಿಸ್ಕೊಂಡ್ಬಿಡ್ತು. ಇದು ಹೆಂಗೆ ಸಾಧ್ಯ ಆಯಿತು ಅನ್ನೋದೇ ಒಂದು ತುಂಬ ಸುಂದರವಾಗಿರುವಂಥ ಅಧ್ಯಯನ ಯೋಗ್ಯವಾಗಿರುವಂಥ ಸಂಗತಿ. ಅದನ್ನೇ ಒಂದು ವಿಶೇಷವಾದ ಅಧ್ಯಯನವಾಗಿ ತೆಗೆದುಕೋಬೋದು. ಆದರೆ ಈ ಹೋರಾಟದ ಎಲ್ಲ ಒಳಕೋವೆಗಳನ್ನು ಮುಟ್ತೀವ ಅಂತ ಹೇಳಿದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆದರೆ ಮುಟ್ಲೇಬೇಕಾಗಿರುವಂಥ ಕೆಲವು ಸಂಗತಿಗಳನ್ನು ಮಿತ್ರ ವಿಘ್ನೇಶ್ ಹೇಳಿದಂತೆ ಯಾವುದನ್ನು ಪಾಸಿಂಗ್ ರೆಫರೆನ್ಸ್ ಆಗಿ ನಮ್ಮ ಇತಿಹಾಸದಲ್ಲಿ ಕೊಟ್ಟು ಹೋಗಿದ್ದಾರೋ ಅವುಗಳನ್ನೆಲ್ಲ ಮುಟ್ಟಬೇಕು. ಮತ್ತು ಕೆಲವೊಂದು ಸಲ ಸಮತುಲನೆ ಮಾಡಬಹುದಾಗಿರುವಂಥ ಕೆಲವು ಸಂಗತಿಗಳನ್ನು ಚರ್ಚಿಸಲೇಬೇಕು. ಹೀಗಾಗಿ ತಾಳ್ಮೆಯಿಂದ ಗೆದ್ದ ಯುದ್ಧ ಅನ್ನೋದನ್ನು ನಾನು ತುಂಬ ವಿಶೇಷವಾಗಿ ಆರಿಸ್ಕೊಂಡೆ. ಇವತ್ತಿನ ದಿನದಲ್ಲಿ ಇದನ್ನು ಚರ್ಚೆ ಮಾಡಬೇಕು ಅಂತ. ನಮ್ಮಲ್ಲಿ ಹಿಂಸೆ ಮತ್ತು ಅಹಿಂಸೆ ಈ ಎರಡರ ಚರ್ಚೆ ಬಂದಾಗ ಕ್ರಾಂತಿಕಾರಿಗಳು ಮತ್ತು ಅಹಿಂಸಾವಾದಿಗಳು ಯಾರು ಸರಿ ಅಂತ ಕೇಳಿದಾಗ ಎರಡು ಬಲು ದೊಡ್ಡ ಪಾಳೆಯ ಇದೆ. ಒಂದು ಪಾಳೆಯದವರು ಕ್ರಾಂತಿಕಾರಿಗಳೇ ಸರಿ ಅಂತಾನು, ಮತ್ತೊಂದು ಪಾಳೆಯದವರು ಗಾಂಧೀಜಿನೇ ಸರಿ ಅಂತಾನು ಹೇಳುವಂಥ ಎರಡು ದೊಡ್ಡ ಪಾಳೆಯ ಇದೆ. ನಾನು ಬಹಳ ಬಾರಿ ಕೇಳ್ತಿರ್ತೀನಿ, ಹಿತ್ತಾಳೆ ಕಿವಿಯವರು ಕೆಲವರು ಇರ್ತಾರಲ್ಲ, ನಾನು ತುಂಬ ಬಾರಿ ಯೋಚನೆ ಮಾಡ್ತಿರ್ತೀನಿ, ಹಿತ್ತಾಳೆ ಕಿವಿ ಅಂದರೆ ಏನು ಅಂತ. ಅದು ಹೇಳಿದ್ದನ್ನು ಕೇಳೋದು ಅಂತ. ಹೇಳಿದ್ದನ್ನು ಕೇಳೋದು ಹಿತ್ತಾಳೆ ಕಿವಿ ಅಲ್ಲ, ಒಬ್ರದನ್ನು ಮಾತ್ರ ಕೇಳೋದು ಹಿತ್ತಾಳೆ ಕಿವಿ. ನಿಮ್ಗೆ ಯಾರಾದರೂ ಹೇಳಿದ್ರೆ ಕೇಳಬಾರ್ದು ಅಂತಿಲ್ಲ, ಕೇಳಬೇಕು. ಆದರೆ ನಿರ್ಣಯ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಮತ್ತೊಂದು ಪಾರ್ಟಿನೂ ಕೇಳಬೇಕು. ನಾನು ನಿಮ್ಮ ಹತ್ರ ಏನಾದರೂ ಹೇಳಬೇಕು ಅಂತಂದರೆ ನನ್ನ ಪರವಾಗಿರೋ ವಿಚಾರ ಮಾತ್ರ ಹೇಳೋದು, ನನ್ನ ವಿರೋಧವಾಗಿರುವಂಥ ಯಾವ ಸಂಗತಿಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ಳಲ್ಲ. ಹಾಗೆ ನಾನು ಯಾರ ಬಗ್ಗೆ ಹೇಳಿರ್ತೀನೋ ಅವ್ರ ಹತ್ರನೂ ವಿಚಾರ ಕೇಳ್ಕೊಂಡ್ಮೇಲೆ ನಾನು ನಿರ್ಣಯಕ್ಕೆ ಬರ್ಬೋದು. ಇಲ್ಲದೆ ಹೋದರೆ ಹಿತ್ತಾಳೆ ಕಿವಿ ಆಗಿಬಿಡ್ತೀನಿ ಅಂತ. ಹೀಗಾಗಿ ನಾವೆಲ್ಲರೂ ಹಿತ್ತಾಳೆ ಕಿವಿ ಆಗಬಾರ್ದು ಅಂತಂದರೆ ಎರಡೂ ವಿಚಾರಧಾರೆಯನ್ನು ಸಮಸಮವಾಗಿ ಅಧ್ಯಯನ ಮಾಡಬೇಕಾದಂಥ ಅಗತ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರವೇ ಇವತ್ತು ಈ ವಿಚಾರದ ಚರ್ಚೆ. ವಾಸ್ತವವಾಗಿ ನನಗೆ ಕ್ರಾಂತಿಕಾರಿಗಳು ಭಾಳ ಇಷ್ಟವಾಗ್ತಾರೆ. ಯಾವಾಗಲೂ ಹಾಗೆ ಕ್ರಾಂತಿಕಾರಿಗಳು ಯಾಕೆ ಇಷ್ಟ ಆಗ್ತಾರೆ ಅಂತಂದರೆ ಒಂದು ಎಮೋಷನ್ ತುಂಬ ಇರುತ್ತೆ. ಎರಡನೇದು, ಅವರ ಹೋರಾಟದ ಹಾದಿಯಲ್ಲಿ ತನ್ನ ಬದುಕ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲದೇನೂ ಹೋರಾಟ ಮಾಡ್ತಿರ್ತಾರಲ್ಲ, ಸಮರ್ಪಣೆ ಮಾಡಿಕೊಂಡೇ ಹೋರಾಟ ಮಾಡೋರು. ಹೀಗಾಗಿ ಒಂದು ಅದ್ಭುತವಾಗಿರುವಂಥ ಆದರ್ಶ ಎಲ್ಲಿಂದ ಸಿಗುತ್ತೆ ಬದುಕಿಗೆ ಅಂತಂದರೆ ಅದು ಕ್ರಾಂತಿಕಾರಿಗಳಿಂದ ಸಿಗುತ್ತೆ. ಆದರೆ ಈ ದೇಶದಲ್ಲಿ ಅಹಿಂಸಾ ಹೋರಾಟವು ಕೂಡ ಅಷ್ಟೇ ಪ್ರಖರವಾಗಿ ಜೋರಾಗಿ ನಡೆದಿದೆ. ಸ್ಟ್ರಾಟಜಿಕಲಿ ತುಂಬ ವಿಶೇಷವಾಗಿರುವಂಥ ಆ್ಯಂಗಲಲ್ಲಿ ನಡೆದಿರೋದ್ರಿಂದ ಆ ಒಂದು ವಿಚಾರವನ್ನು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ನನ್ನ ಪ್ರಯತ್ನ ಅಷ್ಟೇ. ದುರದೃಷ್ಟ ಏನು ಅಂತಂದರೆ, ಭಾರತದಲ್ಲಿ ಎರಡೂ ಈಕ್ವಲ್ ಹೋರಾಟವೇ. ಅಹಿಂಸೆಯ ಹೋರಾಟ ಇರ್ಬೋದು ಅಥವಾ ಕ್ರಾಂತಿಕಾರಿಗಳ ಹೋರಾಟ ಇರ್ಬೋದು, ಸಶಸ್ತ್ರ ಸಂಗ್ರಾಮ. ನಾನು ಹಿಂಸೆಯ ಹೋರಾಟ ಅಂತ ಕರೆಯಲ್ಲ, ನನ್ನ ಹಿಂಸೆಯ ವ್ಯಾಖ್ಯೆ ಬೇರೆ ಇರೋದರಿಂದ ನಾನು ಇದನ್ನು ಹಿಂಸೆ ಅಂತ ಕರೀಲಿಕ್ಕೆ ಇಚ್ಛೆ ಪಡಲ್ಲ. ಸಶಸ್ತ್ರ ಹೋರಾಟ ಅಥವಾ ಸಶಸ್ತ್ರ ಕ್ರಾಂತಿ ಅಂತ ಕರಿಬೋದು. ಶಸ್ತ್ರ ಹಿಡಿದ ಕ್ರಾಂತಿ ಮತ್ತು ಶಸ್ತ್ರ ಹಿಡಿಯದೆ ಅಹಿಂಸಾತ್ಮಕವಾಗಿ ಮಾಡಿದ ಎರಡೂ ಹೋರಾಟಗಳು ಸಮಸಮ. ಒಂದು ತೂಕ ನೋಡೋದಾದರೆ ಸುದೀರ್ಘ ಕಾಲ ಭಾರತದಲ್ಲಿ ನಡೆದಿರೋದು ಸಶಸ್ತ್ರ ಕ್ರಾಂತಿಯೇ.
ನೀವು ಸಂಗ್ರಾಮದ ಲೆಕ್ಕಕ್ಕೆ ತೆಗೆದುಕೊಳ್ಳೋದಾದರೆ 1857ರಲ್ಲಿ ಮೊದಲ ಸಶಸ್ತ್ರ ಕ್ರಾಂತಿ ಭಾರತದಲ್ಲಿ ನಡೆದಿರೋದು. ಎಲ್ಲಿವರೆಗೂ ನಡೀತಿದ್ದು ಅಂತ ಕೇಳಿದರೆ 1947ರವರೆಗೂ ನಡೀತು. ಈ ಉಲ್ಟಾ ಅಥವಾ ಅಹಿಂಸೆ ಅಥವಾ ನಾನ್ ವೈಲೆನ್ಸ್ ಇದು ಏನು ಹೇಳ್ತಾರೋ ಇವರು, ಇದು ಯಾವಾಗ ಶುರುವಾಯಿತು ಅಂತಂದರೆ ಗಾಂಧಿ ಯುಗದಿಂದಲೇ ಶುರುವಾಗಿದ್ದು. ಅದಕ್ಕಿಂತ ಮುಂಚೆ ಅಹಿಂಸೆ ಅಂತಲೂ ಕರಿತಿರಲಿಲ್ಲ ಅದನ್ನು. ಅದಕ್ಕಿಂತ ಮುಂಚೆ ಅದನ್ನು ಅರ್ಜಿ ಗುಜರಾಯಿಸೋದು ಅಂತ ಅಥವಾ ಬೂಟ ನೆಕ್ಕೋದು ಅಂತಲೂ ಕರಿಬೋದು. ಬ್ರಿಟಿಷರನ್ನ ಏನೂ ಕೇಳೋದಿಲ್ಲ, ಒತ್ತಾಯ ಮಾಡೋದಿಲ್ಲ, ಹಂಗೆ ಮಾಡೋದನ್ನು ಅವ್ರು ಹೋರಾಟ ಅಂತ ತಿಳ್ಕೊಂಡಿದ್ರು. ಆದರೆ ಗಾಂಧೀಜಿ ಬಂದು ಅದಕ್ಕೊಂದು ವೇಗ ಕೊಟ್ಟರು. ಆ ಲೆಕ್ಕವನ್ನು ತೆಗೆದುಕೊಳ್ಳೋದಾದರೆ 1915ರಿಂದ 47ರವರೆಗೆ ಆ ಹೋರಾಟ ಸುದೀರ್ಘ ಕಾಲ ನಡೆದು ಸಶಸ್ತ್ರ ಕ್ರಾಂತಿಯೇ. ಇವೆರಡನ್ನೂ ಗಮನದಲ್ಲಿಟ್ಕೊಂಡು ತುಲನೆ ಮಾಡಿಕೊಂಡೇ ಆಲೋಚನೆ ಮಾಡಬೇಕಾದ್ರೆ ದುರದೃಷ್ಟಕರ ಸಂಗತಿ ಏನು ಅಂದರೆ, ಸ್ವಾತಂತ್ರ್ಯ ನಂತರ ಒಂದು ವರ್ಗ ಮಾತ್ರ ಭಾಳ ಪಾಪ್ಯುಲರ್ ಆಗಿಬಿಡ್ತು. ಇವತ್ತು ನಮ್ಮ ಹುಡುಗರಿಗೆ ನಾನು ನೆನೆ ಹೇಳ್ತಿದ್ದೆ, ಸ್ವಾತಂತ್ರ್ಯ ಹೋರಾಟಗಾರ ಫೋಟೋಸ್ ಒಂದಷ್ಟು ಡೌನ್ಲೋಡ್ ಮಾಡಿ ಅಂತ. ಅವ್ರು ಫೋಟೋ ಡೌನ್ಲೋಡ್ ಮಾಡುವಾಗ ಇಂಡಿಯನ್ ಫ್ರೀಡಮ್ ಫೈಟರ್ಸ್ ಅಂತ ಕೊಟ್ಟರೆ ನಿಮಗೆ ಫೋಟೋ ಡೌನ್ಲೋಡ್ ಆಗೋದು ಕೂಡ, ನಿಮಗೆ ಎದುರಿಗೆ ಬರೋ ಫೋಟೋಗಳು ಕೂಡ ಅಹಿಂಸೆಯ ಆಂದೋಲನ ಮಾಡಿದವರು ಮಾತ್ರ. ಅಶ್ಫಾಕ್ ಉಲ್ಲಾ ಖಾನ್ ಅಂತ ನಿಮಗೆ ಹೆಸರು ಗೊತ್ತಿದ್ರೆ ಮಾತ್ರ ಅವ್ನ ಫೋಟೋ ಬರುತ್ತೆ, ಇಲ್ಲರ ಬರಲ್ಲ. ಇಂಡಿಯನ್ ಫ್ರೀಡಮ್ ಫೈಟರ್ಸ್ ಲಿಸ್ಟಲ್ಲಿ ಇಲ್ಲವೇ ಇಲ್ಲ ಅವರೆಲ್ಲ. ಗೊತ್ತಿಲ್ಲದೇನೆ ಒಂದು ಸೈಡನ್ನು ಮಾತ್ರ ಪಾಪ್ಯುಲರ್ ಮಾಡುವಂಥ ಪ್ರಯತ್ನ ಆಗಿದೆಯಲ್ಲ, ಇದರಿಂದ ಪೊಲಿಟಿಕಲ್ ರೀಸನ್ ಇದೆ ಅಷ್ಟೇ, ಇನ್ನೇನಿಲ್ಲ. ಗಾಂಧಿಯ ಹೆಸರನ್ನು ಎರವಲು ತೆಗೆದುಕೊಂಡು ಆ ಹೆಸರಿನ ಮೇಲೆಯೇ ಬದುಕನ್ನು ನಡೆಸಿದ ಕೆಲವರಿಗೆ ಗಾಂಧಿ ಅನಿವಾರ್ಯವಾದರು. ಅವರ ಪ್ರಚಾರ, ಅವರನ್ನು ಫೇಮಸ್ ಮಾಡೋದು ಅನಿವಾರ್ಯ ಆಯಿತು ಅನ್ನೋ ಕಾರಣಕ್ಕೋಸ್ಕರ ತೂಕವನ್ನು ಬೇಕಂತ ಜಾಸ್ತಿ ಮಾಡಿದರು. ಸ್ವತಃ ಗಾಂಧೀಜಿ ಬದುಕಿದ್ರೆ ಹಂಗೆ ಮಾಡ್ತಿರಲಿಲ್ಲ. ಸ್ವತಃ ಗಾಂಧೀಜಿ ಬದುಕಿದ್ದು ಈಗೆಲ್ಲ ಇದ್ದಿದ್ದರೆ ಗಾಂಧೀಜಿ ನಿಜವಾಗ್ಲೂ ಸ್ಮರಿಸ್ತಿದ್ರು ಅವರನ್ನು. ಗಾಂಧೀಜಿಯ ವ್ಯಕ್ತಿತ್ವ ಅಷ್ಟು ವಿಶಾಲವಾಗಿತ್ತು. ನಿಮಗೊಂದು ಅಪರೂಪದ ಸಂಗತಿ ಹೇಳಬೇಕು, ಗಾಂಧೀಜಿ ಹೇಗಿದ್ರು ಅಂತಂದರೆ, ನಮಗೆ ಇವರುಗಳೆಲ್ಲ ತುಂಬ ಗಾಂಧೀಜಿಯನ್ನು ಹೊಗಳಿರೋದು ಕೇಳಿ ಭಾಳ ಇರಿಟೇಟ್ ಆಗಿಬಿಟ್ಟದೆ, ಹಿಂಗಾಗಿ ಕೇಳಲಿಕ್ಕೆ ಇಷ್ಟಪಡಲ್ಲ ನಾವು. ಆದರೆ ಗಾಂಧೀಜಿ ಹೆಂಗಿದ್ರು ಅಂತಂದರೆ, ಜವಾಹರ್ಲಾಲ್ ನೆಹರು ಯಾವುದೋ ಒಂದು ವಿಚಾರದಲ್ಲಿ ಗಾಂಧೀಜಿಯವರ ಕುರಿತಂತೆ ಸ್ವಲ್ಪ ಲಘುವಾಗಿ ಒಂದಷ್ಟು ಕಡೆ ಮಾತನಾಡ್ತಾರೆ. ಇದು ನಂಗೆ ಇಷ್ಟ ಆಗಲಿಲ್ಲ, ಆದರೂ ಗಾಂಧೀಜಿ ಮಾಡ್ತಿದ್ದಾರೆ ಅಂತ. ಗಾಂಧೀಜಿ ಪತ್ರ ಏನಂತ ಬರೀತಾರೆ ಗೊತ್ತಾ? ನಿನಗೇನು ಭಿನ್ನಾಭಿಪ್ರಾಯ ಇದೆಯೋ ನನ್ನ ಜೊತೆ, ಅದನ್ನು ಓಪನ್ನಾಗಿ ಚರ್ಚೆ ಮಾಡೋ. ನೀನು ಓಪನ್ನಾಗಿ ಬರೀ, ನಾನು ಅದಕ್ಕೆ ಓಪನ್ನಾಗಿ ಉತ್ತರ ಕೊಡ್ತೀನಿ, ಜನಕ್ಕೆ ಗೊತ್ತಾಗಲಿ ಇವರಿಬ್ಬರ ನಡುವೆ ಅಭಿಪ್ರಾಯ ಭೇದಗಳಿವೆ ಅಂತ. ಅಭಿಪ್ರಾಯ ಭೇದಗಳ ನಂತರವೂ ಕೂಡ ಒಂದು ಆದರ್ಶಕ್ಕೋಸ್ಕರ ಜೊತೆಯಲ್ಲಿದ್ದೀವಿ ಎಂದು ಗೊತ್ತಾಗಲಿ, ತಪ್ಪೇನಿದೆ ಅದರಲ್ಲಿ, ಬರೀ ನೀನು ಅಂತ. ಅಂದರೆ ಆ ಓಪನ್ನೆಸ್ ಇತ್ತಲ್ಲ, ಅದು ಎಲ್ಲ ಲೀಡರ್ಗಳಿಗೂ ಬರುವುದು ಭಾಳ ಕಷ್ಟ. ಆದರೆ ಗಾಂಧೀಜಿಗೆ ಅದೊಂದು ಓಪನ್ನೆಸ್ ಇತ್ತು ಅಂತ. ಆದರೆ ಜವಾಹರ್ಲಾಲ್ ನೆಹರು ಯಾವತ್ತೂ ಬರಲಿಲ್ಲ. ಯಾಕೆಂದರೆ ಅವರಿಗೊಂದು ಏನಿತ್ತು ಅಂತಂದರೆ, ಗಾಂಧೀಜಿ ನಂತರ ಯಾರು ಅಂದರೆ ನಾನು ಅಂತ ಹೇಳ್ಕೊಳ್ಬೇಕು, ಈಗಲೇ ವಿರೋಧ ಮಾಡ್ಕೊಂಡ್ಬಿಟ್ರೆ ಮುಂದೆ ಹೆಂಗೆ ಅಂತ. ಹೀಗಾಗಿ 1942ನಲ್ಲೇ ನನ್ನ ನಂತರ ಯಾರು ಅಂತ ಕೇಳಿದರೆ ಗಾಂಧೀಜಿನ ಅನಿವಾರ್ಯವಾಗಿ ಮತ್ತೆ ಕೇಳಿಸಿ ಅದು ಜವಾಹರ್ಲಾಲ್ ನೆಹರು ಅಂತ ಅವ್ರ ಬಾಯಿಂದ ತರಿಸಿ ಪಬ್ಲಿಷೂ ಮಾಡಿಸಲಾಯಿತು. ಆದರೆ ಇಂಟ್ರೆಸ್ಟಿಂಗ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದಕ್ಕೆ ಕಾಂಗ್ರೆಸ್ನಲ್ಲಿ ಯಾರಿಗೂ ಸಹಮತ ಇರಲಿಲ್ಲ. ಅಂದರೆ ಕಾನೂನಿನ ದೃಷ್ಟಿಯಿಂದ ನೋಡೋದಾದರೆ, ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ದೃಷ್ಟಿಯಿಂದ ನೋಡೋದಾದರೆ. ಸೊ ಈ ದೃಷ್ಟಿಯಿಂದ ನಾನು ಸುಮ್ಮನೆ ಹೇಳೋದೇನು ಅಂತಂದರೆ, ಇದೆಲ್ಲ ಪೊಲಿಟಿಕಲ್ ರೀಸನ್ ಅಷ್ಟೇ, ಅನಿವಾರ್ಯವಾಗಿ ಒಂದನ್ನು ಏರಿಸುವಂಥ ಪ್ರಯತ್ನ. ಗಾಂಧೀಜಿಯನ್ನು ನಮ್ಮ ಆಸ್ತಿ ಅಂತ ಕರೆಯುವ ಈ ಮಂದಿ ನಿಜವಾಗ್ಲೂ ಗಾಂಧೀಜಿ ಹೇಳಿದ ದಾರಿಯಲ್ಲಿ ನಡೀತಿದ್ದಾರಾ ಅಂತ ಒಮ್ಮೆ ನೀವು ಟೆಸ್ಟ್ ಮಾಡಿ ನೋಡಿ. ಗಾಂಧೀಜಿ ಹೇಳಿದರು ಪಾನ ನಿಷೇಧ ಆಗಬೇಕು, ಜವಾಹರ್ಲಾಲ್ ನೆಹರು ಬಿಟ್ಟಿದ್ರಾ? ಗಾಂಧೀಜಿ ಮಾತು ಕೇಳಿದ ಕರ್ನಾಟಕದ ಮೂಲೆಯಲ್ಲಿರೋ ಯಾವುದೋ ವ್ಯಕ್ತಿ ಬಿಟ್ಟ, ತಮಿಳುನಾಡಿನ ಮೂಲೆಯಲ್ಲಿರೋ ಯಾವುದೋ ವ್ಯಕ್ತಿ ಬಿಟ್ಟ, ಸ್ವತಃ ಗಾಂಧೀಜಿ ಪಕ್ಕದಲ್ಲಿದ್ದ ಗಾಂಧೀಜಿ ರೈಟ್ ಹ್ಯಾಂಡ್ ಬಿಡಲಿಲ್ಲ. ಗಾಂಧಿ ಫ್ಯಾಮಿಲಿ ಅಂತ ಹೇಳ್ಕೊಂಡವ್ರು ಬಿಟ್ಟಿದ್ದಾರಾ? ಇಲ್ಲ. ಗಾಂಧೀಜಿ ಸತ್ಯವಚನವನ್ನೇ ಆಡಬೇಕು ಅನ್ನೋದರದ್ದು ನಿಯಮ ಆಗಿತ್ತು. ಮಾತೇ ಆಡಲ್ಲ, ನಾನು ಪಾಲಿಸ್ತಿದ್ದಾರಾ ಅಂತ ಕೇಳಿದರೆ ಮಾತಾಡೋಂಗೇ ಇಲ್ಲ ಅದರ ಬಗ್ಗೆ. ಗಾಂಧೀಜಿ ಹೇಳಿದರು ಗೋಹತ್ಯಾ ನಿಷೇಧ, ಗೋವಿನ ಬಗ್ಗೆ ಅಪಾರವಾದ ಪ್ರೀತಿ ಇತ್ತು. ನಾವು ಗಾಂಧಿಯ ಅನುಯಾಯಿಗಳು ಅಂತ ಹೇಳಿಕೊಳ್ಳೋರೆ ಗೋಹತ್ಯಾ ನಿಷೇಧಕ್ಕೆ ಮೊದಲ ವಿರೋಧ, ಮುಸ್ಲಿಂ ಲೀಗ್ಗಿಂತ ಮುಂಚೆ. ಗಾಂಧೀಜಿ ಹೇಳಿದರು ಭಗವದ್ಗೀತೆಯನ್ನು ನಾನು ಜೀವನದಲ್ಲಿ ಅಳವಡಿಸಿಕೊಳ್ತೇನೆ, ಭಗವದ್ಗೀತೆ ಎಲ್ಲ ಶಾಲೆಗಳಲ್ಲೂ ಕಂಪಲ್ಸರಿ ಆಗಬೇಕು ಅಂತ ಏನಾದರೂ ನಿಯಮ ಬಂದರೆ ವಿರೋಧಿಸೋದು ಯಾರು? ಗಾಂಧೀಜಿ ಹೇಳಿದರು ಹಿಂದುತ್ವದ ಕುರಿತಂತೆ ಅವ್ರಿಗೊಂದು ಅಪಾರವಾದ ಶ್ರದ್ಧೆ ಇತ್ತು. ಮಿಷನರಿಗಳ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಗಾಂಧೀಜಿ ಹೇಗೆ ಮಿಷನರಿಗಳು ಈ ಕಲ್ಚರನ್ನು ಹಾಳು ಮಾಡ್ತಾರೆ ಅನ್ನೋದನ್ನು ಅವ್ರ ಮುಖಕ್ಕೆ ಹೊಡೆಯುವಂತ ಹೇಳಿ ಬಂದಿದ್ರು. ಇವತ್ತಿನವ್ರಿಗೆ ಆ ಸಾಮರ್ಥ್ಯ ಇದೆಯಾ? ಗಾಂಧೀಜಿ ರಾಮರಾಜ್ಯ ಅಂತ ಹೇಳೋರು, ಮಾತೆತ್ತಿದ್ರೆ ರಾಮರಾಜ್ಯ.
ರಘುಪತಿ ರಾಘವ ರಾಜಾರಾಮ್ ಅವರವರು ದಂಡಿ ಯಾತ್ರೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಸಾವಿರಾರು ಜನ ಅವ್ರ ಹಿಂದೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹೇಳ್ತಿದ್ದಂಥ ರಾಮಧುನ್ ಆಗಿತ್ತು. ಆದರೆ ಅದು ರಾಮ ಮಂದಿರ ಯಾಕೆ ಅಂತ ಕೇಳ್ತಾರಲ್ಲ ಗಾಂಧಿ ಅನುಯಾಯಿಗಳು. ರಾಮರಾಜ್ಯದ ಮಾತು ದೂರ ಬಿಡಿ, ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರ ಯಾಕೆ ಅಂತ ಕೇಳ್ತಾರೆ. ಮತ್ತು ಇವರು ಗಾಂಧೀಜಿಯವರ ಅಧಿಕೃತವಾದ ವಕ್ತಾರರು ನಾವು ಒಂದು ಹೆಂಗೆ ಹೇಳ್ತಾರೆ ಅಂತ ಇದು ಇರೋದು ಪ್ರಶ್ನೆ. ಆದರೆ ನಮಗಿರೋದು ಪ್ರಾಬ್ಲಮ್ ಏನು ಅಂತಂದರೆ, ಇವ್ರನ್ನ ನೋಡಿ ಇವರೇ ಗಾಂಧಿ ಅನುಯಾಯಿಗಳು ಅಂತ ತಿಳ್ಕೊಂಡು ನಾವು ನಂಬ್ಕೊಂಡು ಬಿಟ್ಟಿರೋದ್ರಿಂದ ನಮಗೆ ಮೂಲ ವಸ್ತುವಿನ ಮೇಲೆ ಕೋಪ ಇದೆ. ಅದು ನಮ್ಮ ಸಮಸ್ಯೆ. ನನಗೆ ಅನೇಕರು ಹಿರಿಯರು ಸಿಕ್ಕಾಗ ಹೇಳ್ತಾರೆ, ನೀವೆಲ್ಲ ಸಿಕ್ಕಾಪಟ್ಟೆ ಗಾಂಧಿ ಬಗ್ಗೆ ಏನೇನೋ ಮಾತಾಡ್ತೀರಪ್ಪ ಅಂತ. ಏನೇನೋ ಮಾತಾಡಲ್ಲ, ಆದರೆ ಇರೋದು ಏನು ಅಂತಂದರೆ ಗಾಂಧೀಜಿಯವರ ಬಗ್ಗೆ ಇರುವಂಥ ಕೆಲವು ಪ್ರಶ್ನೆಗಳು ನಮಗೂ ಕೂಡ ಯಾವಾಗಲೂ ಕಾಡ್ತಿರ್ತವೆ. ಆ ಪ್ರಶ್ನೆಗಳನ್ನು ಮಾತನಾಡ್ತೀವಷ್ಟೇ. ಆದರೆ ಅಪಾರವಾದ ಗೌರವ ಇಡಬೇಕಾದಂಥ ಅಪರೂಪದ ವ್ಯಕ್ತಿತ್ವ ಗಾಂಧೀಜಿದು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಕೋಪ ಹೇಗಾಯಿತು ಅಂತಂದರೆ, ಒಂದು ಫ್ಯಾಮಿಲಿ ಅಥವಾ ಒಂದು ಪಾರ್ಟಿ ಒಬ್ಬ ವ್ಯಕ್ತಿಯನ್ನು ಈ ವ್ಯಕ್ತಿಯ ಎಲ್ರಿಗಿಂತಲೂ ಶ್ರೇಷ್ಠ ಅಂತ ಹೇಳುವಾಗ ಇನ್ನೊಂದು ಜನಕ್ಕೆ ಸಹಜವಾಗಿ ಕೋಪ ಬಂತು. ಅವರು ಏನು ಮಾಡಿದರು, ಇವರು ಶ್ರೇಷ್ಠರಲ್ಲ ಅಥವಾ ಕ್ರಾಂತಿಕಾರಿಗಳು ಶ್ರೇಷ್ಠ ಅಂತ ಪ್ರೂವ್ ಮಾಡಲಿಕ್ಕೆ ಗಾಂಧೀಜಿನ ಕನಿಷ್ಠ ಅಂತ ಪ್ರೂವ್ ಮಾಡಬೇಕಾಗಿ ಬಂತು. ಅವರೇನು ಮಾಡಿದರು, ಗಾಂಧೀಜಿನ ಶ್ರೇಷ್ಠ ಅಂತ ಹೇಳಲಿಕ್ಕೆ ಕ್ರಾಂತಿಕಾರಿಗಳನ್ನ ಕನಿಷ್ಠ ಅಂತ ಪ್ರೂವ್ ಮಾಡಿದರು. ಸಾವರ್ಕರ್ನ ಇವತ್ತಿಗೂ ದಾಳಿ ಮಾಡೋದು ಯಾಕೆ ಅಂತಂದರೆ ಅವರು ಇವ್ರನ್ನ ಕನಿಷ್ಠ ಅಂತ ಪ್ರೂವ್ ಮಾಡಬೇಕು. ಮತ್ತು ಎಲ್ಲವೂ ಪೊಲಿಟಿಕ್ಸ್ನಿಂದ ಆಚೆಗೆ ಮತ್ತೆ ಯಾವುದೂ ಇಲ್ಲ. ಇವರಿಗೆ ಕ್ರಾಂತಿಕಾರಿಯ ಹೋರಾಟದ ವಿರೋಧ ಇದೆ ಅಂತಾದರೆ ಶಿವಾಜಿ ಮಹಾರಾಜರನ್ನು ಕನಿಷ್ಠ ಮಾಡಲಿ ಮಹಾರಾಷ್ಟ್ರದಲ್ಲಿ ಹೋಗಿ, ಮುಗದೆ ಹೋಗುತ್ತೆ ಇವ್ರ ಕತೆ, ಮಾಡಲ್ಲ ಅಲ್ಲಿ. ಆದರೆ ಕರ್ನಾಟಕದಲ್ಲಿ ಬಂದು ಶಿವಾಜಿ ಮಹಾರಾಜರಿಗೆ ಏನೇನು ಹೇಳಬೇಕೋ ಎಲ್ಲ ಹೇಳ್ತಾರೆ. ಅಂಬೇಡ್ಕರ್ ಬಗ್ಗೆ ಅಪಾರವಾದ ಗೌರವ ಇವತ್ತು ತೋರಿಸ್ತಾರಲ್ಲ, ಪ್ರಾಮಾಣಿಕವಾಗಿ ಕೇಳಿ ಯಾರಿಗಾದರೂ ಸಿಕ್ಕಿದ್ರೆ ಅಂಬೇಡ್ಕರ್ ಎಲೆಕ್ಷನಲ್ಲಿ ಸೋಲುವಂತೆ ಮಾಡಿದವರೇ. ಆದರೆ ಇವತ್ತು ಅಂಬೇಡ್ಕರ್ ಬಗ್ಗೆ ಹಿಂಗೆ ಮಾತನಾಡ್ತಾರೆ. ಅಂಬೇಡ್ಕರ್ ಬದುಕಿದ್ದಾಗ ಅವರಿಗೆ ನೆಮ್ಮದಿಯ ಬದುಕನ್ನು ನಡೆಸಲಿಕ್ಕೆ ಬಿಡದೇ ಇದ್ದಂಥವ್ರು ಇವತ್ತು ಅಂಬೇಡ್ಕರ್ ಬಗ್ಗೆ ಎಲ್ಲವೂ ಪೊಲಿಟಿಕ್ಸ್ ಅಷ್ಟೇ, ಎಲ್ಲವೂ ರಾಜಕೀಯಕ್ಕೆ ಬೇಕಾಗಿ ಒಂದಷ್ಟು ಸಂಗತಿಗಳು ನಡೀತವೆ ಅಂತ. ಆದರೆ ಈ ದೇಶ ವಿಸ್ತಾರವಾಗಿರುವಂಥ ಈ ದೇಶಕ್ಕೆ ಒಂದು ವಿಶೇಷವಾಗಿರುವಂಥ ಸ್ಟ್ರಾಟಜಿ, ಹೋರಾಟದ ಸ್ಟ್ರಾಟಜಿ ಡೆಫಿನೆಟ್ಲಿ ಬೇಕಿತ್ತು. ಈಗಲೂ ಅಷ್ಟೇ, ಆಗಲೂ ಅಷ್ಟೇ. ಭಾರತ ತುಂಬ ದೊಡ್ಡದಾಗಿರುವಂಥ ಮತ್ತು ಅಪಾರವಾದ ಜನಸಂಖ್ಯೆಯನ್ನು ಹೊಂದಿರುವಂಥ ಜನಸಂಖ್ಯಾ ಸಾಂದ್ರತೆಯ ದೃಷ್ಟಿಯಿಂದ ಜಗತ್ತಿನಲ್ಲಿ ನಂಬರ್ 1 ಆಗಿರುವಂಥ ರಾಷ್ಟ್ರ. ನಾನು ಸಣ್ಣ ಲೆಕ್ಕಾಚಾರ ಕೊಡ್ತೀನಿ ನಾನು ನಿಮಗೆ. ಭಾರತಕ್ಕಿಂತ 3 ಪಟ್ಟು ದೊಡ್ಡದ್ದು ಚೈನಾ, ಆದರೆ ಜನಸಂಖ್ಯೆ ಆಲ್ಮೋಸ್ಟ್ ಈಕ್ವಲ್. ಸಾಂದ್ರತೆ ಎಷ್ಟಿರ್ಬೋದು ಲೆಕ್ಕ ಹಾಕ್ಕೊಳ್ಳಿ. ಆಸ್ಟ್ರೇಲಿಯಾ ಭಾರತಕ್ಕಿಂತ 2.5 ಪಟ್ಟು ದೊಡ್ಡದ್ದು. ಆಸ್ಟ್ರೇಲಿಯಾದ ಜನಸಂಖ್ಯೆ ಎಷ್ಟು ಗೊತ್ತಾ? 2.5 3 ಕೋಟಿ ಅಷ್ಟೇ. ನಮಗಿಂತ 2.5 ಪಟ್ಟು ದೊಡ್ಡದ್ದು. ಮುಕ್ಕಾಲು ಭಾಗ ಕೆಲಸಕ್ಕೆ ಬರದೇ ಇರೋದು ಇರ್ಬೋದು, ಬಟ್ ಒಟ್ಟಾರೆ ನೀವು ದೇಶವಾಗಿ ಕಂಡಾಗ ಅಷ್ಟು ದೊಡ್ಡದ್ದು. ಅಮೆರಿಕ ನಮಗಿಂತ 3 ಪಟ್ಟು ದೊಡ್ಡದ್ದು. ಅಮೆರಿಕ ಜನಸಂಖ್ಯೆ ಎಷ್ಟು ಅಂತಂದರೆ ಉತ್ತರ ಪ್ರದೇಶಕ್ಕೆ ಇನ್ನೊಂದೋ 2 ರಾಜ್ಯ ಸೇರಿಸ್ಬಿಟ್ರೆ ಎಷ್ಟಾಗ್ಬೋದು ಅಷ್ಟು, 30-35 ಕೋಟಿ ಇರ್ಬೋದು ಅಷ್ಟೇ. ರಷ್ಯಾ ನಮಗಿಂತ 6 ಪಟ್ಟು ದೊಡ್ಡದ್ದು, ಜನಸಂಖ್ಯೆ ಆಲ್ಮೋಸ್ಟ್. ನ್ಯೂಜಿಲೆಂಡ್ನ ಜನಸಂಖ್ಯೆ, ಇತ್ತೀಚೆಗೆ ನಾವು ವ್ಯಾಕ್ಸಿನ್ನ ವಿಚಾರಕ್ಕೆ ಬಂದಾಗ ಸ್ಟ್ರಾಟಜಿ ಹೆಂಗಿರುತ್ತೆ ನೋಡಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ವ್ಯಾಕ್ಸಿನ್ನ ವಿಚಾರದಲ್ಲಿ ಏಕ್ದಮ್ 2ನೇ ಅಲೆ ನಮಗೆ ಬಾಧಿಸಿ ಹೋದಾಗ ಎಲ್ಲರೂ ಕೇಂದ್ರ ಸರ್ಕಾರ ವ್ಯಾಕ್ಸಿನಲ್ಲಿ ಫೇಲ್ಯೂರು, ನ್ಯೂಜಿಲೆಂಡಿಂದ ಕಲ್ತ್ಕೊಳ್ಳಿ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅವರು ಅಂತ. ನ್ಯೂಜಿಲೆಂಡ್ನ ಜನಸಂಖ್ಯೆ ಎಷ್ಟು ಗೊತ್ತಾ? 50 ಲಕ್ಷ. ನಾವು ಒಂದು ದಿನಕ್ಕೆ ವ್ಯಾಕ್ಸಿನೇಷನ್ ಮಾಡ್ತೀವಿ ಅಷ್ಟು ಜನಕ್ಕೆ. ಈಗ ನಾವು ಲೈನಿಗೆ ಬಂದಮೇಲೆ ಒಂದು ದಿನಕ್ಕೆ ವ್ಯಾಕ್ಸಿನೇಷನ್ ಮಾಡ್ತಿದ್ದೀವಿ, ಬಟ್ ಅವತ್ತು ನಮಗೆ ಹಂಗೆ ಹೇಳಲಾಯಿತು. ಇಸ್ರೇಲ್ ಒಂದು ಅದ್ಭುತವಾಗಿರುವಂಥ ರಾಷ್ಟ್ರ ಅಂತ ಮಾತಾಡ್ತೀವಲ್ಲ, ಇಸ್ರೇಲ್ನ ಜನಸಂಖ್ಯೆ ಬೆಂಗಳೂರಿನ ಜನಸಂಖ್ಯೆಗಿಂತ ಕಡಿಮೆ, 1 ಕೋಟಿನೂ ಇಲ್ಲ, 86 ಲಕ್ಷ ಇದ್ದಾರೆ ಅವರು. ಇಟಲಿಯ ಜನಸಂಖ್ಯೆ 6 ಕೋಟಿ, ಕರ್ನಾಟಕಕ್ಕಿಂತ ಕಡಿಮೆ. ಜರ್ಮನಿಯ ಜನಸಂಖ್ಯೆ 8.5 ಕೋಟಿ. ಅಂದರೆ ನಾನು ಯಾಕಿದ್ದೀನಿ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದರೆ, ಈ ಭಾರತದ ಕುರಿತಂತೆ ಆಲೋಚನೆ ಮಾಡುವಾಗ ಚಿಕ್ಕದಾಗೇನೋ ಯೋಚನೆ ಮಾಡಲಿಕ್ಕಾಗಲ್ಲ, ಪ್ಯಾನ್ ಇಂಡಿಯಾ ಯೋಚನೆ ಮಾಡುವಂಥದ್ದಾಗಬೇಕು. ಅದು ಸ್ಟ್ರಾಟಜಿ ನಿರ್ಮಾಣ ಮಾಡಬೇಕಾದ್ರೆ ಆ ಎಲ್ಲ ಆಲೋಚನೆಗಳನ್ನಿಟ್ಟು ಭಾರತಕ್ಕೆ ಮಾಡಬೇಕಿತ್ತು. ಆದರೆ ಬರೀ ಜನಸಂಖ್ಯೆಯ ವಿಷಯ ಅಲ್ಲ, ಇಷ್ಟೂ ಜನಸಂಖ್ಯೆಯವರು ಒಂದೇ ನಂಬಿಕೆಯವರು, ಒಂದೇ ಸಂಸ್ಕೃತಿಯವರು, ಒಂದೇ ವೇಷಭೂಷಣದವರು, ಒಂದೇ ಭಾಷೆಯವರು, ಹೀಗೆ ಆಗ್ಬಿಟ್ಟಿದ್ರೆ ಪ್ರಾಬ್ಲಮ್ ಇಲ್ಲ. ಒಬ್ಬರು ಅಲ್ಲಿಂದ ಏನೋ ಮಾತಾಡಿದ್ರೆ ಎಲ್ಲರೂ ತಗೋಬೋದು. ಆದರೆ ಉತ್ತರದಿಂದ ಒಬ್ಬರು ಮಾತನಾಡಿದ್ರೆ ದಕ್ಷಿಣದಲ್ಲಿ ತಗೊಳ್ಳೋ ಸಿದ್ಧತೆನೇ ಇಲ್ಲ ನಮಗೆ. ದಕ್ಷಿಣದ ಲೀಡರ್ಗಳನ್ನು ಉತ್ತರದವರು ಲೀಡರ್ ಅಂತ ಒಪ್ಕೊಳ್ಳೋದೇ ಇಲ್ಲ. ಇವರು ಬೈ ಚಾನ್ಸ್ ಲೀಡರ್ ಆಗೋದು ಅಂತ ಭಾವಿಸ್ತಾರೆ ಇವತ್ತಿನವರೆಗೂ. ಈಶಾನ್ಯ ರಾಜ್ಯಗಳನ್ನು ನಾನು ಅವತ್ತಿಂದ ಹೇಳ್ತಿದ್ದೀನಿ, ಪೂರ್ಣ ಭಾರತದಲ್ಲಿ ಇವತ್ತಿನವರೆಗೂ ಸಮ್ಮಿಳಿತಗೊಳಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇದ್ದೀವಿ.
ಮಾರ್ವಾಡಿಗಳು ಬಂದರೆ ಏನಾದರೂ ತುಂಬ ವ್ಯಾಪಾರ ಮಾಡಿದ್ರೆ ನೋಡು ಮಾರ್ವಾಡಿಗಳು ಬಂದು ಲೂಟಿ ಮಾಡ್ತಿದ್ದಾರೆ ಇಲ್ಲಿಂದ ನಾವು ಮಾತಾಡ್ತೀವಿ. ನಮ್ಮವರೇ ಮಾರ್ವಾಡಿಗಳು, ಹೊರಗಿನವರಲ್ಲ, ನಮ್ಮವರೇ ನಮಗೆ ಲೂಟಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ರೋಹಿಂಗ್ಯಾದವ್ರಿಗೆ ಆಧಾರ್ ಕಾರ್ಡ್ ಕೊಡಬೇಕು, ಮಾರ್ವಾಡಿಯವ್ರನ್ನ ಮಾತ್ರ ಓಡಿಸ್ಬೇಕು ಇಲ್ಲಿಂದ ಅಂತ. ನಮ್ಮ ವಿಚಾರಗಳು ಹೆಂಗಿವೆ ನೋಡಿ, ಭಿನ್ನ ಭಿನ್ನ ವಿಚಾರಧಾರೆಯ ಕಲ್ಪನೆ ಇದೆ. ಹೀಗಾಗಿ ಸ್ಟ್ರಾಟಜಿ ಬೇರೆನೇ ಆಗಬೇಕು ಅಂತ. ಅದಕ್ಕೂ ಪ್ಯಾನ್ ಇಂಡಿಯಾ ನೇತೃತ್ವ ಕೊಡುವಂಥವ್ರು ಬೇಕು ಅಂತ. ಇಡೀ ದೇಶಕ್ಕೆ ನೇತೃತ್ವ ಕೊಡುವಂಥ ಒಬ್ಬ ವ್ಯಕ್ತಿ ಆಗಬೇಕು. ಸುಮ್ಮನೆ ಆಲೋಚನೆ ಮಾಡಿ, ನಾನು ಅರ್ಥವಾಗುವ ದೃಷ್ಟಿಯಿಂದ ಉದ್ದಕ್ಕೂ ಅನೇಕ ಪೊಲಿಟಿಕಲ್ ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ. ಕೆಲವೊಂದು ಸಲ ಅರ್ಥ ಆಗಲ್ಲ ಇಲ್ಲ ಅಂತಂದರೆ ಆ ಕಾರಣಕ್ಕೋಸ್ಕರ ಅಷ್ಟೇ. ಯಡಿಯೂರಪ್ಪ ಕರ್ನಾಟಕಕ್ಕೆ ಒಳ್ಳೆಯ ನೇತಾರರು ಇರ್ಬೋದು, ತಮಿಳ್ನಾಡವ್ರು ಒಪ್ಕೊಳ್ತಾರಾ? ಆಂಧ್ರದವ್ರು ಒಪ್ಕೊಳ್ತಾರಾ? ದಕ್ಷಿಣದವರೇ ಒಪ್ಕೊಳ್ಳಿಲ್ಲ ಅಂತಂದಮೇಲೆ ಉತ್ತರದವ್ರು ಕೇಳ್ತಾರಾ? ಹೋಗಲಿ, ಯಡಿಯೂರಪ್ಪನವ್ರ ಪಕ್ಕಕ್ಕಿಟ್ಟು ಮಮತಾ ಬ್ಯಾನರ್ಜಿ ಬಗ್ಗೆ ಯೋಚನೆ ಮಾಡಿ, ಎಷ್ಟು ಒದ್ದಾಡ್ತಿದ್ದಾರೆ ಗೊತ್ತೇನು ಇತ್ತೀಚೆಗೆ ಅವರು. ನಾನು ಪ್ಯಾನ್ ಇಂಡಿಯಾ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅರ್ಧ ತುಂಬಿದ ಕಾಲವರೆಗೂ ಬರುವಂಥ ನೀರಿನೊಳಗೆ ಇಳಿದು ಒಂದು ಫೋಟೋ ತೆಗೆಸ್ಕೊಂಡು ಏನೆಲ್ಲ ಸರ್ಕಸ್ ಮಾಡ್ತಿದ್ದಾರೆ. ಪ್ಯಾನ್ ಇಂಡಿಯಾ ಹೋಗಬೇಕು ಅಂತ ಸುಲಭ ಇಲ್ಲ ಅಂತ. ಹೋಗಲಿ, ನರೇಂದ್ರ ಮೋದಿ ಪ್ಯಾನ್ ಇಂಡಿಯಾ ಇರುವಂಥ ಒಬ್ಬ ಲೀಡರ್ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅದೇ ನರೇಂದ್ರ ಮೋದಿಯವರನ್ನ ಕರ್ನಾಟಕದ CM ಮಾಡ್ತೀರಾ ಅಂತ ಕೇಳಿದ್ರೆ ವೋಟ್ ಮಾಡಲ್ಲ ನಾವು. ಬಿಹಾರದ CMನ ವಿಚಾರಕ್ಕೆ ಬಂದಾಗ ಬಿಹಾರಿ ಅವ್ರ ಬಾಹರಿ ಅನ್ನುವಂಥ ಒಂದು ದೊಡ್ಡ ಚರ್ಚೆ ನಡೀತು, ನಿಮ್ಗೆ ನೆನಪಿರ್ಬೋದು. ಪಶ್ಚಿಮ ಬಂಗಾಳದಲ್ಲಿ ಅದೇ ಚರ್ಚೆ ನಡೀತು. ಪಶ್ಚಿಮ ಬಂಗಾಳದಲ್ಲಿ ಮೋದಿ ಎಲ್ಲ ಆಗಬೇಕಾಗಿರೋದು, ಅವ್ರಿಗೆ ಯಾಕೆ ವೋಟ್ ಮಾಡ್ತೀರಾ ಅಂತ. ದೇಶದ ವಿಚಾರ ಬಂದಾಗ ಇಟ್ಕೊಳ್ಳಿ, ಆದರೆ ರಾಜ್ಯದ ವಿಚಾರ ಬಂದ ಎಷ್ಟು ಭಿನ್ನತೆ ಇದೆ. ಇದು ಇವತ್ತು ಸರ್ ಅಂತ ಹೇಳಿದರೆ, ಸ್ವಾತಂತ್ರ್ಯ ಸಂಗ್ರಾಮ ನಡೆದು ಭಾಳ ಕಾಲ ಆಗಲಿಲ್ಲ, ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿರೋದು. ಈ ಭಾವನೆಗಳು ಭಾಳ ಏನು ಬದಲಾಗಿಬಿಡಲಿಲ್ಲ. ಅವತ್ತು ಹೆಚ್ಚು ಕಡಿಮೆ ಏನಿತ್ತು, ಇವತ್ತು ಹಂಗೆ ಇದ್ದೀವಿ, ಭಾಳ ಡಿಫ್ರೆನ್ಸ್ ಏನಾಗಲಿಲ್ಲ. ಕಾವಿ ಹಾಕ್ಕೊಂಡ ನಂತರವೂ ಜಾತಿ ಹೋಗದೇ ಇರುವಂಥ ವಾತಾವರಣ ಇನ್ನೂ ಇದೆ ದೇಶದಲ್ಲಿ. ಎಲ್ಲವನ್ನೂ ತ್ಯಾಗ ಮಾಡಿರ್ಬೋದು, ಜಾತಿಯನ್ನಲ್ಲ. ಆ ಪರಿಸ್ಥಿತಿ ಇನ್ನೂ ದೇಶದಲ್ಲಿದೆ. ಅಂದರೆ ಅವತ್ತೇನಿತ್ತೋ ಇವತ್ತದು ಕಂಟಿನ್ಯೂ ಆಗಿದೆ ಅಷ್ಟೇ. ಈ ದೃಷ್ಟಿಯಿಂದ ನೀವು ಅವತ್ತಿನ ದಿನಗಳನ್ನು ನೋಡಿ, ಅವತ್ತು ಪ್ಯಾನ್ ಇಂಡಿಯಾ ಲೀಡರ್ ಅಂತ ಯಾರಿದ್ರು, ಸಮಗ್ರ ಭಾರತಕ್ಕೆ ನಾಯಕ ಅಂತ ಯಾರಿದ್ರು? ಲಾಲಾ ಲಜಪತ್ ರಾಯರು ಪಂಜಾಬಿಗೆ ಲೀಡರ್, ಬಿಪಿನ್ ಚಂದ್ರಪಾಲರು ಬಂಗಾಳಕ್ಕೆ ಲೀಡರ್, ಮಹಾರಾಷ್ಟ್ರಕ್ಕೆ ತಿಲಕರ್ ಲೀಡರ್. ಸ್ವಲ್ಪ ಮಟ್ಟಿಗೆ ತಿಲಕರ್ನೇ ಉತ್ತರ ದಕ್ಷಿಣದಲ್ಲಿ ಎಲ್ಲರೂ ಒಪ್ಕೊಳ್ತಾ ಇದ್ದೀವಿ. ದಕ್ಷಿಣದಲ್ಲೂ ಎಲ್ಲಿ, ಕರ್ನಾಟಕದಲ್ಲೂ ಮಹಾರಾಷ್ಟ್ರದ ಪ್ರಭಾವವಿರುವಂಥ ಕರ್ನಾಟಕದ ಭಾಗವೇ ಹೊರತು ದಕ್ಷಿಣ ಕರ್ನಾಟಕದಿಂದ ಕೆಳಗಲ್ಲ. ಹಾಗೆ ನೋಡಿದ್ರೆ ಪ್ಯಾನ್ ಇಂಡಿಯಾ ನಾಯಕ ಅಂತ ಈ ದೇಶ ಒಪ್ಪಿಕೊಂಡಿದ್ದು ಆನಂತರದ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರನ್ನೇ. ಸ್ವಲ್ಪ ವಿಸ್ತಾರವಾಗಿ ನಾವು ಆಲೋಚನೆ ಮಾಡಿದಾಗ ಈ ವಿಚಾರದಲ್ಲಿ ನಮಗೆ ಯಾವಾಗಲೂ ಅನುಮಾನ ಇಲ್ಲದಂತೆ ಅರ್ಥ ಆಗುತ್ತೆ. ಸುಭಾಷರು ರಾಷ್ಟ್ರಮಟ್ಟದ ನಾಯಕರಾಗಿ ಬೆಳೆದು ನಿಂತರು. ದೇಶದ ಮೂಲೆ ಮೂಲೆಗಳಲ್ಲಿ ಸುಭಾಷರ ಬಗ್ಗೆ ಒಂದು ಗೌರವ ಇತ್ತು, ಒಂದು ಪ್ರೀತಿ ಇತ್ತು. ಆದರೆ ಸುಭಾಷರಿಗೂ ಬೇಸ್ ಒದಗಿಸಿಕೊಟ್ಟಿದ್ದು ಅದೇ ಕಾಂಗ್ರೆಸ್. ಗಾಂಧೀಜಿಯವರು ಕಟ್ಟಿಕೊಟ್ಟಂಥ ಈ ನೆಟ್ವರ್ಕನ್ನೇ ಸುಭಾಷ್ ಚಂದ್ರು ಬಳಸ್ಕೊಂಡ್ರು ಅನ್ನೋದನ್ನು ಮರೆಯುವಂತಿಲ್ಲ. ಅಂತಂದರೆ ಎಲ್ಲೋ ಒಂದು ಕಡೆ ಈ ಮಹತ್ವದ ಕ್ರಾಂತಿಕಾರಿಯ ಹುಡ್ಕೊಂಡು ಹೋಯ್ತಲ್ಲ ದಾರಿಯನ್ನು, ಅದಕ್ಕೂ ಕೂಡ ಗಾಂಧೀಜಿಯವರು ಒಂದು ಅದ್ಭುತವಾದ ನೆಟ್ವರ್ಕ್ ಬೆಸೆದಿದ್ರು ಅನ್ನೋದನ್ನು ನಾವು ಒಪ್ಪಿಕೊಳ್ಳಬೇಕಾಗತ್ತೆ. ಈ ಗಾಂಧೀಜಿಯವರು ಭಾರತಕ್ಕೆ ಬಂದಿದ್ದೆ, ಅವರು ಸೌತ್ ಆಫ್ರಿಕಾದಲ್ಲಿ ದಿಗ್ವಿಜಯವನ್ನು ಸಾಧಿಸಿ ತಮ್ಮ ಅಸಹಕಾರ ಚಳುವಳಿಯ ಅಥವಾ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ನಾವು ಕರಿತೀವೋ ಅಥವಾ ಸಿವಿಲ್ ಡಿಸೊಬೀಡಿಯನ್ಸ್ ಅಂತ ಕರಿತೀವೋ, ಅವುಗಳ ಮೂಲಕ, ನಾನ್ ವೈಲೆನ್ಸ್ನ ಮೂಲಕ ಅವರು ಗೆಲುವು ಸಾಧಿಸಿ ಭಾರತಕ್ಕೆ ಬಂದಿದ್ದು 1915ರಲ್ಲಿ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಅವರು ಲಂಡನ್ನಿಗೆ ಹೋಗಿದ್ದರು. ಯಾಕೆ ಹೋಗಿದ್ರು ಗೊತ್ತಾ? ಗೋಪಾಲಕೃಷ್ಣ ಗೋಖಲೆ ಅವರನ್ನು ಭೇಟಿ ಮಾಡಲಿಕ್ಕೆ. ಈ ಸಂಸ್ಥೆ ಯಾರ ಹೆಸರಲ್ಲಿದೆಯೋ ಅವರನ್ನು ಭೇಟಿ ಮಾಡಲಿಕ್ಕೆ. ಗೋಪಾಲಕೃಷ್ಣ ಗೋಖಲೆ ಅವರು ಪ್ರಾಬ್ಲಿ ಪ್ಯಾರಿಸ್ಗೆ ಹೋಗಿದ್ರು. ಆಗ ಅವ್ರನ್ನ ಭೇಟಿ ಮಾಡೋವರೆಗೂ ನಾನು ಇಂಡಿಯಾಕ್ಕೆ ಹೋಗಲ್ಲ ಅಂತ ಕಾದು ಕೂತು ಅವ್ರು ಬಂದಾಗ ಭೇಟಿ ಮಾಡಿದಾಗ ಗೋಪಾಲಕೃಷ್ಣ ಗೋಖಲೆ ಅವರು ಹೇಳಿದ್ರು, ಭಾರತಕ್ಕೆ ಹೋಗ್ತಿದೀಯಾ, ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ಗೆ ಅರ್ಜೆಂಟ್ ಮಾಡಬೇಡ. ಎಷ್ಟು ಚೆನ್ನಾಗಿದೆ ನೋಡಿ, ಕೆಲವೊಮ್ಮೆ ಹಿರಿಯರು ಗುರು ಸ್ವರೂಪಿಗಳು ಹೇಳೋ ಮಾತನ್ನು ಕೇಳಬೇಕು. ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ಗೆ ಅರ್ಜೆಂಟ್ ಮಾಡಬೇಡ, ಭಾರತವನ್ನು ಅರಿತುಕೊಳ್ಳುವವರೆಗೆ, ಭಾರತದ ಪೊಲಿಟಿಕಲ್ ಈವೆಂಟ್ಸ್ಗಳನ್ನು ಅರಿತುಕೊಳ್ಳುವವರೆಗೆ ಇನ್ವಾಲ್ವ್ ಆಗಬೇಡ, ಕನಿಷ್ಠ ಪಕ್ಷ 1 ವರ್ಷ ಹೊರಗಡೆಯಿಂದ ಅಧ್ಯಯನ ಮಾಡುವಂತ. ಮಿತ್ರ, ಗಾಂಧೀಜಿ ಹೆಂಗಿದ್ರು? ನನ್ನ ಗಾಂಧೀಜಿ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಈ ಕಾರಣಕ್ಕೆ. ಗಾಂಧೀಜಿ ಆಗಿ ಹೆಂಗಿದ್ರು ಅಂದರೆ ಸೌತ್ ಆಫ್ರಿಕಾದಲ್ಲಿ ಪಾಪ್ಯುಲರ್, ಭಾರತದ ಮೂಲೆ ಮೂಲೆಯಲ್ಲೂ ಸೌತ್ ಆಫ್ರಿಕಾದಲ್ಲಿ ಗೆದ್ದು ಬಂದ ಇಂಡಿಯನ್ ಅಂತಿತ್ತು. ನಮಗೆ ಯಾವಾಗಲೂ ಹಂಗೆ, ಹೊರಗಡೆಯಿಂದ ಹೆಸರು ಮಾಡ್ಕೊಂಡು ಬಂದ್ರೇ ನಮ್ಗೆ ಖುಷಿ. ಅವರಿಲ್ಲೇ ಬೆಂಗಳೂರಲ್ಲಿ ತುಂಬ ಹೆಸರು ಮಾಡಿದರೆ ಖುಷಿ ಇಲ್ಲ. ಅವ್ರು ಹೊರಗಡೆ ಹೋಗಿ ಹಿಂದಿ ಫಿಲ್ಮಲ್ಲಿ ಸ್ಟಾರ್ ಆದಾಗ ಮಾತ್ರ ಐಶ್ವರ್ಯ ರೈ ಮಂಗಳೂರಿನವಳಂತೆ ಗೊತ್ತಾ ಅಂತ ಕೇಳೋದು ನಾವು. ಆಕೆಗೆ ಮಂಗಳೂರು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗೆ ಮಂಗಳೂರು ಅಂತ ಅನಿಸ್ಬೇಕು ಅಂದರೆ ಹಿಂದಿ ಸಿನಿಮಾದಲ್ಲಿ ಹೆಸರು ಮಾಡ್ಕೊಂಡು ಬರಬೇಕು. ಸುಭಾಷ್ ಚಂದ್ರ ಬೋಸ್ರಿಗೆ ನಾವು ಗೌರವ ಕೊಟ್ಟಿದ್ದು ಹಾಗೆ, ICS ಪಾಸ್ ಮಾಡ್ಕೊಂಡು ಬಂದಮೇಲೆ.
ಅರವಿಂದ್ರ ನಾವು ಗೌರವಿಸಿದ್ದು ಹಾಗೇನೆ ICS ಪಾಸ್ ಮಾಡ್ಕೊಂಡು ಬಂದ ಮೇಲೇ. ಅಂದರೆ ಇವೆಲ್ಲವೂ ಆ ದೃಷ್ಟಿಯಿಂದ ಬರುವಂಥದ್ದು. ಹಂಗೆ ನೋಡೋದಾದರೆ ಗಾಂಧೀಜಿಯವ್ರಿಗೆ ಅಪಾರವಾದ ಗೌರವ ಸಿಕ್ಕಿತ್ತು. ಈ ಗೌರವವನ್ನು ಪಡ್ಕೊಂಡು ನೇರವಾಗಿ ಇಲ್ಲಿ ಧುಮುಕಿ ತನ್ನ ಕೆಲಸ ಆರಂಭಿಸ್ಬಿಡ್ಬೋದಿತ್ತು. ಆದರೆ ತನ್ನ ಗುರುಗಳು ಹೇಳಿದರು ಅನ್ನೋ ಮಾತಿಗೋಸ್ಕರ 1 ವರ್ಷಗಳ ಕಾಲ ಭಾರತ ಸುತ್ತಾಡಿದ್ರಲ್ಲ, ಭ್ರಮಣ ಮಾಡಿದ್ರಲ್ಲ. ಭ್ರಮಣ ಮಾಡಿದಾಗ ಗೊತ್ತಾಯ್ತು ಅವರಿಗೆ ಇದು ಸುಲಭ ಇಲ್ಲ ಭಾರತದಲ್ಲಿ ಕೆಲಸ ಮಾಡೋದು. ಆಫ್ರಿಕಾದಲ್ಲಾದರೆ ಕಮ್ಯುನಿಟಿ ಒಂದೇ, ಇಂಡಿಯನ್ ಕಮ್ಯುನಿಟಿ. ಇಂಡಿಯನ್ ಕಮ್ಯುನಿಟಿ ಅಂತ ಆಗಿರೋದ್ರಿಂದ ಲಾಭ ಏನು ಅಂತಂದರೆ ಅವನು ಯಾವುದೇ ಜಾತಿ ಇರಲಿ ಅಲ್ಲಿ ಇಂಡಿಯನ್ ಆಗಿರ್ತಾನೆ. ನೀವು ಇಲ್ಲಿಂದ ಹೊರಗಡೆ ಶ್ರೀಲಂಕಾಕ್ಕೆ ಹೋದರೆ ಇಂಡಿಯನ್ ಅಂತ ಕರೆದ್ರೆ ಎಲ್ಲರೂ ಬರ್ತಾರೆ. ಆದರೆ ಬೆಂಗಳೂರಲ್ಲಿ ಕರೀರಿ, ಬಂದವರು ಯಾವ ಜಾತಿ ಅಂತ ನೋಡ್ತಿರ್ತಾರೆ. ಇಲ್ಲಿ ಡಿವಿಷನ್ ಭಾಳ, ಅಲ್ಲಿ ಹಂಗಿಲ್ಲ. ಈ ದೃಷ್ಟಿಯಿಂದ ಗಾಂಧೀಜಿಗೆ ಇಲ್ಲಿಗೆ ಬಂದಾಗ ಗೊತ್ತಾಯಿತು ಇದು ಬೇರೆಯೇ ಇದೆ. ಇಲ್ಲಿನ ಪೊಲಿಟಿಕಲ್ ಪರಿಸ್ಥಿತಿಯೂ ಕೂಡ ಬೇರೆ ಇದೆ. ಅವರು ತುಂಬ ವಿಶೇಷವಾಗಿ ಇಂಗ್ಲೀಷರನ್ನು ನೋಡಿದರು. ಹೇಗೆ ಇವರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಜಗತ್ತಿನಲ್ಲೆಲ್ಲ ಹೆಂಗೆ ಕೆಲಸ ಮಾಡಿದ್ದಾರೆ ಅಂತ. ಇಂಗ್ಲೀಷರ ಒಟ್ಟಾರೆ ಆ್ಯಕ್ಟಿವಿಟಿ, ಪಶ್ಚಿಮದವರ ಒಟ್ಟಾರೆ ಆ್ಯಕ್ಟಿವಿಟಿ ಜಾಗತಿಕವಾಗಿ ಹೆಂಗಿತ್ತು ಅಂತಂದರೆ, ಮೊದಲನೇದು ಯಾವುದೇ ರಾಷ್ಟ್ರಕ್ಕೆ ಅವ್ರು ಹೋಗಲಿ ಆ ರಾಷ್ಟ್ರದ ಮೂಲ ನಿವಾಸಿಗಳನ್ನು ಸಿಕ್ಕಾಪಟ್ಟೆ ಲೂಟ್ ಮಾಡಿದರು. ಹೆಂಗೆ ಲೂಟ್ ಮಾಡಿದರು ಅಂತಂದರೆ ಆ ಮೂಲ ನಿವಾಸಿಗಳನ್ನು ದಾರಿದ್ರ್ಯಕ್ಕೆ ತಳ್ಳಿದರು. ಅವ್ರನ್ನ ಲೂಟ್ ಮಾಡುವಾಗ ಅವ್ರು ಹೇಳಿದ್ದೇನು ಅಂತಂದರೆ, ನೀವು ದಾರಿದ್ರ್ಯದಲ್ಲಿದ್ದೀರಿ ಅಂತ ಹೇಳಿನೇ ಅವ್ರ ಸಂಪತ್ತನ್ನು ಲೂಟಿ ಮಾಡಿತ್ತು. ಎಲ್ಲಾದರೂ ಹೋಗಲಿ, ಆಫ್ರಿಕಾಕ್ಕೆ ಹೋಗಲಿ, ಆಸ್ಟ್ರೇಲಿಯಾಕ್ಕೆ ಹೋಗಲಿ, ಭಾರತಕ್ಕೆ ಬರಲಿ, ಎಲ್ಲ ಒಂದೇ ಇವ್ರದ್ದು ಪ್ಯಾಟರ್ನ್. ಆ ಪ್ಯಾಟರ್ನ್ನ ಲಾಭ ಏನು ಅಂತಂದರೆ, ಲೂಟಿ ಮಾಡಿ ಒಬ್ಬನನ್ನು ಪೂರ್ಣ ಬಡವನನ್ನಾಗಿಸಿದ ಮೇಲೆ ಅವನಿಗೆ ದನಿ ಎತ್ತುವ ತಾಕತ್ತೇ ಉಳ್ಕೊಳ್ಳಲ್ಲ. ನಮಗೆ ಎಲ್ಲವೂ ಚೆನ್ನಾಗಿದ್ದರೆ ನಾವು ಮಾತನಾಡ್ತೀವಿ. ಚೆನ್ನಾಗೇನು ಇಲ್ಲ ಅಂತಂದರೆ ಏನು ಮಾಡ್ತೀವಿ ಅಂದರೆ, ಮೊದಲು ಹೊಟ್ಟೆಗೆ ಊಟ ಸಿಕ್ಕಿದ್ರೆ ಸಾಕಪ್ಪ, ಆಮೇಲೆ ಏನಾದರೂ ಮಾಡಲಿ ಅಂತ. ಅದಕ್ಕೆ ಗೌರ್ಮೆಂಟ್ಗಳು ಜನರನ್ನು ಬಡವರನ್ನಾಗಿರಿಸ್ಲಿಕ್ಕೆ ನೋಡೋದು. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು ಈಗ ಬರಬೇಕಾಗಿರಲಿಲ್ಲ, ಯಾವತ್ತೋ ಬರ್ಬೋದಿತ್ತು. ಆದರೆ ಡೈರೆಕ್ಟಾಗಿ ಬೆನಿಫಿಟ್ ಹೋದರೆ ನೀನು ನನ್ನ ಹತ್ರ ಬಂದು ನಿಂತ್ಕೊಳ್ಳೋದು ಯಾವಾಗ? ನೀನು ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಯಾವಾಗ? ಜನರನ್ನು ಕೈ ಕಟ್ಕೊಂಡು ನಿಂತ್ಕೊಳ್ಳುವಂತೆ ಮಾಡಬೇಕು ಅಂತಂದರೆ ಅವನನ್ನು ಬಡವನನ್ನಾಗಿರಿಸಬೇಕು ಅಂತ. ಇದು ಬ್ರಿಟಿಷರ ಪಾಲಿಸಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಅನೇಕ ವರ್ಷಗಳ ಕಾಲ ನಾವು ಫಾಲೋ ಮಾಡ್ಕೊಂಡು ಬಂದ್ವಲ್ಲ, ಇದೇ ಪಾಲಿಸಿನ ಫಾಲೋ ಮಾಡ್ಕೊಂಡು ಬಂದಿದ್ದು. ಗಾಂಧೀಜಿಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದರು. ಈ ಬಡತನದ ವಿರುದ್ಧ ಹೋರಾಟ ಆಗಬೇಕು ಮೊದಲನೇದು, ಇಲ್ಲದೆ ಹೋದರೆ ಭಾಳ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಯಿತು. ಎರಡನೇದು, ಅವರು ಎಲ್ಲಿಗೆ ಹೋದರೂ ಎಜುಕೇಷನ್ ಅಲ್ಲಿಂದ ಹಾಳು ಮಾಡಿದ್ದಾರೆ. ತಮ್ಮ ಲ್ಯಾಂಗ್ವೇಜನ್ನು ತಂದಿದ್ದಾರೆ. ಆ ಲ್ಯಾಂಗ್ವೇಜನ್ನು ಮೂಲ ವಸ್ತುವಾಗಿ ಇರಿಸಿಕೊಂಡು ಅವರಲ್ಲಿನ ಕಲ್ಚರನ್ನು ಅಲ್ಲಿನ ಜನನೇ ವಿರೋಧಿಸುವಂತೆ ಬೇಕಾಗಿರೋ ವ್ಯವಸ್ಥೆ ಮಾಡಿದ್ದಾರೆ. ಬ್ರಿಟಿಷರು ಹೋದ ಕಡೆ ಎಲ್ಲ ಹಿಂಗೆ ಮಾಡಿದ್ದಾರೆ. ಇಲ್ಲೂ ಹಾಗೆ ಮಾಡಿದ್ರು. ಅವರು ಇಂಗ್ಲೀಷನ್ನು ತೊಗೊಂಡು ಬಂದರು. ಇಂಗ್ಲೀಷನ್ನು ಕಲಿತಾ ಒಂದು ಪ್ರೈಡ್ ನಿರ್ಮಾಣ ಆಗಬೇಕು, ನನಗೆ ಇಂಗ್ಲೀಷ್ ಬರುತ್ತೆ ಅಂತ. ಈಗಲೂ ಹೋಗಲಿಲ್ಲ ಅದು. ನಾನು ಇಂಗ್ಲೀಷ್ ಮಾತನಾಡಬಲ್ಲೆ ಅನ್ನೋದೇ ಒಂದು ಹೆಮ್ಮೆ ಅನ್ನೋ ಥರದ ವಾತಾವರಣ ನಿರ್ಮಾಣ ಮಾಡ್ತಾರೆ. ಯಾವಾಗ ಇಂಗ್ಲೀಷ್ ಮಾತನಾಡಲಿಕ್ಕೆ ಶುರುವಾಗುತ್ತೋ ಆಗ ಉಳಿದಿದ್ದನ್ನೆಲ್ಲ ಬೈಯೋದು ಅವನಿಗೊಂದು ರೂಢಿ ಆಗಿಬಿಡುತ್ತೆ. ಈ ದೇಶದ ಪರಂಪರೆ ಸರಿ ಇಲ್ಲ, ಈ ದೇಶದ ಸಂಸ್ಕೃತಿ ಸರಿ ಇಲ್ಲ, ಈ ದೇಶದ ಜನ ಇನ್ನೂ ಹಳಬರು, ಆ ಹಳೆಯ ರಾಮಾಯಣನೇ ಹಿಡ್ಕೊಂಡಿದ್ದಾರೆ, ಹಳೆಯ ಮಹಾಭಾರತನೇ, ಜಗತ್ತು ಎಷ್ಟು ಮುಂದಕ್ಕೆ ಹೋಗಿದೆ, ಹಿಂಗೆ ಮಾತಾಡ್ಕೊಂಡು ಕೂತಿರೋದು. ಅದಕ್ಕೆ ಲ್ಯಾಂಗ್ವೇಜನ್ನು ಕೊಟ್ಟು, ಎಜುಕೇಷನ್ ಕೊಟ್ಟು, ಆ ಮೂಲಕ ಕಲ್ಚರ್ ಗಾಂಧೀಜಿಯನ್ನು ಗಮನಿಸಿದ್ರು ತುಂಬ ಚೆನ್ನಾಗಿ. ಗಾಂಧೀಜಿ ಮುಂದುವರೆದು ಹೇಳಿದರು ಅಥವಾ ಆಲೋಚನೆ ಮಾಡಿದರು, ಯಾವುದೇ ಬ್ರಿಟಿಷರು ಕೆಲಸ ಮಾಡುವಾಗ ಸಂಸ್ಕೃತಿ ಕೈ ಹಾಕ್ತಾರೆ ಅಂತ. ಒಂದು ದೇಶದ ಸಂಸ್ಕೃತಿನ ಪೂರ್ತಿ ನಾಶ ಮಾಡಿಬಿಟ್ರೆ, ಆ ಸಂಸ್ಕೃತಿಯ ಬೇರುಗಳಿಲ್ಲದಂತೆ ಮಾಡಿದರೆ ಇದೆಲ್ಲ ಹೆಂಗೆ ಅರ್ಥ ಆಗುತ್ತೆ ಅಂತಂದರೆ, ಗಾಂಧೀಜಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ, ಭಾಳ ಚೆನ್ನಾಗಿದೆ ಇದು. ಮುಂದೆ ಧರ್ಮಪಾಲ್ಜಿ ಇದನ್ನು ಮಂತ್ರ ಸದೃಶವಾಗಿ ತೆಗೆದುಕೊಂಡು ಅವ್ರು ಹೇಳಿದರು, ಇಂಡಿಯಾ ವಾಸ್ ಅ ಬ್ಯೂಟಿಫುಲ್ ಟ್ರೀ, ಬ್ರಿಟಿಷರು ಅದನ್ನು ಅಪ್ರೂಟ್ ಮಾಡಿದರು ಅಂತ. ಭಾರತ ಒಂದು ಅದ್ಭುತವಾಗಿರುವಂಥ ತರುವಾಗಿತ್ತು, ಮರವಾಗಿತ್ತು, ಬ್ರಿಟಿಷರು ಅದನ್ನು ಅಪ್ರೂಟ್ ಮಾಡಿಬಿಟ್ರು, ಪೂರ್ತಿ ಮರ ಸತ್ತೋಯ್ತು ಅನ್ನೋ ದೃಷ್ಟಿಯಿಂದ ಅವ್ರು ಮಾತನಾಡ್ತಾರಲ್ಲ, ಇದೇ ದೃಷ್ಟಿಯಲ್ಲಿ ಗಾಂಧೀಜಿ ಹೇಳುವಂಥದ್ದು. ಗಾಂಧೀಜಿ ಕೊನೆಗೆ ಆಲೋಚನೆ ಮಾಡ್ತಾರೆ, ಅಥವಾ ಬ್ರಿಟಿಷರ ಒಟ್ಟಾರೆ ಮನಸ್ಥಿತಿ, ಒಂದು ಸಲ ನಿಮ್ಮ ಕಲ್ಚರ್ ಹಾಳಾಯಿತು, ನಿಮ್ಮ ಕಲ್ಚರ್ ಮೇಲೆ ರೆಸ್ಪೆಕ್ಟ್ ಉಳ್ಕೊಳ್ಳಿಲ್ಲ, ಹೀಗೆಲ್ಲ ಆಗಿಬಿಟ್ರೆ ಆಮೇಲೆ ಬ್ರಿಟಿಷರು ಇದ್ದರೆಷ್ಟು ಹೋದರೆಷ್ಟು. ನನಗೆ ರಾಜೀವ್ ದೀಕ್ಷಿತರು ಯಾವಾಗಲೂ ಹೇಳೋರು, ಅವ್ರು ಹೇಳ್ತಿದ್ರು ಧರ್ಮಪಾಲ್ಜಿ ಇದನ್ನು ಹೇಳ್ತಿದ್ರು ಅಂತ. ರಾಜೀವ್ ದೀಕ್ಷಿತರು ಏನು ಹೇಳೋರು ಅಂತಂದರೆ, ಗಾಂಧೀಜಿಗೂ ಮತ್ತು ನೆಹರುಗೂ ಇದ್ದಂಥ ಒಂದು ಡಿಫರೆನ್ಸ್ ಏನು ಅಂತಂದರೆ, ಗಾಂಧೀಜಿ ಯಾವಾಗಲೂ ಹೇಳೋರಂತೆ, ಭಾರತಕ್ಕೆ ಇನ್ನೊಂದಷ್ಟು ಬ್ರಿಟಿಷರು ಬರಲಿ ಪ್ರಾಬ್ಲಮ್ ಇಲ್ಲ, ಆದರೆ ಭಾರತೀಯರೆಲ್ಲ ಭಾರತೀಯರಾಗಬೇಕು. ನೆಹರು ಉಲ್ಟಾ ಅಂತೆ, ಒಬ್ಬ ಬ್ರಿಟಿಷರು ಇಲ್ಲಿರಬಾರ್ದು, ನಾವೆಲ್ಲರೂ ಬ್ರಿಟಿಷರಾಗ್ಬಿಡ್ಬೇಕು. ಡಿಫರೆನ್ಸ್ ಗಮನಿಸಿ ಅಂತ ಭಾಳ ಇಂಪಾರ್ಟೆಂಟ್ ಆಗಿರುವಂಥ, ನಾನು ತುಂಬ ಕಾಲ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಎರಡೂ ಎಂಥ ಅಗಾಧವಾದ ಡಿಫರೆನ್ಸ್ ಅಂತಂದರೆ, ಗಾಂಧೀಜಿಯ ಪ್ರೇಮ ಇತ್ತಲ್ಲ, ಇಡೀ ಜಗತ್ತನ್ನೇ ತಂದು ಬೇಕಿದ್ರೆ ಭಾರತದಲ್ಲಿ ಉಳಿಸ್ಕೊಳ್ತಾರೆ, ಆದರೆ ಭಾರತೀಯರಾಗಿರಬೇಕು ಅಂತ, ಅವಾಗ ಪ್ರಾಬ್ಲಮ್ ಇಲ್ಲ. ಆದರೆ ಈ ಹೋರಾಟದಿಂದ ಓಡಿಸೋದಿದೆಯಲ್ಲ, ಆದರೆ ನಾವೇ ಹಿಂಗಾಗ್ಬಿಟ್ರೆ ಹೇಗೆ ಅಂತ. ಹೀಗಾಗಿ ಗಾಂಧೀಜಿ
ಒಂದಷ್ಟು ಚಟುವಟಿಕೆಗಳನ್ನು ಇಲ್ಲಿಗೆ ಬಂದು ಮಾಡಿದರು. 1915ಕ್ಕೆ ಬಂದವರು 1916ರಲ್ಲಿ 1 ವರ್ಷ ಕಳೆದ ನಂತರ 1915ರ ಜನವರಿಗೆ ಬಂದಿದ್ದು 1916ರ ಫೆಬ್ರವರಿಯಲ್ಲಿ ಮೊದಲ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರು ಭಾಷಣ ಮಾಡ್ತಾ ಅವರು ಅನಿಬೆಸೆಂಟು ಇದ್ದಾಗ ಒಂದಷ್ಟು ಮಾತನಾಡಿದ್ದನ್ನು ಅನಿಬೆಸೆಂಟು ಅವರು ಕೇಳಲಿಕ್ಕಾಗದೆ ಇದ್ದೋಗ್ಬಿಡ್ತಾರೆ. ಗಾಂಧೀಜಿ ತುಂಬ ಒಳ್ಳೆ ಭಾಷಣಕಾರ ಏನೂ ಆಗಿರಲಿಲ್ಲ ಆರಂಭದಲ್ಲಿ, ಆದರೆ ಬರ್ತಾ 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 ತಯಾರಾಗಿದ್ದವರು. ಆ ಭಾಷಣದಲ್ಲಿ ಗಾಂಧೀಜಿ ಭಾರತದ ಬಡತನ ಇಟ್ಕೊಂಡು ನಾವು ಯಾವ ಥರ ಮೆರಿತಾ ಇದ್ದೀವಿ, ಹೊರಗಡೆಯವರು ಬಂದಾಗ ವೈಸ್ರಾಯ್ಗಳು ಬಂದಾಗ ಹೆಂಗೆ ಮೆರೆಸ್ತೀವಿ ಅಂತಂದರೆ ಇದು ನಮ್ಮ ಬಡತನಕ್ಕೂ ಮತ್ತು ನಾವು ಮಾಡ್ತಾ ಇರುವ ಕೆಲಸಕ್ಕೂ ತಾಳೆ ಆಗ್ತಿಲ್ಲ ಅನ್ನೋದನ್ನು ಹೇಳಿದಾಗ ಅನೇಕರು ಸಹಿಸ್ಕೊಳ್ಳಿಕ್ಕಾಗಲ್ಲ ಗಾಂಧೀಜಿ ಬಗ್ಗೆ. ಎಲ್ರಿಗೂ ಆವತ್ತಿನ ದಿನದಲ್ಲಿ ಹೆಂಗಾಗಿತ್ತು ಅಂತಂದರೆ ರಾಜ್ಯವನ್ನು ಅಥವಾ ಸರ್ಕಾರವನ್ನು ಚಪ್ಪಾಳೆ ತಟ್ಟಿ ಹೊಗಳೋದು ಗುಡ್, ಅದು ನಮ್ದು ಇಷ್ಟೊಂದು ಮಾಡಿಕೊಟ್ಬಿಡಿ ಸಾಕು ಅಂತ ಕೇಳುವಂಥ ವ್ಯವಸ್ಥೆ ಇತ್ತು ಅಷ್ಟೆ. ಗಾಂಧೀಜಿ ಸ್ವಲ್ಪ ಉಗ್ರವಾಗಿ ಮಾತನಾಡಿದರು. ಮೊದಲನೇ ಅಧಿವೇಶನ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ದಾಗಲೇ ಗಾಂಧೀಜಿ ತುಂಬ ಸ್ಪಷ್ಟ ದನಿಯಲ್ಲಿ ಹೇಳಿದರು, ಈ ಕಾಂಗ್ರೆಸ್ ಅಧಿವೇಶನ ಇಂಗ್ಲೀಷಲ್ಲಿ ನಡೀಬಾರ್ದು, ಇನ್ನು ಮುಂದೆ ಕಾಂಗ್ರೆಸ್ ಅಧಿವೇಶನ ನಡೀಬೇಕಾದ್ರೆ ಭಾರತೀಯ ಭಾಷೆಯಲ್ಲೇ ನಡೀಬೇಕು ಅಂತ. ಎಲ್ಲರೂ ಕಲ್ತ್ಕೊಳ್ಳಿ ಆ ಭಾಷೆನ, ನಾವ್ಯಾಕೆ ಅವ್ರ ಭಾಷೆಯಲ್ಲಿ ಮಾತನಾಡಬೇಕು. ಅಂದರೆ ಅವರ ಥಾಟ್ ಪ್ರಾಸೆಸ್ ಇತ್ತಲ್ಲ ಅದು ಪರ್ಫೆಕ್ಟಾಗಿತ್ತು, ಯಾವ ದಿಕ್ಕಿನಲ್ಲಿ ನಾವು ಹೋಗಬೇಕು ಅಂತ. ಹೀಗಾಗಿ ಗಾಂಧೀಜಿ ಅಲ್ಲಿದ್ದಾಗಲೇ ಗಾಂಧೀಜಿಯವರ ಮಾತುಗಳನ್ನು ಕೇಳಿದ ಚಂಪಾರಣ್ಣ ರೈತರು, ನೀವು ಬಂದ್ಬಿಟ್ಟು ನಮ್ಮ ರೈತರ ಸಮಸ್ಯೆಗೂ ಏನಾದರೂ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಗಾಂಧೀಜಿ ಅಲ್ಲಿಗೆ ಹೋಗಿ ರೈತರ ಜೊತೆ ನಿಂತು ಹೋರಾಟ ಮಾಡಿದ್ದಿದೆಯಲ್ಲ ಅದು ಗಾಂಧೀಜಿಯವರಿಗೆ ಮೊದಲ ಗೆಲುವು. ಒಂದು ಜನರ ಮನಸ್ಸಿನ ಹೃದಯದಲ್ಲಿ ತನ್ನನ್ನು ಸ್ಥಾಪಿಸಿಕೊಳ್ಳಿಕ್ಕೆ ಒಂದು ಮೊದಲ ಗೆಲುವು ಸಿಕ್ತು. ಇಡೀ ದೇಶ ಗಾಂಧೀಜಿಯವರನ್ನು ಹೆಮ್ಮೆಯಿಂದ ನೋಡಲಿಕ್ಕೆ ಶುರು ಮಾಡಿತು. ಆದರೆ ಗಾಂಧೀಜಿಯವರ ಹೋರಾಟದ ಪರಿಯನ್ನು ರಾಬರ್ಟ್ ಬಾರೋಸ್ ಒಂದು ಪುಸ್ತಕದಲ್ಲಿ ಬರೀತಾರೆ, ಭಾಳ ಸುಂದರವಾಗಿರುವಂಥ ಪುಸ್ತಕ. ಇತ್ತೀಚಿನ ದಿನಗಳಲ್ಲಿ ವಾರ್ ಸ್ಟ್ರಾಟಜಿ ಕುರಿತಂತೆ ನಾನು ಓದಿರುವಂಥ ಒಳ್ಳೆಯ ಪುಸ್ತಕಗಳಲ್ಲೊಂದು, ದ ಸ್ಟ್ರಾಟಜಿ ಆಫ್ ನಾನ್ ವಯಲೆಂಟ್ ಡಿಫೆನ್ಸ್ ಅ ಗಾಂಧಿಯನ್ ಅಪ್ರೋಚ್ ಅಂತ. ಗಾಂಧಿಯನ್ ಅಪ್ರೋಚ್ನಲ್ಲಿ ನಾನ್ ವಯಲೆಂಟ್ ಡಿಫೆನ್ಸಿನ ಸ್ಟ್ರಾಟಜಿ ಹೇಗಿತ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಅವರು ವಾರ್ ಸ್ಟ್ರಾಟಜಿ ಬಗ್ಗೆ ಮಾತನಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಮಿತ್ರರೇ, ಒಂದು ಹೋರಾಟ ಯಾಕೆ ಗಾಂಧಿಯನ್ ಹೋರಾಟ ಒಂದು ವಿಶೇಷವಾಗಿತ್ತು ಅನ್ನೋದನ್ನು ಹಂಚ್ಕೊಳ್ಳಿಕ್ಕೋಸ್ಕರ ಹೇಳ್ತಿದ್ದೀನಿ. ಒಂದು ವಾರ್ ಸ್ಟ್ರಾಟಜಿ ಯಾವಾಗಲೂ ಮಾಡಬೇಕಾದ್ರೆ ಹೇಗಿರಬೇಕು ಅಂತಂದರೆ ಶತ್ರುವಿನ ಸೆಂಟರ್ ಆಫ್ ಗ್ರಾವಿಟಿ ಅರ್ಥ ಮಾಡ್ಕೋಬೇಕು ಅಂತ ಬರೀತಾರೆ. ಸೆಂಟರ್ ಆಫ್ ಗ್ರಾವಿಟಿ ಅಂತಂದರೆ ಅವನಿಗೆ ಪವರ್ ಎಲ್ಲಿಂದ ಬರ್ತಿದೆ ಅಂತ, ಯಾವುದು ಅವನ ಶಕ್ತಿ ಕೇಂದ್ರ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತ. ಅವನ ಸೆಂಟರ್ ಆಫ್ ಗ್ರಾವಿಟಿ ಒಂದು ಸಲ ಅರ್ಥ ಆದರೆ ನಮ್ಮ ಸೆಂಟರ್ ಆಫ್ ಗ್ರಾವಿಟಿ ಯಾವುದು ಅಂತ ತಿಳ್ಕೊಳ್ಬೇಕು. ಅನೇಕ ಬಾರಿ ನಾವು ಫೈಟ್ ಮಾಡ್ತೀವಲ್ಲ, ನಮಗೆ ಅವ್ರ ಸೆಂಟರ್ ಆಫ್ ಗ್ರಾವಿಟಿನೂ ಗೊತ್ತಿರಲ್ಲ, ನಮ್ಮ ಸೆಂಟರ್ ಆಫ್ ಗ್ರಾವಿಟಿನೂ ಗೊತ್ತಿರಲ್ಲ. ಈ ಪವರ್ ಇದೆಯಲ್ಲ, ಎಲ್ಲಿ ಯಾವುದು ಶಕ್ತಿಯ ಆಧಾರದ ಮೇಲೆ ಅವನು ಕೆಲಸ ಮಾಡ್ತಿದ್ದಾನೆ ಅಂತ ಆ ಪವರ್ನ ಗುರುತಿಸ್ಕೊಳ್ಬೇಕಾದಂಥ ಅಗತ್ಯ ಇದೆ. ಈ ಪವರ್ನ ಯಾವಾಗ ಗುರುತಿಸ್ಕೊಳ್ತೀವೋ ಅರ್ಧ ಯುದ್ಧ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅಪ್ ಟು 2019, ನಾನು ಮತ್ತೆ ಪೊಲಿಟಿಕಲ್ ಎಕ್ಸಾಂಪಲ್ಗೋಸ್ಕರ ಬರ್ತೀನಿ, ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಅಪ್ ಟು 2019 ನರೇಂದ್ರ ಮೋದಿಯವರು ಚುನಾವಣಾ ಮಹಾಪ್ರವಾಹಕ್ಕೆ ಬರೋಕ್ಕಿಂತ ಮುಂಚೆ ಒಟ್ಟಾರೆ ದೇಶದಲ್ಲಿ ಏನಿತ್ತು ಅಂತಂದರೆ ಒಂದು ಪಾರ್ಟಿ ಹಿಂದೂಗಳ ಓಟಿಗೆ, ಒಂದು ಪಾರ್ಟಿ ಮುಸ್ಲಿಮರು ಮತ್ತು ಇತರರ ಓಟಿಗೆ ಇರೋದು ಅಂತ. ಮುಸ್ಲಿಮರು ಮತ್ತು ಇತರರ ಓಟಿಗೆ ಇರೋದರಿಂದ ಅದು ಸದಾಕಾಲ ಹಿಂದೂಗಳನ್ನು ದೂಷಿಸ್ಕೊಂಡು ಬದುಕುತ್ತೆ, ಯಾಕಂದರೆ ಹಿಂದೂಗಳಲ್ಲಿ ಐಕ್ಯಮತ್ಯ ಇಲ್ಲ, ಹೀಗಾಗಿ ಯಾವತ್ತೂ ಒಂದಾಗಲ್ಲ ಅಂತ. ಸೆಂಟರ್ ಆಫ್ ಗ್ರಾವಿಟಿ ಹಿಂಗೆ ಇದ್ದಿದ್ದರಿಂದ ಇಷ್ಟೂ ದಶಕಗಳ ಕಾಲ ಬದಲೇ ಆಗಲಿಲ್ಲ ಅಂದರೆ ಎಲ್ಲೆಲ್ಲಿರಬೇಕಿತ್ತು ಅಲ್ಲೆಲ್ಲೇ ಇತ್ತು. ಮೋದಿ ಬಂದು ಈ ಗ್ರಾವಿಟಿನ ಚೇಂಜ್ ಮಾಡ್ತೀನಿ ಅಂತ ಅವ್ರು ಏನು ಮಾಡಿದರು, ನಮ್ಮ ಸೆಂಟರ್ ಆಫ್ ಗ್ರಾವಿಟಿ ಹಿಂದುತ್ವ ಅಲ್ಲ, ನಮ್ಮ ಸೆಂಟರ್ ಆಫ್ ಗ್ರಾವಿಟಿ ಡೆವಲಪ್ಮೆಂಟು ಅಂದ್ಬಿಟ್ರು. ಸೆಂಟರ್ ಆಫ್ ಗ್ರಾವಿಟಿ ಯಾವಾಗ ಚೇಂಜ್ ಆಯಿತೋ ಎದುರಿಗಿದ್ದವ್ರಿಗೆ ಫೈಟ್ ಹೆಂಗೆ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೆಂಟರ್ ಆಫ್ ಗ್ರಾವಿಟಿ ಅದೇ ಇರುತ್ತೆ ಅಂತ ಭಾವಿಸ್ಕೊಂಡು ಫೈಟ್ ಮಾಡಿದವ್ರು ಹೇಳಿದರು, ನೀವು ಗೆಲ್ಬೋದಪ್ಪ, ಬಹುಮತ ಬರಲ್ಲ ನೋಡ್ತೀರಿ ಅಂತ. ಆದರೆ ಯಾವಾಗ ಗೋಲ್ ಪೋಸ್ಟೇ ಚೇಂಜ್ ಆಗಿತ್ತೋ ಫೈಟ್ ಮಾಡಲಿಕ್ಕೆ ಆಗಲೇ ಇಲ್ವಲ್ಲ, ಅದು ಹಾಗೆ ಉಳ್ಕೊಳ್ತು. ಹೀಗಾಗಿ ಬಹುಮತವೂ ಬಂತು, ಗೌರ್ಮೆಂಟು ಆಯಿತು. ಸೆಂಟರ್ ಆಫ್ ಗ್ರಾವಿಟಿ ಕಂಟಿನ್ಯೂ ಆಯಿತು. ಡೆವಲಪ್ಮೆಂಟಲ್ ಆ್ಯಟಿಟ್ಯೂಡೇ ಕಂಟಿನ್ಯೂ ಆಗಿದ್ದರಿಂದ ಅದರ ಜೊತೆಗೆ ಬೇರೆ ಎಲ್ಲ ಪೆರಿಫರಲಲ್ಲಿ ಬಂದು ನಿಂತ್ಕೊಂಡಿದ್ದರಿಂದ ಹೆಂಗಾಯಿತು ಪರಿಸ್ಥಿತಿ ಅಂತಂದರೆ ಎದುರಿಗಿರೋರಿಗೆ ಹೋರಾಟ ಹೆಂಗೆ ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಸೆಂಟರ್ ಆಫ್ ಗ್ರಾವಿಟಿಯ ಇಂಪಾರ್ಟೆನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಈ ಕಾರಣಕ್ಕೋಸ್ಕರ. ಈ ದೃಷ್ಟಿಯಿಂದ ನೋಡೋದಾದರೆ ನೀವು ಬ್ರಿಟಿಷರ ಸೆಂಟರ್ ಆಫ್ ಗ್ರಾವಿಟಿ ಏನಿತ್ತು ಅಂತ ಅರ್ಥ ಮಾಡ್ಕೊಳ್ಬೋದು. ಅವ್ರು ಬರೀತಾರೆ, ರಾಬರ್ಟ್ ಬರೋಸ್, ಗಾಂಧೀಜಿಗೆ ಅದು ಅರ್ಥ ಆಗಿತ್ತು ಅಂತ. ಬ್ರಿಟಿಷರ ಸೆಂಟರ್ ಆಫ್ ಗ್ರಾವಿಟಿ ಏನು, ಕೌಂಟರ್ ಇನ್ಸರ್ಜೆನ್ಸಿ ಟೆಕ್ನಿಕ್ಸ್ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ. ನೀವು ಪಿಸ್ತೂಲ್ ಹಿಡಿದ್ರೆ ನಿಮ್ಮನ್ನು ಹೆಂಗೆ ಬಡಿಬೇಕು ಅಂತ ಗೊತ್ತಿತ್ತು ಅವರಿಗೆ. ನೀವು ಬಾಂಬ್ ಹಿಡ್ಕೊಂಡ್ರೆ ನಿಮ್ಮನ್ನು ಹೆಂಗೆ ಬಡಿಬೇಕು ಅಂತ ಗೊತ್ತಿತ್ತು ಅವರಿಗೆ. ನೀವು ಉದ್ದಕ್ಕೂ ನೋಡಿ ಬಂಗಾಳದಲ್ಲಿ ಹೆಂಗೆ ಮಟ್ಟ ಹಾಕಿದ್ರು, ಪಂಜಾಬಿನ ಕ್ರಾಂತಿಯನ್ನು ಹೆಂಗೆ ಮಟ್ಟ ಹಾಕಿದ್ರು, ಬಿಕಾಸ್ ದೇ ವರ್ ಎಕ್ಸ್ಪರ್ಟ್ ಇನ್ ದಟ್. ಸ್ವತಃ ಲೂಟಿಕೋರಲ್ಲ, ಇದೇ ಕೆಲಸ ಮಾಡ್ಕೊಂಡು ಬಂದವರಲ್ಲ.
ಉದ್ದಕ್ಕೂ ಲೂಟಿ ಮಾಡ್ಕೊಂಡು ಬಂದು ಹಡಗುಗಳನ್ನು ಲೂಟಿ ಮಾಡಿದ ಜನಕ್ಕೆ ನೀವೊಂದು ಬಂದೂಕು ತೋರಿಸಿ ಹೆದರಿಗೆ ಸಾಧ್ಯ ಇರಲಿಲ್ಲ, ಬಿಕಾಸ್ ಅವರು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದರು. ನೀವು ತಾಲಿಬಾನ್ ಜೊತೆಗೆ ಕಟ್ಟರತೆಯಲ್ಲಿ ಫೈಟ್ ಮಾಡಲಿಕ್ಕೆ ಆಗುತ್ತೇನು? ಸಾಧ್ಯನೇ ಇಲ್ಲ. ಅವರಿಗಿಂತ ಕಟ್ಟರಗಳಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಬ್ರಿಟಿಷರ ಜೊತೆ ಯಾವುದರಿಂದ ಫೈಟ್ ಮಾಡಲಿಕ್ಕಾಗತ್ತೆ? ಸೊ ಹೀಗಾಗಿ ಬೇರೆಯೇ ಏನೋ ಡಿವೈಸ್ ಮಾಡಬೇಕಾಗಿತ್ತು. ಎರಡನೇದು, ಅವ್ರ ಸ್ಟ್ರೆಂತ್ ಇದ್ದಿದ್ದು ಆಧುನಿಕ ವೆಪನ್ಸ್ಗಳಲ್ಲಿತ್ತು. ನೀವು ಪಿಸ್ತೂಲ್ ಬಳಸೋ ವೇಳೆಗೆ ಬಾಂಬಿಗೆ ಬಂದಿದ್ರು, ನೀವು ಬಾಂಬ್ ಬಳಸೋ ವೇಳೆಗೆ ಮುಂದಿನ ಹಂತಕ್ಕೆ ಹೋಗಿದ್ರು. ಫಿರಂಗಿಗಳನ್ನು ಬಳಸಿ ನಮ್ಮ ಕರ್ನಾಟಕದ ಎಷ್ಟು ಕೋಟೆಗಳನ್ನು ಉಡಾಯಿಸಿಬಿಟ್ರು ಅವರು. ಎಲ್ಲವೂ ಫಿರಂಗಿಗಳನ್ನು ಬಳಸುವಾಗ ನಾವು ಇನ್ನೂ ಒದ್ದಾಡ್ತಾ ಇರುವಾಗ ಅವ್ರ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಹೆವಿ ವೆಪನ್ಸ್ ತೊಗೊಂಡು ಬಂದು ನಾವು ನಿಂತ್ಕೊಳ್ಳಿಕ್ಕಾಗದಂತೆ ಮಾಡಿ ನಮ್ಮನ್ನು ಗಾಬರಿ ಪಡಿಸಿ ಸೈಲೆಂಟ್ ಮಾಡಿಬಿಟ್ಬಿಟ್ಟಿದ್ರು. ಎಟ್ ದ ಸೇಮ್ ಟೈಮ್ ಸೆಂಟರ್ ಆಫ್ ಗ್ರಾವಿಟಿ ಆಫ್ ಇಂಡಿಯನ್ಸ್ ಏನಿತ್ತು ಅಂತಂದರೆ, ಇಂಡಿಯನ್ಸೇ ಸೆಂಟರ್ ಆಫ್ ಗ್ರಾವಿಟಿ. ನಮ್ಮ ನಂಬರ್ ಇತ್ತಲ್ಲ, ದಟ್ ವಾಸ್ ಹ್ಯೂಜ್. ಆವತ್ತಿನ ದಿನಗಳಲ್ಲಿ 30 ಕೋಟಿ ಜನಸಂಖ್ಯೆ ನಮ್ಮದು. 30 ಕೋಟಿ ಜನಸಂಖ್ಯೆ ನಾವು ಒಟ್ಟಾಗಿ ನಿಲ್ತೀವಿ ಅಂತಂದರೆ ಎದುರಿಸ್ಲಿಕ್ಕೆ ಸಾಧ್ಯ ಇತ್ತೇನವರಿಗೆ? ಅದಕ್ಕೆ ಬ್ರಿಟಿಷರು ಮೊದಲು ಅರ್ಥ ಮಾಡ್ಕೊಂಡು ಏನು ಮಾಡಿದರು, 30 ಕೋಟಿ ಆಗಿಲ್ಲದೆ ಇರೋ ಥರ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಚೂರು ಮಾಡಿ ಬಿಸಾಕಿದ್ರು. ಅವರ ನಂಬರ್ 1-1.5 ಕೋಟಿ ಇತ್ತು. ಎಟ್ ದ ಎಂಡ್ವರೆಗೂ ಬರುವಾಗ ಹಾರ್ಡ್ಲಿ 2 ಕೋಟಿ ಆಗಿದ್ದಿರ್ಬೋದು. 2 ಕೋಟಿಗಿಂತ ಜಾಸ್ತಿ ಇರುವಂಥ ನಂಬರೇ ಇಲ್ಲದೆ ಇರೋ ಥರ ನೋಡಿಕೊಂಡ್ರು. 2 ಕೋಟಿಯ ನಂಬರನ್ನು ಮೀರಿಸಿದ್ದು ಗಾಂಧೀಜಿನೇ. ಯಾವ ಕ್ರಾಂತಿಕಾರಿಗಳು ಕೂಡ ಒಂದು ಟೀಮನ್ನು ಕಟ್ಕೊಂಡು ದೊಡ್ಡ ನಂಬರ್ನ ನೆಟ್ವರ್ಕನ್ನು ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ, ಎಕ್ಸೆಪ್ಟ್ ಫಾರ್ ಗಾಂಧೀಜಿ. ನಾವು ಗಮನಿಸಬೇಕಾಗಿರುವಂಥ ಸಂಗತಿ ಅಂತ. ಈ ಸೆಂಟರ್ ಆಫ್ ಗ್ರಾವಿಟಿಯ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತಂದರೆ, ದೊಡ್ಡ ಸೇನೆ ಇಟ್ಕೊಂಡಂಥ ಅಮೇರಿಕನರು ವಿಯೆಟ್ನಾಂನ ಪುಟ್ಟ ಸೇನೆಯ ಮುಂದೆ ಸೋತು ಹೋದರು. ವಿಯೆಟ್ನಾಂನ ಗೆರಿಲ್ಲಾ ಮಾದರಿಯ ಯುದ್ಧದ ಮುಂದೆ ಅಮೇರಿಕನರದ್ದು ಏನು ಆಟನೇ ನಡೀಲಿಲ್ಲ. ಆದರೆ ಇರಾಕಿನ ಮೇಲೆ ಅಮೇರಿಕ ಈಸಿಯಾಗಿ ಗೆದ್ದುಬಿಡ್ತು. ಯಾಕೆಂದರೆ ಯಾರದು ಏನು ಪ್ರಾಬ್ಲಮ್ಮು ಅಂತ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಯುದ್ಧ ಎಲ್ಲಿ ಮಾಡಬೇಕು, ಯಾರನ್ನು ಸೋಲಿಸಬೇಕು ಅಂತ. ಅದಕ್ಕೆ ಅಮೇರಿಕಾದ ಅಧ್ಯಕ್ಷ ಒಬ್ಬ ತುಂಬ ಚೆನ್ನಾಗಿ ಹೇಳ್ತಾನೆ, ವಿ ಫಾಟ್ ವಿತ್ ಮಿಲಿಟರಿ ಬಟ್ ವಿಯೆಟ್ನಾಮ್ ಈಸ್ ಫಾಟ್ ವಿತ್ ಫಾಟ್ ಆನ್ ಪೊಲಿಟಿಕಲ್ ಗ್ರೌಂಡ್ಸ್ ಆ್ಯಂಡ್ ಸೈಕಾಲಜಿಕಲ್ ವಾರ್ ಅಂತ. ಅವ್ರು ಸೈಕಾಲಜಿ ಮೇಲೆ ಕೆಲಸ ಮಾಡಿದರು. ನಾವು ಅದನ್ನು ಮಾಡಲಿಕ್ಕೆ ಸೋತು ಹೋಗ್ಬಿಟ್ವಿ ಅಂತ ಆ ಯುದ್ಧದ ನಂತರ US ತನ್ನ ಸ್ಟ್ರಾಟಜಿನ ಕೂಡ ಬೇರೆ ಮಾಡಿಕೊಳ್ತು ಅಂತ ಹೇಳ್ತಾರೆ. ಹೀಗಿರುವಾಗ ನಮಗೆ ಒಂದು ವ್ಯವಸ್ಥಿತವಾಗಿರುವಂಥ ಸ್ಟ್ರಾಟಜಿ ಬೇಕಾಗಿತ್ತು. ಹೀಗಾಗಿ ಗಾಂಧೀಜಿ ಆರಿಸ್ಕೊಂಡ ಸ್ಟ್ರಾಟಜಿ ಏನಿತ್ತು ಅಂದರೆ, ಪೊಲಿಟಿಕಲ್ ಆಗಿರಬೇಕು, ಎಕನಾಮಿಕಲ್ ಆಗಿರಬೇಕು, ಸೈಕಾಲಜಿಕಲ್ ಆಗಿರಬೇಕು. 3 ಫ್ರಂಟಲ್ಲಿ ವಾರನ್ನು ಮಾಡಬೇಕು ಅಂತ. ಈ ವಾರನ್ನು ಮಾಡಲಿಕ್ಕೋಸ್ಕರ ಅವ್ರು ಏನು ಮಾಡಿದರು, ನಾವು ಪೊಲಿಟಿಕಲ್ ವಾರ್ ಮಾಡಬೇಕು ಅಂದರೆ ಸ್ಟ್ರಾಂಗ್ ಆಗಿ ಜನರನ್ನು ಬೆಸಿಬೇಕು. ಲಾಜಿಸ್ಟಿಕಲ್ ಆಗಿ ನಾವು ನೆಟ್ವರ್ಕನ್ನು ಸಮರ್ಥವಾಗಿ ಹಬ್ಬಿಸಬೇಕು. ವಾರ್ಧಾದಲ್ಲಿ ನಿಂತ್ಕೊಂಡು ಒಂದು ಮಾತನಾಡಿದರೆ ದೂರದ ತಮಿಳುನಾಡಿನಲ್ಲೂ ಕೂಡ ಅದು ಪ್ರತಿಧ್ವನಿಸುವಂತಿರಬೇಕು. ಆ ಥರದೊಂದು ನೆಟ್ವರ್ಕನ್ನು ಬೆಳೆಸಬೇಕು. 3ನೇದು ಆಪರೇಷನಲ್ ಆಗಬೇಕು ಅಂತಂದರೆ ಎಲ್ಲ ಜನರು ಒಟ್ಟಾಗಿ ಸೇರುವಂತೆ, ಮುಂದಕ್ಕೆ ಬರುವಂತೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಹೀಗೆ ಭಿನ್ನ ಭಿನ್ನ ಸ್ವರೂಪದಲ್ಲಿ ಮಹಾತ್ಮ ಗಾಂಧೀಜಿ ಇದಕ್ಕೆ ಬೇಕಾಗಿರುವಂಥ ಪ್ಲ್ಯಾನನ್ನು ಯೋಚನೆ ಮಾಡಿದರು. ಹಾಗೆ ಯೋಚನೆ ಮಾಡುವಾಗಲೇ ಅವರಿಗೆ ಅನಿಸಿದ್ದು, ಅಥವಾ ಒಂದು ಸುಂದರವಾಗಿರುವಂಥ ಮಾತದು, ವಯಲೆನ್ಸ್ಗೂ ನಾನ್ ವಯಲೆನ್ಸ್ಗೂ ಇರೋ ಡಿಫ್ರೆನ್ಸ್ ಬಹಳ ಚಿಕ್ಕದ್ದು. ಯಾರು ಸಶಸ್ತ್ರ ಕ್ರಾಂತಿಯ ಮಾತನಾಡ್ತಾರೋ ಅವ್ರ ವಾದ ಏನು ಗೊತ್ತೇನು? ಅವ್ರು ಹೇಳ್ತಾರೆ, ಎದುರಾಳಿಗಳ ಸೈನ್ಯ ಶಕ್ತಿ ನಾಶ ಮಾಡಿದರೆ ಹೋರಾಟ ಮಾಡುವ ವಿಶ್ವಾಸ ಸತ್ತೋಗುತ್ತೆ ಅಂತ. ರೈಟ್, ಒಪ್ಕೋಬೇಕು. ಎದುರಾಳಿಗಳ ಸೈನ್ಯ ಶಕ್ತಿ ನಾಶ ಮಾಡಿದರೆ ಹೋರಾಟ ಮಾಡುವಂಥ ವಿಶ್ವಾಸ ಸತ್ತೋಗುತ್ತೆ. ನಾನ್ ವೈಲೆಂಟ್ ಅವ್ರದ್ದು ಏನು ಗೊತ್ತಾ, ವಿಶೇಷವಾಗಿ ಗಾಂಧೀಜಿ ಟೀಮ್ನವ್ರದ್ದು, ಅವ್ರದ್ದು ಏನು ಅಂತಂದರೆ, ಎದುರಾಳಿಗಳ ವಿಶ್ವಾಸವನ್ನು ನಾಶ ಮಾಡಿಬಿಟ್ರೆ ಸೈನ್ಯ ಇದ್ದರೂ ಉಪಯೋಗ ಇಲ್ಲ ಅಂತ. ಇಂಟ್ರೆಸ್ಟಿಂಗ್ ಅಲ್ಲ? 1962ರ ನಂತರ ಮೊನ್ನೆವರೆಗೂ ನಾನು ಯಾರನ್ನಾದರೂ ಕೇಳಿದರೆ ನಾವು ಪಾಕಿಸ್ತಾನ ಸೋಲಿಸ್ಬೋದಾ? ಆರಾಮಾಗಿ ಮಾಡ್ಬೋದು ಅಂತ. ಚೀನಾ ಅಂತ ಕೇಳಿದ್ರೆ ಕಷ್ಟ ಸರ್, ಗೆಲ್ವನ್ನಲ್ಲಿ ಆದಮೇಲೆ ಬಡಿಬೋದು ಬಿಡಿ ಸರ್ ಅವ್ರನ್ನು ಅಂತ. ಬದಲಾವಣೆ ಎಲ್ಲಿ ಬಂದಿದ್ದು? ಒಂದೇ ಒಂದು ರಾತ್ರಿಯಲ್ಲಿ ಚೇಂಜ್ ಆಯಿತು ಅಂದ್ಕೊಂಡ್ರೆ, ಚೇಂಜ್ ಆಗಿದ್ದು ಮಿಲಿಟರಿ ಶಕ್ತಿ ಅಲ್ಲ, ಚೇಂಜ್ ಆಗಿದ್ದು ಸೈಕಾಲಜಿಕಲ್ ಬದಲಾವಣೆ. ವಿಶ್ವಾಸ ಸತ್ತೋಗಿತ್ತು ಆಫ್ಟರ್ 1962. ಚೀನಾ ಹೆಂಗೆ ಮಾಡಿತ್ತು ಅಂತಂದರೆ, ತಾನು ಯುದ್ಧವನ್ನು ಗೆದ್ದ ನಂತರ ಅವರೇನು ಭೂಭಾಗವನ್ನು ಭಾರಿ ಆಕ್ರಮಿಸ್ಕೊಳ್ಳಿಲ್ಲ, ಬಿಟ್ಬಿಟ್ಟು ಹೋಗ್ಬಿಟ್ರೆ ಎಲ್ಲ. ಆದರೆ ನಮ್ಮೊಳಗೆ ಎಂಥ ಭಾವನೆಯನ್ನು ತುಂಬಿದ್ರು ಅಂತಂದರೆ, ಚೀನಾನ ಮಾತ್ರ ಗೆಲ್ಲಿಕ್ಕಾಗಲ್ಲ ಅಂತ ಅವತ್ತಿನಿಂದ ಇವತ್ತಿನವರೆಗೂ ಹೇಳ್ಕೊಂಡು ಬಂದರು. ಆದರೆ ಗೆಲ್ವನ್ನಾದಮೇಲೆ ಇವಾಗ ನಾವು ಹೇಳ್ತೀವಿ, ನಾವು ಕರ್ಕೊಂಬಂದು ನಿಲ್ಲಿಸ್ತಿದ್ದೀವಿ. ಚೀನಾ ವಾರೇ ಮಾಡ್ತಿಲ್ಲ. ಈಗ ನಾವು ತೊಗೊಂಡೋಗಿ ಸೈನಿಕರು ನಿಲ್ಲಿಸ್ತಾ ಇದ್ದೀವಿ, ನಾವು ಶಸ್ತ್ರಾಸ್ತ್ರಗಳು ನಿಲ್ಲಿಸ್ತಾ ಇದ್ದೀವಿ, ನಮಗೂ ಗೊತ್ತು ಬಾ ಫೈಟ್ ಮಾಡ್ತೀವಿ ಅಂತ. ಹಿಂಗೆ ಅಂದ ತಕ್ಷಣ ಒಂದು ಮಾನಸಿಕವಾದ ಬದಲಾವಣೆ ಇದೆಯಲ್ಲ, ವಿಶ್ವಾಸ ಡೆವಲಪ್ ಆಗೋದಿದೆಯಲ್ಲ, ಅಲ್ಲಿಗೆ ಅರ್ಧ ಯುದ್ಧವನ್ನು ಗೆಲ್ಬೋದು ಅಂತ. ಇದು ಯಾರು ಅಹಿಂಸೆಯ ಮಾರ್ಗದಲ್ಲಿ ಹೋಗೋರಿದ್ದರೋ ಅವರ ಆಲೋಚನೆ ಆಗಿತ್ತು, ಅದು ಗಾಂಧೀಜಿದಾಗಿತ್ತು. ಆರ್ಮ್ಡ್ ಸ್ಟ್ರಗಲಲ್ಲಿ ಒಂದು ಸಮಸ್ಯೆ ಇತ್ತು.
ಅಥವಾ ನಾನು ಸುಮ್ಮನೆ ಗಮನಿಸ್ತೀನಿ, ನೋಟ್ ಮಾಡ್ತಾ ಹೋಗಿ. ಯಾಕೆ ಗಾಂಧೀಜಿಯ ಮಾರ್ಗ ಕೆಲವೊಮ್ಮೆ ನಮಗೆ ಇಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ತಪ್ಪು ಅಂತ ಅನ್ನಿಸುವಾಗಲೂ ಕೂಡ ಆನ್ ಪೇಪರ್ ಎಷ್ಟು ಸತ್ಯವಾಗಿರುತ್ತೆ ಅಂತ. ಯಾವುದು ಸಶಸ್ತ್ರ ಕ್ರಾಂತಿಯ ಮಾರ್ಗ ಇದೆಯೋ ಆ ಕ್ರಾಂತಿಯ ಪ್ರಾಬ್ಲಮ್ ಏನು ಅಂದರೆ, ಮೊದಲಿಗೆ ಸಶಸ್ತ್ರ ಕ್ರಾಂತಿಯಲ್ಲಿ ಹೈಯೆಸ್ಟ್ ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಅವನು ನಮ್ಮ ನಡುವೆನೇ ಕೂತಿರ್ತಾನೆ, ಇವನು ಕ್ರಾಂತಿಯ ಅಂಗ ಹೌದು ಅಲ್ವೋ ಅಂತ ಗೊತ್ತೇ ಇರಬಾರ್ದು. 8 ಜನ ಜೊತೆಯಲ್ಲೇ ಇರ್ತಾರೆ, ಅವನು ಗುಟ್ಟು ಹೇಳಬಾರ್ದು, ಯಾಕಂದರೆ ಅವ್ನು ಸಿಕ್ಕಾಕೊಂಡು ಹೇಳ್ಬಿಟ್ರೆ ಏನು ಮಾಡೋದು ಅಂತ. ಇದರಲ್ಲಿ ಯಾರು ಸ್ಪೈ ಆಗಿ ಬಂದು ಕೆಲಸ ಮಾಡ್ತಿದ್ದಾನೋ ಗೊತ್ತೇ ಇಲ್ಲ ಅನ್ನೋ ಥರ ಒದ್ದಾಡಿಕೊಂಡು ಹಗಲು ರಾತ್ರಿ ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಬಹಳ ಕಷ್ಟ. ಸೀಕ್ರೆಸಿ ಹೆಂಗೆ ಮೇಂಟೈನ್ ಮಾಡಬೇಕಾಗಿತ್ತು ಅಂತಂದರೆ, ತಿಲಕರು ಕ್ರಾಂತಿಕಾರಿ ಅಂತ ಗೊತ್ತೇ ಇರಲಿಲ್ಲ ಯಾರಿಗೂ. ಎಲ್ಲ ಕ್ರಾಂತಿಕಾರಿಗಳು ಅವ್ರ ಹತ್ರ ಭೇಟಿ ಮಾಡ್ಕೊಂಡು ಆಶೀರ್ವಾದ ತೊಗೊಂಡು ಹೋಗ್ತಿದ್ರು. ಆದರೆ ಹೊರಗಡೆ ತಿಲಕರು ನಾನು ಮಾತ್ರ ಶಾಂತಿವಾದಿ ಅಂದ್ಕೊಂಡೇ ಇತ್ತು. ಚಿತ್ತರಂಜನ್ ದಾಸ್ ತರದವರು ಸುಭಾಷ್ ಚಂದ್ರ ಬೋಸರಿಗೆ ಮಾರ್ಗದರ್ಶನ ಮಾಡುವಂಥವರಾಗಿದ್ದಾಗಲೂ ಕೂಡ ಹೊರಗಡೆ ಶಾಂತಿವಾದಿಯ ಕಲ್ಪನೆಯನ್ನೇ ಇಟ್ಕೊಂಡು ಕೂತಿದ್ರು. ಅರವಿಂದರು ಅಷ್ಟು ಕೆಲಸ ಮಾಡಿದರು. ಒಂದೇ ಮಾತ್ರ ಮ್ಯಾಗಝಿನ್ಗೆ ಬೆಂಕಿ ಉಗುಳೋ ಲೇಖನಗಳನ್ನು ಬರೀತಿದ್ರು. ಬಾರಿಂದರಂಥವರಿಗೆ ಅವರಿಗೆಲ್ಲರಿಗೂ ಕೂಡ ಬೇಕಾಗಿರುವಂಥ ಚಿಂತನೆಯನ್ನು ಕೊಟ್ಟು ಭವಾನಿ ಮಂದಿರದ ಕಲ್ಪನೆಯನ್ನು ಕಟ್ಟಿಕೊಟ್ರು. ಆದರೆ ಹೊರಗಡೆ ನಾನು ಶಾಂತಿವಾದಿ ಅಂತ ಓಪನ್ ಆಗಿ ಮಾತಾಡ್ಲಿಕ್ಕೆ ಆಗದೇ ಇರುವುದು ಈ ಸೊಸೈಟಿಯ ಬಹಳ ದೊಡ್ಡ ಪ್ರಾಬ್ಲಮ್. ಪಾಯಿಂಟ್ 1. ಎರಡನೇದು, ನಿಮ್ಗೆ ನೆಟ್ವರ್ಕ್ ಮಾಡೋದು ಭಾಳ ಕಷ್ಟ. ನಾನು ಕ್ರಾಂತಿಕಾರಿ ನನ್ನ ಜೊತೆ ಸೇರಿಕೊಳ್ಳಿ ಅಂತ ಕರೆದ್ರೆ ಯಾರು ಬರ್ತಾರೆ? ಹೋಗಲಿ, ಓಪನ್ ಆಗಿ ಕರೆದ್ರೆ ಪೊಲೀಸರಾದರೂ ಬಿಡ್ತಾರೆ? ಎಲ್ಲೂ ಆಗಲ್ಲ. ನಿಮಗೆ ನೆಟ್ವರ್ಕ್ ಮಾಡೋದು ಇದೆಯಲ್ಲ ಭಾಳ ಕಷ್ಟ. ಒಂದು ಲಾಂಗ್ ಪ್ರಾಸೆಸ್. ಎರಡನೇ ಪ್ರಾಬ್ಲಮ್ ಅದು. ಮೂರನೇದು, ಭಾರತೀಯ ಸಮಾಜ ವೈಲೆನ್ಸಿಗೆ ಸಿದ್ಧನೇ ಇರಲಿಲ್ಲ, ಈಗಲೂ ಸಿದ್ಧ ಇಲ್ಲ. ಎಲ್ಲಾದರೂ ಒಂದು 100 ಗೋವುಗಳ ಲಾರಿಯನ್ನು ಹಿಡಿದ್ವಿ ಅಂತ ಕೇಳಿದಾಗ ಚಪ್ಪಾಳೆ ತರ್ತೀವಿ ನಾವು, ವಾಹ್ ಶಬಾಷ್ ಅಂತ. ಹಂಗೆ ಹಿಡಿಯುವಾಗ ಒಬ್ಬ ಕ್ಲೀನರ್ ಸತ್ತೋಗ್ಬಿಟ್ಟ ಪಾಪ ಅಂತಂತ. ಅಯ್ಯೋ ಪಾಪ, ಆ ಕ್ಲೀನರ್ನ ಸಾಯಿಸ್ಬಿಟ್ರಲ್ಲ ಅಂದರೆ ಅವ್ನು ಕದ್ಕೊಂಡು ಹೋದರೆ ಪರವಾಗಿಲ್ಲ, ಈಗಲೂ ಇದೆ ನಮ್ಮ ಮನಸ್ಸಿನ ಭಾವನೆಗಳು ಹಂಗೆ ಇವೆ. ಅವ್ನು ಸಾಯಿಸಿದ ತಕ್ಷಣ ಮನಸ್ಸಿಗೆ ಏನೋ ಸಂಕಟ ಆಗ್ಬಿಡ್ತಾ, ಅಯ್ಯೋ ಒಬ್ಬನು ಸಾಯಿಸಾಗ್ಬಿಟ್ರಲ್ಲ ಇವರು ಅಂತ. ಅಂದರೆ ನಾವು ಹೆಂಗಿದ್ದೀವಿ ಅಂತಂದರೆ, ವಯಲೆನ್ಸನ್ನು, ಸಾಯಿಸೋದನ್ನು, ರಕ್ತ ಹರಿಸೋದನ್ನು ಈಗಲೂ ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಅವತ್ತೂ ಹಂಗೆ ಇತ್ತು. ಇದರ ಪರಿಣಾಮ ಹೆಂಗಿತ್ತು, ಇದಕ್ಕೆ ಇನ್ನೂ ಒಂದು ಇದಕ್ಕೆ ಶಕ್ತಿ ಕೊಡುವಂಥದ್ದು ಹೆಂಗಿತ್ತು ಅಂದರೆ, ಇಲ್ಲಿನ ವ್ಯವಸ್ಥೆ ಜಾತಿಗಳಲ್ಲಿ ಹರಿದು ಹಂಚು ಹೋಗಿದ್ದರಿಂದ ಸಿಖ್ಖರ ವಿರುದ್ಧ ಮುಸಲ್ಮಾನರನ್ನು ಎತ್ತಿಕೊಟ್ಟೋದು, ಮುಸಲ್ಮಾನರ ವಿರುದ್ಧ ಹಿಂದೂಗಳನ್ನ ಎತ್ತಿಕಟ್ಟೋದು, ಇವ್ರ ವಿರುದ್ಧ ಇವರುಗಳ ಜಾತಿಯನ್ನು ಎತ್ತಿಕಟ್ಟೋದು, ಇದು ಸುಲಭ ಇದ್ದಿದ್ದರಿಂದ ಒಬ್ಬ ಸ್ಪೈಯನ್ನು ಜಾತಿಯ ಹೆಸರೇಳಿ ನಿರ್ಮಾಣ ಮಾಡೋದು ಕಷ್ಟ ಇರಲಿಲ್ಲ. ಈ ನೆಟ್ವರ್ಕ್ನ ಪ್ರಾಬ್ಲಮ್ ಇದು. ಬ್ರಿಟಿಷರ ದಮನ ನೀತಿ ಹೆಂಗಿತ್ತು ಅಂತಂದರೆ, ನೀವೊಬ್ಬರು ಕ್ರಾಂತಿಕಾರಿ ಅಂತ ಗೊತ್ತಾದರೆ ನಿಮ್ಮನ್ನು ಹೆಂಗೆ ತುಳಿದು ಬಿಡ್ತಿದ್ರು, ನಿಮ್ಮ ಇಡೀ ಫ್ಯಾಮಿಲಿನ ಬರ್ಬಾದ್ ಮಾಡ್ತಿದ್ರು, ಊರನ್ನೇ ಬರ್ಬಾದ್ ಮಾಡ್ತಿದ್ರು ಅಂತಂದರೆ, ಸದ್ಯಕ್ಕೆ ಆ ಊರಿನಲ್ಲಿ ಯಾರಿಗೂ ಕೂಡ ಬ್ರಿಟಿಷರ ವಿರುದ್ಧ ದನಿ ಎತ್ತುವ ಧೈರ್ಯ ಆಗ್ತಾ ಇರಲಿಲ್ಲ. ಹೆಂಗೆ ತುಂಬೋದು ಧೈರ್ಯನ? ಧೈರ್ಯ ತುಂಬಬೇಕಲ್ಲ. ಎಲ್ಲರೂ ನನ್ನ ಹತ್ರ ಆಗಲ್ಲಪ್ಪ, ನನಗೆ ಭಯ ಆಗುತ್ತೆ ಅಂತ ಎಲ್ಲರೂ ಕೂತ್ಬಿಟ್ರೆ ಎಲ್ಲಿಂದ ತರೋದು ಇದನ್ನು? ಎಲ್ಲಿಂದ ಈ ಶಕ್ತಿಯನ್ನು ಸಂಪಾದಿಸೋದು? ಅದಕ್ಕೋಸ್ಕರ ಏನಾದರೂ ಮಾಡಬೇಕಿತ್ತು. ಅದಕ್ಕೆ ಮಹಾತ್ಮ ಗಾಂಧೀಜಿ ಒಂದಷ್ಟು ಯೋಚನೆ ಮಾಡ್ತಾರೆ. ಅವರಿಗೆ 3 ದಾರಿ ಕಾಣುತ್ತೆ. ಈ ಆಪರೇಷನ್ ಅಂತಂದರೆ, ಯಾರು ನಮ್ಮನ್ನು ತುಳಿತಾರೋ ಅವ್ರ ವಿರುದ್ಧ ನಾನು ಸೆಟೆದು ನಿಲ್ಲಕ್ಕಾಗದೆ ಅದನ್ನು ಒಪ್ಪಿಕೊಂಡು ಅವ್ರು ಏನು ಮಾಡಿದರೂ ಸರಿ ಅಂತ ತಲೆ ತಗ್ಗಿಸಿದರೆ ಅದನ್ನು ಕವರ್ಡ್ ಮಾರ್ಗ ಅಂತ ಕರೀತಾರೆ, ಹೇಡಿತನದ ಮಾರ್ಗ. ಎರಡನೇ ಮಾರ್ಗ, ಈ ಅನ್ಯಾಯವನ್ನು ಸಹಿಸಲಿಕ್ಕಾಗದೆ ಸೆಟೆದು ನಿಂತ್ಕೊಂಡು ಕೈಯಲ್ಲಿ ಶಸ್ತ್ರ ಹಿಡಿದ್ರೆ ಸಶಸ್ತ್ರ ಕ್ರಾಂತಿ ಆಗುತ್ತೆ. ಗಾಂಧೀಜಿ ಹೇಳ್ತಾರೆ, 3ನೇ ಒಂದು ಮಾರ್ಗ ಇದೆ, ಅನ್ಯಾಯವನ್ನು ಎದುರಿಸಬೇಕು, ಆದರೆ ಕೈಯಲ್ಲಿ ಶಸ್ತ್ರ ಹಿಡಿಬಾರ್ದು. ಅದನ್ನೇ ನಾನ್ ವೈಲೆನ್ಸ್ ಅಂತ ಕರಿತೀವಿ, ಮತ್ತು ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಗಾಂಧೀಜಿ ನಿರ್ಣಯ ಮಾಡಿದಾಗ. ಹಂಗೆ ನಿರ್ಣಯ ಗಾಂಧೀಜಿ ಮಾಡ್ತಾ ಅವರೊಂದು ಆಲೋಚನೆ ಮಾಡ್ತಾರೆ. ಸಶಸ್ತ್ರ ಕ್ರಾಂತಿಯಲ್ಲಿರೋ ಪ್ರಾಬ್ಲಮ್ ಏನು ಅಂತಂದರೆ, ಜೆನೈನ್ ಪ್ರಾಬ್ಲಮ್ಸ್ ಇದು. ನಮ್ಗೆ ಇವತ್ತು ಕೂತ್ಕೊಂಡಾಗ ತೀರ್ಕೊಂಡವ್ರ ಬಗ್ಗೆ ಭಾಳ ಹೆಮ್ಮೆ ಬರ್ಬೋದು, ಆದರೆ ಸತ್ಯ ಹೇಳ್ತೀನಿ ಮಿತ್ರರೇ, ಸಾವರ್ಕರ್ರ ಅಣ್ಣನ ಹೆಂಡತಿಗೆ, ಯೇಸು ವೈನಿಗೆ ಜನ ನಿನ್ನ ಗಂಡ ಜೈಲಿಗೆ ಹೋದವನು ಅಂತ ಆಡ್ಕೊಳ್ಳುವಾಗ ಆಕೆ ಪರಿಸ್ಥಿತಿ ಹೆಂಗಿದ್ದಿರ್ಬೋದು? ನಮ್ಗೆ ಇವತ್ತು ಕೂತ್ಕೊಂಡು ಚಪ್ಪಾಳೆ ಹೊಡಿಲಿಕ್ಕೆ ಖುಷಿ ಅಂತ ಅನ್ನಿಸ್ಬೋದು, ಎಂಥ ಬದುಕು ಅವರದ್ದು ಅಂತ. ಆದರೆ ಅವತ್ತವ್ರು ಬದುಕಿದ್ದು ಹಾಗೆ. ಜೈಲಿಗೆ ಹೋಗೋದು ಅದು ಅವಮಾನದ ಸಂಕೇತ ಅಲ್ಲ, ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಜೈಲಿಗೆ ಹೋಗೋದು ಗ್ರೇಟ್ನೆಸ್ಸು. ನಿನ್ನ ಗಂಡ ಅಂತ ಕೆಲಸ ಮಾಡಿದ್ದಾನೆ ಅಂತ ಸೆಲ್ಯೂಟ್ ಕೊಡುವಂಥ ಇಡೀ ಊರು ಸೃಷ್ಟಿ ಮಾಡಬೇಕಿತ್ತಲ್ಲ, ಗಾಂಧೀಜಿ ಮಾಡಿದ್ರು ಆ ಕೆಲಸನ. ಕ್ರಾಂತಿಕಾರಿಗಳಿಗೆ ನಿಜವಾದ ಗೌರವ ಸಿಕ್ಕಿದ್ದು ಯಾವಾಗ ಗೊತ್ತಾ? ಗಾಂಧೀಜಿಯ ಚಳುವಳಿ ವ್ಯಾಪಕಗೊಂಡ ಮೇಲೇ. ಯಾಕೆಂದರೆ ನಾವು ಏನು ಮಾಡಿ ಜೈಲಿಗೆ ಹೋಗ್ತೀವೋ, ಇವರು ಅದನ್ನೇ ಉಗ್ರ ರೂಪದಲ್ಲಿ ಮಾಡಿ ಪ್ರಾಣಾರ್ಪಣೆ ಮಾಡ್ತಾರಲ್ಲ, ನಮಗಿಂತ ಒಂದು ತೂಕ ಜಾಸ್ತಿ ಅಂತ ಗೌರವ ಸಿಕ್ಕಿದ್ದು. ನನಗೆ ನೆನಪಾಗ್ತಿಲ್ಲ ಯಾರು ಅಂತ.
ಶಿವಮೊಗ್ಗದಲ್ಲಿ ಒಬ್ಬರು ಹಿರಿಯರು ಸಿಕ್ಕಿದಾಗ ಹೇಳ್ತಿದ್ರು, ನನಗೆ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ನಾನು ಏನೋ ಒಂದು ಪಿಕೆಟಿಂಗಿಗೆ ಹೋಗಿ, ಅಂದರೆ ಸ್ವದೇಶಿ ಅಂಗಡಿಗಳನ್ನು ತೆರೆಸಬೇಕು, ವಿದೇಶಿ ಅಂಗಡಿ ಮುಚ್ಚಿಸ್ಬೇಕು ಅಂತ ಹೋದಾಗ ಅರೆಸ್ಟ್ ಆಗ್ಬಿಟ್ಟೆ. ನಾನು ಅರೆಸ್ಟ್ ಆಗಿದ್ದು ಮನೆಗೆ ಗೊತ್ತಾಯಿತು, ಇನ್ನು ನಾನು ಬೈಸ್ಕೊಳ್ತೀನಿ, ಹೊಡೆಸ್ಕೊಳ್ತೀನಿ ಅಂತ ಅಂದ್ಕೊಂಡೆ. ನನ್ನ ಮನೆ ಎದುರುಗಡೆನೇ ನನ್ನ ವೆಹಿಕಲ್ ಪಾಸ್ ಆಯಿತು, ವೆಹಿಕಲ್ನ ಅಡ್ಡಗಟ್ಟಿದ್ರು. ಇನ್ನು ನಮ್ಮ ಅಪ್ಪ ಅಮ್ಮ ಬಂದು ಕೆನ್ನೆಗೆ ಬಾರಿಸ್ತಾರೆ ಅಂತ ಕಾಯ್ಕೊಂಡಿದ್ರೆ, ಅವ್ರ ಅಪ್ಪ ಬಂದು ಮಗನಿಗೆ ಒಂದು ಹಾರ ಹಾಕಿದ್ರಂತೆ, ಶಬಾಷ್ ಮಗನೇ, ಜೈಲಿಗೆ ಹೋಗ್ತಾ ಇದೆಯಾ, ಹೋಗ್ಬಾ, ಏನು ಹೆದರ್ಕೋಬೇಡ ಅಂದ್ಬಿಟ್ರಂತ. ಅವ್ರು ಹೇಳ್ತಾರೆ, ಎಷ್ಟು ಖುಷಿ ಆಗ್ಬಿಡ್ತಾ ಅವತ್ತು ನನಗೆ ಅಂತಂದರೆ, ನಾನೇನೋ ಭಾರಿ ದೊಡ್ಡ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತು ಅಂತ. ಅಂದರೆ ಆ ಥರದ ವಾತಾವರಣ ನಿರ್ಮಾಣ ಆಗಬೇಕಾಗಿತ್ತಲ್ಲ, ಅದಾಗಿರಲಿಲ್ಲ ಭಾರತದಲ್ಲಿ, ಏನೇ ಹೇಳಿ. ಅದಕ್ಕೆ ಗಾಂಧೀಜಿ ಆಲೋಚನೆ ಮಾಡಿದ್ರಂತೆ, ಈ ಈ ಈ ಸಶಸ್ತ್ರ ಮಾರ್ಗದಲ್ಲಿ ಲೈಫ್ ಡಿಸ್ಟ್ರಕ್ಟ್ ಆಗುತ್ತೆ, ನಾಶಗೊಳ್ಳುತ್ತೆ, ಎನ್ವಿರಾನ್ಮೆಂಟ್ ಹಾಳಾಗೋಗುತ್ತೆ. ಸಶಸ್ತ್ರ ಕ್ರಾಂತಿಯಲ್ಲಿ ಪ್ರಾಪರ್ಟಿಗಳು, ಆಸ್ತಿ ನಾಶವಾಗುತ್ತೆ. ಎರಡೂ ಪಾಳೆಯದವರು ಒಬ್ಬರಿಗಿಂತ ಒಬ್ಬರು ಹೆಚ್ಚಿನ ಹಿಂಸೆ ಮಾಡ್ತಾನೆ ಹೋಗ್ತಾರೆ. ಹಿಂಸೆಗೆ ಎಂಡ್ ಆಗಲ್ಲ. ನೀವು ಒಬ್ಬರನ್ನ ಕೊಂದರೆ ಅವ್ರಿಬ್ಬರನ್ನ ಕೊಲ್ತಾರೆ, ಅವರಿಬ್ಬರು ಕೊಂದಿರ ನೀವು 3 ಜನ ಕೊಲ್ತೀರಾ, ನೀವು 4 ಜನ ಕೊಲ್ತೀರಾ. ಈ ಹಿಂಸೆ ನಡೀತಾನೆ ಹೋಗುತ್ತೆ. ಮೂರನೇದು, ಎರಡೂ ಪಾಳೆಯಗಳು ಸುದೀರ್ಘ ಕಾಲ ಎನಿಮಿ ಆಗಿರ್ತವೆ. ನಾಲ್ಕನೇದು, ಅಧಿಕಾರ ಪಡೆದ ನಂತರ, ವೆರಿ ಇಂಪಾರ್ಟೆಂಟ್, ಅಧಿಕಾರ ಪಡೆದ ನಂತರ ಯಾವುದು ರೆಬೆಲ್ ಗ್ರೂಪ್ಗಳು ಅಧಿಕಾರ ಪಡ್ಕೊಂಡಿರ್ತಾವೋ, ಕ್ರಾಂತಿ ಮಾಡಿದ ಗ್ರೂಪ್ಗಳು, ಅವುಗಳು ಡಿಕ್ಟೇಟರ್ಸ್ ಆಗಿ ಕನ್ವರ್ಟ್ ಆಗಿಬಿಡ್ತವೆ. ಚೈನಾನ ರಕ್ತ ಕ್ರಾಂತಿಯಿಂದ ಪಡ್ಕೊಂಡ್ರಲ್ಲ, ಚೈನಾದಲ್ಲಿ ಬದುಕೋದಿದೆ ಅಂದ್ಕೊಂಡಿದ್ದೀರೇನೀಗ? ಇಷ್ಟ ಬಂದಂಥ ವಿಚಾರವನ್ನು ಅವರು ಟ್ವೀಟ್ ಮಾಡುವಂತಿಲ್ಲ, ಇಷ್ಟ ಬಂದ ವಿಚಾರವನ್ನು ಮಾತನಾಡುವಂತಿಲ್ಲ, ಸರ್ಕಾರದ ವಿರುದ್ಧ ಒಂದು ದನಿ ಹೇಳುವಂತಿಲ್ಲ, ಒಳಗೆ ತೆಗೆದು ಮುಲಾಜಿಲ್ದೆ ಹಾಕ್ಬಿಡ್ತಾರೆ. ಡಿಕ್ಟೇಟರ್ಸ್ ಆಗಿ ಕನ್ವರ್ಟ್ ಆಗಿಬಿಡ್ತಾರೆ. ಇವೆಲ್ಲವನ್ನೂ ಯೋಚನೆ ಮಾಡಿದ ಗಾಂಧೀಜಿ, ಇದಕ್ಕೊಂದು ಬೇರೆ ಬೇಕಲ್ಲ ಅನ್ನೋ ಕಲ್ಪನೆಯಿಂದ ಆಗ ಅವರು ಈ ಥರದೊಂದು ಆಲೋಚನೆಯನ್ನು ಮಾಡಿ ಅವರು ಈ ದೇಶವನ್ನು ನಾನ್ ವೈಲೆಂಟ್ ಮಾರ್ಗಕ್ಕೆ ತಗೊಂಡು ಹೋಗಬೇಕು ಅಂತ. ಆದರೆ ಹಂಗೆ ತೊಗೊಂಡು ಹೋಗಲಿಕ್ಕೆ ಅವ್ರಿಗೊಂದು ಆರ್ಗನೈಸೇಷನ್ ಬೇಕಿತ್ತು. ಒಬ್ಬರೇ ಅಂತೂ ಮಾಡಲಿಕ್ಕಾಗಲ್ಲ. ಆಲ್ರೆಡಿ ಇಲ್ಲಿದ್ದಂಥ ಆರ್ಗನೈಸೇಷನ್ ಅದು ಕಾಂಗ್ರೆಸ್ಸಿನ ರೂಪದಲ್ಲಿತ್ತು. ಗಾಂಧೀಜಿಯವರು ಕಾಂಗ್ರೆಸ್ಸನ್ನು ಆರಿಸ್ಕೊಂಡ್ರು. ಕಾಂಗ್ರೆಸ್ ಅದಾಗಲೇ, ಕಾಂಗ್ರೆಸ್ನ ಹಿಸ್ಟ್ರಿಯು ಭಾಳ ರೋಚಕವಾಗಿರುವಂಥದ್ದು. ನಾನು ಎಲ್ರಿಗೂ ಗೊತ್ತಿರಬೇಕು, ಇಲ್ಲಿರೋ ಬಹುತೇಕರಿಗೆ ಗೊತ್ತಿರ್ಬೋದು, ಆದರೂ ಭಾಳ ಜನರಿಗೆ ಇನ್ನೊಂದ್ಸಲ ಗೊತ್ತಾಗಲಿ ಅನ್ನೋದನ್ನು ನೆನಪಿಸ್ಲಿಕ್ಕೋಸ್ಕರ ಹೇಳ್ತೀನಿ. ಇವತ್ತು ಕಾಂಗ್ರೆಸ್ಸಿಗರಿಗೆ ಭಾಳ ಹೆಮ್ಮೆ ಇದೆ, 125 ವರ್ಷಗಳ ಹಳೆಯ ಪಾರ್ಟಿ ನಾವು ಅಂತ ಹೇಳ್ಕೊಳ್ತಾರೆ. ಯಾರಪ್ಪ ನಿಮ್ಮ ಪಾರ್ಟಿನ ಹುಟ್ಟಾಕಿದ್ದು ಅಂತ ಕೇಳಿದ್ರೆ ಗೊತ್ತಿಲ್ಲ ಭಾಳ ಜನರಿಗೆ. ಹುಟ್ಟಾಕಿದ್ದು ಯಾರು ಗೊತ್ತೇನು? ಅಲನ್ ಅಕ್ಟೋವಿಯನ್ ಹ್ಯೂಮ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ, ICS ಆಗಿದ್ದ ಅವನು. 1857 ಸಂಗ್ರಾಮದಲ್ಲಿ ಅವನು ಉಲ್ಲೇಖ ಬರುತ್ತೆ. ಅವನೇನು ಮಾಡಿದ್ದ ಅಂತಂದರೆ, ಎಲ್ಲ ಕಡೆ ಕ್ರಾಂತಿಕಾರಿಗಳು ಹೊಡಿಲಿಕ್ಕೆ ಸಾಯಿಸಲಿಕ್ಕೆ ಅಂತ ಬಂದಾಗ ಮುಖಕ್ಕೆ ಕಪ್ಪು ಬಳ್ಕೊಂಡು, ನಾನು ಕರಿಯ ನೋಡಿ ನಾನು ಇಂಡಿಯನ್ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದ. ಬುರ್ಖಾ ಹಾಕ್ಕೊಂಡು ಸೀರೆ ಉಟ್ಕೊಂಡು ತಿರುಗಾಡಿ ತಪ್ಪಿಸ್ಕೊಂಡಿದ್ದವನು. ರಿಟೈರ್ಮೆಂಟ್ ಆದಮೇಲೆ 1885ರಲ್ಲಿ ಅವನು ಈ ಥರ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ. ಆದರೆ ಹೀಗೆ ಪ್ಲ್ಯಾನ್ ಮಾಡಲಿಕ್ಕೂ ಒಂದು ಕಾರಣ ಏನಿತ್ತು ಅಂತಂದರೆ, ಅದಾಗಲೇ ಅನೇಕರು ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಒಂದು ಮಾರ್ಗವನ್ನು ಹುಡುಕಿಕೊಂಡು ತಾವು ತಮ್ಮದೇ ಆದ ಸಂಘಟನೆಯನ್ನು ಶುರು ಮಾಡಿಕೊಂಡಿದ್ದರು. ಸುಮ್ಮನೆ ಸ್ವಲ್ಪ ಹೇಳಬೇಕು ಅನ್ನೋದಾದರೆ, ಒಂದು ದಾದಾಬಾಯಿ ನವರೋಜಿಯವರು ದ ಬ್ರಿಟಿಷ್ ಇಂಡಿಯಾ ಅಸೋಸಿಯೇಷನ್ ಅಂತ ಶುರು ಮಾಡಿದರು. ಬ್ರಿಟಿಷರದನ್ನು ಸಪ್ರೆಸ್ ಮಾಡಿದರು. ದಕ್ಷಿಣದಲ್ಲಿ ದ ಹಿಂದೂ ಅನ್ನೋ ಅಸೋಸಿಯೇಷನ್ನು ವೀರರಂಗಾಚಾರ್ಯರಿಂದ ಶುರುವಾಗಿತ್ತು. ಪೂನಾ ಸಾರ್ವಜನಿಕ ಸಭಾ ರಾವ್ ಬಹದ್ದೂರ್ ನುಲಿಕಾರರಿಂದ ಮತ್ತು ಅವರ ತಂಡದವರಿಂದ ಶುರುವಾಗಿತ್ತು. ದ ಇಂಡಿಯಾ ಅಸೋಸಿಯೇಷನ್ ಆಫ್ ಬೆಂಗಾಲ್ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಶುರು ಮಾಡಿದರು. ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, 1875 ವೇಳೆಗೆ, 1857 ಸಂಗ್ರಾಮ ಮುಗಿದು 25 ವರ್ಷ ಕಳೆಯೋದ್ರ ವೇಳೆಗೆ 475 ಪತ್ರಿಕೆಗಳು ಶುರುವಾಗೋಗಿದ್ದು ಬೇರೆ 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 ಭಾಷೆಗಳಲ್ಲಿ. ಅದನ್ನು ಮಟ್ಟ ಹಾಕೋದೇ ಬ್ರಿಟಿಷರಿಗೆ ಸಾಕಾಗೋಗಿತ್ತು. 1857 ಸಂಗ್ರಾಮದ ನೆನಪು ಹೆಂಗಿತ್ತು ಬ್ರಿಟಿಷರಿಗೆ ಅಂದರೆ, ಮತ್ತೆ ವಾಪಸ್ ಅಂಥದ್ದೇನಾದರೂ ಆದರೆ ನಮಗೆ ಬದುಕು ಬಹಳ ಕಷ್ಟ ಅಂತ ಗೊತ್ತಿದ್ದರಿಂದ ಏನಾದರೂ ಪ್ಲ್ಯಾನ್ ಮಾಡಲೇಬೇಕಾಗಿತ್ತು. ಎಷ್ಟು ಕೆಟ್ಟವರಿದ್ದರು ಅವರು ಅಂದರೆ ಮಿತ್ರರೇ, ಬ್ರಿಟಿಷರು ನಮಗಿವತ್ತು ನಾನು ಪದೇ ಅದನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತಿರ್ತೀನಿ. ಎಷ್ಟು ಕ್ರೂರಿಗಳಾಗಿದ್ದರು ಅಂತಂದರೆ, ಭಾರತೀಯರನ್ನು ಎಂದೂ ಸಮಸಮಕ್ಕೆ ಕಂಡವರೇ ಅಲ್ಲ ಅವರು. ಈಸ್ಟ್ ಇಂಡಿಯಾ ಕಂಪನಿ ಹೋಗಿ ಇಲ್ಲಿ ಬ್ರಿಟಿಷರ ಪೂರ್ಣ ಅಧಿಕಾರ ಬಂದ ನಂತರವೂ ಕೂಡ ಅವರು ಭಾರತದಲ್ಲಿ ಹೇಗಿದ್ದರು ಅಂತಂದರೆ, ಮೊದಲು ಹೇಳಿದರು, ಈ ದೇಶದ ಯಾವ ಜನ ಬೇಕಿದ್ದರೂ ಸಮಸಮಕ್ಕೆ ಅಧಿಕಾರಕ್ಕೆ ಬರ್ಬೋದು, ಯಾವ ಸರ್ಕಾರಿ ಹುದ್ದೆಯನ್ನು ಕೂಡ ಅವರು ಸ್ವೀಕಾರ ಮಾಡ್ಬೋದು ಅಂತ. ಆದರೆ ಕರಿಯರು ನಮ್ಮ ಸಮಕ್ಕೆ ಕೂತ್ಕೊಂಡು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯನಾ? ಹೆಂಗೆ ಅವ್ರನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅವ್ರೇನು ಮಾಡಿದರು, ನಮ್ಮ ಸಮಸಮಕ್ಕೆ ಬರ್ಬೋದು, ಆದರೆ ICS ಪಾಸ್ ಮಾಡಬೇಕು ಅಂತ ಮಾಡಿದರು. ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಎಕ್ಸಾಮ್ ಇದೆ, ಅದು ನೀವು ಲಂಡನ್ನಿಗೆ ಹೋಗಿ ತೊಗೋಬೇಕು, ಆ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ. ಹೆಂಗೆ ಪಾಸ್ ಮಾಡೋದ? ಒಂದು ಭಾಷೆ ಹೊಸದಾಗಿ ಕಲಿಬೇಕು, ಅವ್ರ ಭಾಷೆ ಕಲಿತು ಅವ್ರ ಭಾಷೆಯಲ್ಲಿ ಅವರನ್ನು ಸೋಲಿಸಬೇಕು, ಸೋತು ನೀವು ರ್ಯಾಂಕ್ ತೊಗೊಂಡು ಇಲ್ಲಿಗೆ ಬರಬೇಕು. ಆ ಥರ ಮಾಡಿದರೆ ಮಾತ್ರ ನೀವು ಬರಲಿಕ್ಕೆ ಸಾಧ್ಯ ಅಂತ ಹಾರ್ಡ್ಲಿ ನಮ್ಮವ್ರು ಪಾಸ್ ಆಗ್ತಿದ್ರು. ಅನೇಕ ವರ್ಷಗಳ ಕಾಲ ಹಿಂಗೆ ಮಾಡಿಬಿಟ್ರು. ಆದರೆ ಅದರಲ್ಲೂ ನಮ್ಮವ್ರು ಹೆಂಗಿದ್ರು ಅಂತಂದರೆ, ಕೆಲವರು ಪಾಸಾಗಿ ಬಂದ್ಬಿಡೋರು.
ಒಂದು ಉಲ್ಲೇಖವನ್ನು ಶಶಿ ತರೂರ್ ಮಾಡ್ತಾರೆ. ಮಿಸ್ಟರ್ ಚಟ್ಟಿ ಅಂತ ಅವರ ಹೆಸರು. ಮಿಸ್ಟರ್ ಚಟ್ಟಿ ಪಾಸಾಗಿ ICS ಆಫೀಸರಾಗಿ ಭಾರತಕ್ಕೆ ಬರ್ತಾರೆ. ಸಮಕ್ಕಲ್ಲ, ಕಲೆಕ್ಟರಾಗಿ ಬರ್ತಾರೆ. ಅವರು ಕಲೆಕ್ಟರಾಗಿ ಬಂದಾಗ ಎಷ್ಟು ಅಸಹ್ಯವಾಗಿ ನೋಡ್ತಾರೆ ಅಂತಂದರೆ, ಸೌತ್ ಇಂಡಿಯನ್ ಆತ, ಬ್ರಿಟಿಷರ ಭಾಷೆಯಲ್ಲಿ ಹೇಳೋದಾದರೆ ಕರಿಯ, ಅವರನ್ನು ಅವ್ರಿಗೆ ಯಾವುದೇ ಕೆಲಸನೂ ಕೊಡಲ್ಲ, ಅವ್ರನ್ನ ಯಾವುದೇ ಮೀಟಿಂಗಿಗೆ ಕರೆಯಲ್ಲ, ಪಾರ್ಟಿಗಳು ನಡೆದಾಗ ಅವ್ರನ್ನ ಕರೆಯಲ್ಲ. ಯಾಕೆಂದರೆ ಪಾರ್ಟಿಗಳು ಇಂಪಾರ್ಟೆಂಟ್ ಇತ್ತು, ಯಾಕೆಂದರೆ ಎಲ್ಲ ಆಫೀಸರ್ಗಳು ಸೇರ್ತಾರೆ, ಅಲ್ಲಿ ಮುಂದಿನ ನೀತಿಗಳ ಡಿಸ್ಕಷನ್ ಆಗಬೇಕು, ಅಂಥದ್ದು ಕರೆಯಲ್ಲ. ಕೊನೆಗೆ ಹೆಂಗೆ ಮಾಡಿಬಿಟ್ರು ಅವರನ್ನು ಅಂತಂದರೆ, ಆ ಮನುಷ್ಯ ರಿಸೈನ್ ಮಾಡಿ ನೇಣು ಹಾಕ್ಕೊಂಡ್ಬಿಡ್ತಾರೆ. ನಂಗೆ ಬೇಡ ಈ ಸಹವಾಸ ಅಂತ. ನಮಗೆಲ್ರಿಗೂ ಗೊತ್ತಿರುವಂಥ ಸರ್ ಸೈಯದ್ ಅಹಮದ್ ಖಾನ್, ಅವರು ಮುಸಲ್ಮಾನರ ಶಿಕ್ಷಣಕ್ಕೋಸ್ಕರ ತುಂಬ ಓಡಾಡಿದವರು ಅಂತ ಹೇಳ್ತಾರೆ. ಅವ್ರ ಎರಡನೇ ಮಗ ಸರ್ ಜಸ್ಟಿಸ್ ಸೈಯದ್ ಮೊಹಮ್ಮದ್ ಜಸ್ಟಿಸ್ ಆಗಿದ್ದರು, ಪ್ರಾಬಬ್ಲಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ. ಆ ಜಸ್ಟಿಸ್ನ ಜೊತೆಗಿದ್ದ ಮತ್ತೊಬ್ಬ ಜಸ್ಟಿಸ್ ಇವ್ರನ್ನ ಯಾವತ್ತೂ ಈಕ್ವಲ್ ಅಂತ ನೋಡಲೇ ಇಲ್ಲ. ಅವ್ರಿಗೆ ಯಾವತ್ತೂ ಕೊಡಬೇಕಾದ ಕೆಲಸ ಕೊಡ್ತಾನೆ ಇರಲಿಲ್ಲ. ಅತ್ಯಂತ ಕೆಟ್ಟದಾಗಿ ಕಾಣಲಾಗ್ತಿತ್ತು ಅವರನ್ನು. ಅಂದರೆ ಅಧಿಕೃತವಾಗಿ ಶಿಕ್ಷಣ ಪಡ್ಕೊಂಡು ಬಂದಮೇಲೆ, ಬಿಲೀವ್ ಮೀ, ಮುಂದಿನ 5 ವರ್ಷಗಳಲ್ಲಿ, ಪ್ರಾಬಬಲಿ 1887-88 ಜಸ್ಟಿಸ್ ಆಗೋದವರು ಮುಂದಿನ 5 ವರ್ಷಗಳಲ್ಲಿ ಕೆಲಸಕ್ಕೆ ರಿಸೈನ್ ಮಾಡ್ತಾರೆ. ರಿಸೈನ್ ಮಾಡಿ ಕುಡಿತ ಶುರುವಾಗ್ಬಿಡುತ್ತೆ, ಡಿಪ್ರೆಷನ್ನಿಗೆ ಹೋಗ್ತಾರೆ, ಅಕಾಲದಲ್ಲಿ ಮೃತ್ಯು ಆಗಿಬಿಡುತ್ತೆ. ಈ ಕಾರಣಕ್ಕೋಸ್ಕರ ಅಷ್ಟು ಕ್ರೂರಿಗಳವರು. ಇವ್ರು ಏನು ಮಾಡಿದರು, ಭಾರತೀಯರನ್ನು ನಾಶ ಮಾಡಲಿಕ್ಕೆ ಎಜುಕೇಷನ್ ಕೊಡಬೇಕು ಅಂತ ಪ್ರಯತ್ನ ಪಟ್ಟರು. ಇಂಗ್ಲೀಷ್ ಎಜುಕೇಷನ್ ಕೊಟ್ಟರೆ ಅವ್ರು ಮೂಲದ್ರಿಂದ ದೂರ ಆಗಿಬಿಡ್ತಾರೆ ಅಂತ. ಆದರೆ ಮಜಾ ಏನಾಯ್ತು ಈಗ ಅಂತಂದರೆ, ಇಂಗ್ಲೀಷ್ ಎಜುಕೇಷನ್ ಪಡ್ಕೊಂಡು ಅವ್ರು ಈಕ್ವಲಿಗೆ ಬಂದ್ರಲ್ಲ, ಅವರಿಗೆ ಯಾವಾಗ ಈಕ್ವಾಲಿಟಿ ಸಿಗಲಿಲ್ಲ ಅಂತ ಗೊತ್ತಾಯ್ತೋ, ಅವ್ರು ರಿವೋಲ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ಹಾಗೆ ರಿವೋಲ್ಟ್ ಮಾಡ್ತಾ ಮಾಡ್ತಾ ಕಟ್ಟಿಕೊಂಡಂಥ ಸಂಸ್ಥೆಗಳು ಇವು. ಅವ್ರ ರಿವೋಲ್ಟ್ ಹೆಂಗಿತ್ತು ಅಂತಂದರೆ, ನಿಧಾನವಾಗಿ ಜನಜಾಗೃತಿ ಮಾಡ್ತಿದ್ದಾರೆ. ಇನ್ಯಾವತ್ತಾದರೂ 1857 ಥರ ಮತ್ತೊಂದೇನಾದರೂ ಫ್ಲಡ್ ಗೇಟ್ ಓಪನ್ ಆಗಿಬಿಡುತ್ತೆ ಅನ್ನೋ ಭಯಕ್ಕೆ ಈ ಗೇಟ್ ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ಅಂತ ಪ್ಯಾನ್ ಇಂಡಿಯನ್ ಅಸೋಸಿಯೇಷನ್ ಆಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಶುರುವಾಗಿತ್ತು. ಸ್ವಾತಂತ್ರ್ಯದ ಹೋರಾಟಕ್ಕಲ್ಲ, ಸ್ವಾತಂತ್ರ್ಯದ ಹೋರಾಟ ಇಲ್ಲದಂತೆ ಮಾಡಲಿಕ್ಕೆ ಶುರುವಾಯಿತು. ಶುರುವಾದಾಗಲೂ ಹೆಂಗಿದ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನವರು ಅಂತಂದರೆ, ಅವರು ಅರ್ಜಿ ಕೊಡೋದು, ದಯವಿಟ್ಟು ಇದನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ಳೋದು. ಅದನ್ನು ಮಾಡಿಕೊಡಿ ಅಂತ ಕೇಳ್ಕೊಂಡ ನಂತರ ಸರ್ಕಾರ ಅದನ್ನು ಮೂಲೆಗೆ ಬಿಸಾಕ್ತಿತ್ತು. ಇವರು ಮತ್ತೆ ಎಂದಿನಂತೆ ನಾರ್ಮಲ್ ಆಗಿರುವಂಥದ್ದು. ಇದು ರೆಗ್ಯುಲರ್ ನಡೀತಾ ಇದ್ದಂಥ ಕೆಲಸ. ವರ್ಷಕ್ಕೊಮ್ಮೆ ಇವರು ಸಭೆ ಸೇರೋರು, ಆ ಸಭೆಯಲ್ಲಿ ಎಲ್ಲರೂ ಕೂತ್ಕೊಳ್ಳೋರು, ಒಂದಷ್ಟು ಕೂಗಾಟ ಅರಚಾಟಗಳು ನಡೀತಿದ್ವು. ಸರ್ಕಾರ ಇಂಥ ತಪ್ಪು ಮಾಡಿದೆ ಅಂತ ಯಾರೋ ಒಬ್ಬರು ಓದ್ತಿದ್ರು, ಅದಕ್ಕೆ ಯಾರೋ ಒಂದಷ್ಟು ಹೇಳ್ತಿದ್ರು, ಕೊನೆಗೊಂದು ಸೈನ್ ಮಾಡಿ ಎಲ್ಲರೂ ತೊಗೊಂಡೋಗಿ ಸರ್ಕಾರದ ಮುಂದೆ ಕೊಟ್ಟು ಬರ್ತಿದ್ರು. ಸರ್ಕಾರ ತಲೆನೂ ಕೆಡಿಸ್ಕೊಳ್ಳದೆ ಸುಮ್ಮನಿರ್ತಿತ್ತು. ಇಲ್ಲಿಗೆ ಎಂಡ್ ಆಗ್ತಿತ್ತು. ಸ್ವಲ್ಪ ತಿಲಕರು ಬಂದ ಮೇಲೆ ಚುರುಕು ಮುಟ್ತು ಅದಕ್ಕೆ. ಆದರೆ 100% ಕಾಂಗ್ರೆಸ್ ಯುಟಿಲೈಸ್ ಆಗಿದ್ದು ಮಹಾತ್ಮ ಗಾಂಧೀಜಿ ಬಂದ ಮೇಲೆ. ಮಹಾತ್ಮ ಗಾಂಧೀಜಿ ಇದಕ್ಕೆ ನಿಜವಾಗ್ಲೂ ಅಖಂಡ ಭಾರತದ ಒಂದು ಕಲ್ಪನೆಯನ್ನು ಮಹಾತ್ಮ ಗಾಂಧೀಜಿ ಇದಕ್ಕೆ ಒದಗಿಸಿಕೊಟ್ರು. ಇದಕ್ಕೆ ಒದಗಿಸಿಕೊಟ್ಟು ಮಹಾತ್ಮ ಗಾಂಧೀಜಿ ಏನು ಮಾಡಿದರು, ಈ ಇಡೀ ವಾತಾವರಣವನ್ನು ಹೇಗೆ ವಿಸ್ತಾರಗೊಳಿಸಿದರು ಅಂತಂದರೆ, ಇಡೀ ಭಾರತ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ರೂಪಿಸಿದರು. ನಾನು ಸುಮ್ಮನೆ ಕೇಳೋದು, ಮಹಾತ್ಮ ಗಾಂಧೀಜಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಫೇಲ್ಯೂರು ಅಂತ ಅನೇಕರು ಕರೀತಾರಲ್ಲ, ಅನೇಕರದ ಆರೋಪ ಇದೆ. ಆದರೆ ನಾನು ಸುಮ್ಮನೆ ಕೇಳೋದು, ಸುಮ್ಮನೆ ಒಂದು ಥಾಟ್ ನನಗೆ ಬಂತು ನಾನು ಯೋಚನೆ ಮಾಡ್ತಿರುವಾಗ. 1857ರಿಂದ ಅಥವಾ ವಾಸುದೇವ್ ಬಲವಂತ್ ಫಡ್ಕೆನೇ ತೆಗೆದುಕೊಂಡ್ರೆ 1880ರಿಂದ ಹೆಚ್ಚು ಕಡಿಮೆ 1915ರವರೆಗೆ ಪ್ರಥಮ ಮಹಾಯುದ್ಧ ಮುಗಿಯೋ ವೇಳೆಗೆ ಅವ್ರನ್ನ ಪೂರ್ತಿ ಸಪ್ರೆಸ್ ಮಾಡಿದರು ಅಂತ ಭಾವಿಸೋದಾದರೆ 35 ವರ್ಷಗಳ ಕಾಲ ಸಶಸ್ತ್ರ ಕ್ರಾಂತಿ ನಡೆದಿತ್ತು. ಏನೂ ಬದಲಾವಣೆ ಕಂಡಿರಲಿಲ್ಲ. ಗಾಂಧೀಜಿ ಎಂಟರಾಗಿದ್ದು 1915ರಲ್ಲಿ, ಶುರು ಮಾಡಿದ್ದೇ 16ರಲ್ಲಿ. ಮೊದಲ ಆಂದೋಲನ 1919ರಲ್ಲಿ ಶುರುವಾಯಿತು. ಗಾಂಧೀಜಿ ಎರಡನೇ ಆಂದೋಲನ 1930ರಲ್ಲಿ, ಮೂರನೇ ಆಂದೋಲನ 42ರಲ್ಲಿ. ಗಾಂಧೀಜಿ ಒಟ್ಟಾರೆ ತಮ್ಮ ಪ್ರಯತ್ನ ಮಾಡಿದ್ದು 35 ವರ್ಷಗಳ ಕಾಲ ಮ್ಯಾಕ್ಸಿಮಮ್. ಈ 35 ವರ್ಷಗಳ ಕಾಲದಲ್ಲೇ ಒಂದು ರಿಸಲ್ಟು ಬಂದ್ಬಿಡ್ತು. ಯಾರ ಮೇಲೂ ಯಾರ ಕೆಳಗೆ ಅಂತ ನಾನು ಹೇಳ್ತಿಲ್ಲ, ಆದರೆ ಹೋರಾಟದ ದೃಷ್ಟಿಯಿಂದ ನೋಡೋದಾದರೆ ಗಾಂಧೀಜಿ ಹೆಚ್ಚು ಜನರನ್ನು ಮುಟ್ಟಿದ್ರು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇರಲಿಲ್ಲ. ಗಾಂಧೀಜಿ ಬಗ್ಗೆ ಅಥವಾ ಒಟ್ಟಾರೆ ಈ ಆಂದೋಲನದ ಬಗ್ಗೆ ಥಿಯೋಡರ್ ರೊಜಾಕ್ ಅನ್ನೋಂಥ ಒಬ್ಬ ಚಿಂತಕ ಭಾಳ ಚೆನ್ನಾಗಿ ಹೇಳ್ತಾನೆ. ಭಾಳ ಚೆನ್ನಾಗಿದೆ ಮಾತಿದ್ದು. ಅವನೇನು ಹೇಳ್ತಾನೆ ಅಂತಂದರೆ, ಜನ ಅಹಿಂಸೆಯನ್ನು 1 ವಾರ ಪ್ರಯತ್ನ ಮಾಡ್ತಾರಂತೆ. ಕೂತ್ಕೊಂಡು ಉಪವಾಸ ಮಾಡೋದು, ಧ್ಯಾನ ಮಾಡೋದು, 1 ವಾರ ಪ್ರಯತ್ನ ಮಾಡ್ತಾರಂತೆ. 1 ವಾರ ಪ್ರಯತ್ನ ಮಾಡಿ ಇದು ರಿಸಲ್ಟ್ ಕೊಡಲ್ಲ ಅಂತ 100 ವರ್ಷಗಳಿಂದ ರಿಸಲ್ಟ್ ಕೊಡದೇ ಇರುವಂಥ ಮಾರ್ಗದ ಕಡೆಗೆ ಹೊರಟುಬಿಡ್ತಾರೆ ಅಂತ ಅವನು ಹೇಳುವಂಥ ಮಾತಿದು. ಸೊ ಗಾಂಧೀಜಿ ಇಂಥದ್ದೊಂದು ಆಲೋಚನೆಯನ್ನು ಇಟ್ಕೊಂಡು 2 ಮಾರ್ಗವನ್ನು ಡಿವೈಸ್ ಮಾಡಿದರು. ಆಂದೋಲನದ 2 ಪಾರ್ಟ್. ಒಂದು ಸಿವಿಲ್ ಡಿಸೊಬೀಡಿಯನ್ಸ್, ಕಾಯ್ದೆ ಭಂಗ. ಎರಡನೇದು ನಾನ್ ಕೋಆಪರೇಷನ್, ಅಸಹಕಾರ ಅಂತ. ಸಿವಿಲ್ ಡಿಸೊಬೀಡಿಯನ್ಸ್ ಅಂದರೆ ಏನು ಅಂದರೆ, ಸರ್ಕಾರದ ನಿಯಮಗಳನ್ನು ಧಿಕ್ಕರಿಸಿ ಅಷ್ಟೇ.
ಸರ್ಕಾರದ ನಿಯಮಗಳನ್ನು ಧಿಕ್ಕರಿಸುವವರು ಎಂಥವ್ರು ಇರಬೇಕು ಅಂತಂದರೆ ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವವರೇ ಆಗಿರಬೇಕು ಅಂತ. ದಿನಾಗಲೂ ರೆಡ್ ಲೈಟ್ ಜಂಪ್ ಮಾಡ್ಕೊಂಡು ಹೋಗ್ತಿರೋನಿಗೆ ನೀನು ಧಿಕ್ಕರಿಸು ಅನ್ನೋದ್ರಲ್ಲಿ ಭಾಳ ವಿಶೇಷ ಏನೂ ಇಲ್ಲ. ಅವನು ಯಾವಾಗಲೂ ರೆಡ್ ಲೈಟ್ ನೋಡಿದ ತಕ್ಷಣ ತನ್ನ ಗಾಡಿಯನ್ನು ಪ್ರಾಂಪ್ಟಾಗಿ ನಿಲ್ಲಿಸುವವನು. ಪೊಲೀಸರು ಅವನು ಕಂಡ್ರೆ ಭಾಳ ರೆಸ್ಪೆಕ್ಟ್ ಇರುತ್ತೆ. ಅವನು ಅವತ್ತು ಬ್ರೇಕ್ ಮಾಡಿದರೆ ಆಗ ಅದಕ್ಕೆ ವ್ಯಾಲ್ಯೂ ಅಂತ. ಗಾಂಧೀಜಿ ಕಲ್ಪನೆಗಳು ಎಷ್ಟು ಚೆನ್ನಾಗಿದ್ವು ನೋಡಿ. ಗಾಂಧೀಜಿ ಸವಿನಯವಾಗಿ ಬಂಧಿಸಿ ಅವ್ರು ಹೇಳಿದರು, ಈ ಥರ ವಿನಯಪೂರ್ವಕವಾಗಿ ಅವರ ನಿರ್ಣಯಗಳನ್ನು, ಅವರ ಕಾನೂನನ್ನು ನಾವು ಭಂಗಿಸಿ ಅಥವಾ ಅದನ್ನು ಭಂಜಿಸಿ ನಾವು ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧವಾಗಬೇಕು ಅಂತ ಗಾಂಧೀಜಿ ಕರೆ ಕೊಟ್ಟರು. ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧ ಆಗೋದ್ರಲ್ಲಿ ಏನು ಮ್ಯಾಜಿಕ್ ಇದೆ, ಏನು ಮಹಾ ಅದರಲ್ಲಿ? ಜೈಲಿಗೆ ಹೋದರೆ ಏನು ಮಹಾ ಅಂತ ನಾವು ಕೇಳ್ತೀವಲ್ಲ. ಮಜಾ ಏನು ಅಂತಂದರೆ, ಯಾವುದೇ ಅಪ್ರೆಸಿವ್ ಸರ್ಕಾರವೂ ಕೂಡ ಜನರನ್ನು ಹೆದರಿಸೋದೇ ನಿಮ್ಮನ್ನು ಜೈಲಿಗೆ ಹಾಕ್ತೀವಿ ಅಂತ. ನೀನು ಹಾಕೋ ಮುಂಚೆ ನಾನೇ ಹೋಗ್ಲಿಕ್ಕೆ ರೆಡಿ ಇದ್ದೀನಿ ಅಂದ್ಬಿಟ್ರೆ ಭಯನೇ ಹೋಯ್ತಲ್ಲ. ಗಾಂಧೀಜಿ ಓಪನ್ನಾಗಿ ಜನರಿಗೆ ಕರೆ ಕೊಟ್ಟರು, ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧರಾಗಿ ಅಂತಂದರು. ಎರಡನೇದು, ಇವರು ಸವಿನಯ ಕಾಯ್ದೆ ಭಂಗ ಮಾಡಿರೋದ್ರಿಂದ ಇದು ಯಾವುದೂ ಕಠಿಣ ಶಿಕ್ಷೆ ಕೊಡ್ಬೋದಾಗಿರುವಂಥ ಕೇಸಸ್ ಆಗಿರಲ್ಲ. ಹೀಗಾಗಿ ಯಾರನ್ನೂ ಮರಣದಂಡನೆ ಕಳಿಸ್ಲಿಕ್ಕಾಗಲ್ಲ, ಜೀವಾವಧಿ ಶಿಕ್ಷೆ ಕಳಿಸ್ಲಿಕ್ಕಾಗಲ್ಲ. ನೀವೇನು ಮಾಡಬೇಕು ಹೆಚ್ಚಂದರೆ 3 ತಿಂಗಳು ಜೈಲಲ್ಲಿ ಇಟ್ಕೋಬೇಕು, ಊಟ ಹಾಕೊಂಡು ವಾಪಸ್ ಕಳಿಸ್ಬೇಕು ಅಷ್ಟೇ. ಆದರೆ ಒಂದು 3-4 ಸಲ ಜೈಲಿಗೆ ಹೋಗಿ ಬಂದು ಹೆಂಗಾಗ್ಬಿಡ್ತಾನೋ ಅಂತಂದರೆ ಇಷ್ಟೇ ತಾನೇ, ಮತ್ತೊಂದು ಸಲ ಹೋಗೋಣ ನಡೆಯುತ್ತೆ. ನನ್ನ ಊರಿನಲ್ಲಿ ನನ್ನ ಚಿಕ್ಕಪ್ಪನ ಮಗ ಅವನು ಕಾಲೇಜಲ್ಲಿರುವಾಗ ಒಂದು ಕೇಸ್ ಆಗಿಬಿಡ್ತು ಅವನ ಮೇಲೆ. ಅದೋ ಒಂದು ವಿದ್ಯಾರ್ಥಿಗಳದೇನೋ ಸಣ್ಣ ಪುಟ್ಟ ಗಲಾಟೆ. ಎಷ್ಟು ಗಾಬರಿ ಆಗಿಬಿಟ್ಟಿದ್ದ ಅವನು ಅಂತಂದರೆ ಮನೇಲಿ ಹೇಳಿರಲಿಲ್ಲ, ಏನಾಗ್ಬಿಡುತ್ತೋ ಹೆಂಗಾಗ್ಬಿಡುತ್ತೋ ಅಂತ. ಕೋರ್ಟಿಗೆ ಬಂತು. ಮೊದಲನೇ ಬಾರಿ ಕೋರ್ಟ್ಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಿದ್ದ. 2ನೇ ಬಾರಿ ಕೋರ್ಟಿಗೆ ಸ್ವಲ್ಪ ದಿನ ಆದಮೇಲೆ ಕರೆದ್ರು, ಮತ್ತೆ ಹೋದ. ಆಮೇಲೆ 2 ಗಂಟೆ ಕೋರ್ಟಿಗೆ ಕರೆದ್ರೆ 1:55 ಹೋಗ್ತಿದ್ದ. ನಾನು ಕೇಳಿದೆ ಅಂತ, ಇದು ರೂಢಿ ಆಗಿಬಿಟ್ಟಿದೆ ನನಗೀಗ ಅಂತ. ಅಂದರೆ ಕೋರ್ಟ್ ಅಂದರೆ ಭಯ ಇಲ್ಲ ಅಂತ, ಎಷ್ಟು ಸಲ ಕರಿತೀರೋ ಕರೀರಿ ಅಂತ. ಅಂದರೆ ಇದು ಹೆಂಗೆ ಅಂತಂದರೆ, ಈ ಭಯವನ್ನು ತೆಗೆದುಹಾಕೋದಿದೆಯಲ್ಲ ಜನರ ಮನಸ್ಸಿನಿಂದ. ಗಾಂಧೀಜಿ ಸವಿನಯ ಕಾಯ್ದೆ ಭಂಗದ ಮೂಲಕ ಆ ಒಂದು ಪ್ರಯತ್ನವನ್ನು ಭಾಳ ದೊಡ್ಡದಾಗಿ ಮಾಡಿದರು. ಮೂರನೇದು, ಭಾರತೀಯರಿಗೆ ಸ್ವಾತಂತ್ರ್ಯ ಹೋರಾಟ ಅಂದರೆ ಇಷ್ಟೇನಾ ಅಂತ ಅನ್ನಿಸ್ತು. ಏನು ಮಾಡೋದು, ಇಲ್ಲಿಂದ ಬೀದಿಗೆ ಹೋಗೋದು, ಒಂದು ರೌಂಡ್ ಮೆರವಣಿಗೆ ಹೋಗೋದು, ಕರೆದ್ರೆ ಜೈಲಿಗೆ ಹೋಗೋದು, ವಾಪಸ್ ಬರೋದು ಅಂತ. ನಾನು ಓದ್ತಾ ಇರುವಾಗ ಸುಧಾದವರು ಒಂದು ಕಾಂಪಿಟೇಷನ್ ಮಾಡಿದರು, ನಿಮ್ಮೂರಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರನ ಮಾತನಾಡಿಸಿ ಅಂತ. ನಾನು ಯಾರೋ ಒಬ್ಬನ ಹುಡುಕಾಡಿ ಕೇಳಿದೆ, ನೀವೇನು ಮಾಡಿದಿರಿ ನಂಗೆ ಭಾಳ ಇತ್ತು ಸ್ವಾತಂತ್ರ್ಯ ಹೋರಾಟಗಾರರು ಅಂದರೆ ಏನೋ ಭಯಂಕರ ಏನೋ ನಡೆದಿರುತ್ತೆ ಅಂತ. ಅವರಂದ್ರೆ ಏನಿಲ್ಲ, ನಾನು SLN ಕಾಲೇಜಲ್ಲಿ ಓದ್ತಿದ್ದೆ. ಒಂದಿನ ಭಾರತ್ ಮಾತಾ ಕಿ ಜೈ ಅಂತ ಯಾರೋ ಕೂಗ್ತಾ ಇದ್ರು, ನಾನು ಅವ್ರ ಜೊತೆಗೆ ಹೋದೆ. ನನ್ನ ಜೈಲಿಗೆ ಹಾಕಿದ್ರು, 3 ಗಂಟೆ ನಂತರ ಬಿಟ್ಟರು ಅಂತ. ಸ್ವಾತಂತ್ರ್ಯ ಹೋರಾಟ ಜನಕ್ಕೆ ಅನಿಸೋದು ದಿಸ್ ಇಸ್ ವೆರಿ ಸಿಂಪಲ್, ನಾವು ಹೋಗ್ಬೋದು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಜಾತಿ ಮತ ಪಂಥ ಭೇದ ಮರೆತು ಎವ್ರಿ ಕಾರ್ನರಿಂದ ಇದರಲ್ಲಿ ಭಾಗವಹಿಸ್ಬೋದು ಅಂತ. ಇದು ಬಹಳ ಇಂಪಾರ್ಟೆಂಟ್. ನೀವು ಸುಮ್ಮನೆ ಯೋಚನೆ ಮಾಡಿ, ಸರ್ದಾರ್ ಪಟೇಲ್ರ ಅಷ್ಟು ಅಗಾಧವಾದ ಮೂರ್ತಿಯನ್ನು ನಿಲ್ಲಿಸಲಾಯಿತು. ಮೂರ್ತಿಯನ್ನು ನಿಲ್ಲಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಕೋರಿಕೆಯನ್ನು ಇಟ್ಟರು. ಏನು ಅಂತಂದರೆ, ಪ್ರತಿಯೊಬ್ಬ ರೈತನ ಮನೆಯಿಂದ 1 ತುಂಡಾದರೂ ಕಬ್ಬಣ ಬರಬೇಕು ಅಂತ. 2 ಅವಕಾಶ ಇತ್ತು. ಒಂದು, ಪ್ರತಿಯೊಬ್ಬರು ಕೂಡ 10,000 ರೂಪಾಯಿ ಕೊಡಬೇಕು ಅಂತ ಕೇಳ್ಕೊಳ್ಬೋದಿತ್ತು. ಆದರೆ ಹಂಗೆ ಕೇಳ್ಕೊಂಡ್ರೆ ದೊಡ್ಡವ್ರು ಮಾತ್ರ ಕೊಡ್ತಿದ್ರು. ಬಡವರಿಗೆ ಅಥವಾ ಸಾಮಾನ್ಯ ಜನರಿಗೆ, ನಾನು ಬಡವರು ಅಂತ ಕರೀಲಿಕ್ಕೆ ಇಚ್ಛೆ ಪಡಲ್ಲ, ಸಾಮಾನ್ಯ ಜನರಿಗೆ ಇದರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಅನ್ನಿಸ್ತಿತ್ತು. ಆದರೆ ಒಂದೊಂದು ಕಬ್ಬಿಣದ ತುಂಡು ಕೊಡಬೇಕು ಅಂದಾಗ ಇಡೀ ದೇಶದ ನಾನು ಕೊಡ್ಬೋದು ಅಂತ ಅನ್ನಿಸ್ತಲ್ಲ, ನಾನು ಕೊಡ್ಬೋದಪ್ಪ, ಇದು ವೆರಿ ಈಸಿ ಅಂತ. ಯಾವಾಗ ಈಸಿಯಾಗಿರುವಂಥ ಕೆಲಸ ಹೇಳ್ತೀವಲ್ಲ, ಅದ್ರ ಮ್ಯಾಜಿಕ್ ಭಾಳ ಚೆನ್ನಾಗಿರುತ್ತೆ. ಗಾಂಧೀಜಿ ಈ ದೇಶದ ಕಾಮನ್ ಮಾಸನ್ನು ಇನ್ವಾಲ್ವ್ ಮಾಡಿಸ್ಲಿಕ್ಕೋಸ್ಕರ, ಈ ಈಸಿ ಕೆಲಸಕ್ಕೋಸ್ಕರ ಅವನು ತೊಡಗಿಸಿದ್ರು. ಆಮೇಲೆ ನಮ್ಮ ಸೆಂಟರ್ ಆಫ್ ಗ್ರಾವಿಟಿ ತಡಿಲಿಕ್ಕೆ ಅವ್ರು ಏನು ಪ್ರಯತ್ನ ಮಾಡ್ತಿದ್ರೋ ಅದನ್ನು ವಾಪಸ್ ಗಟ್ಟಿ ಮಾಡಲಿಕ್ಕೋಸ್ಕರ ಅದನ್ನೇ ವೆಪನ್ನಾಗಿ ಬಳಸುವಂಥ ಪ್ರಯತ್ನವನ್ನು ಗಾಂಧೀಜಿ ಸ್ಪಷ್ಟ ಮಾಡಿದರು. ಆದರೆ ಈ ಒಬಿಡಿಯನ್ಸ್ ಅಥವಾ ಈ ಕಾಯ್ದೆ ಭಂಗ ಮಾಡಲಿಕ್ಕೆ, ಡಿಸೊಬಿಡಿಯನ್ಸ್ ಯಾರು ಮಾಡಲಿಕ್ಕೆ ಹೊರಡ್ತಾರೋ ಅವ್ರಿಗೆ ಕಂಡೀಷನ್ ಏನಿತ್ತು ಗೊತ್ತೇನು? ನೇರ ಬಡಿದಾಟ ಯಾವತ್ತೂ ಮಾಡುವಂತೆಯೇ ಇಲ್ಲ, ಕೆಟ್ಟ ಭಾಷೆಯ ಬಳಕೆ ಮಾಡುವಂತಿಲ್ಲ, ಆಸ್ತಿ ಯಾವುದೂ ನಾಶ ಮಾಡುವಂತಿಲ್ಲ ಮತ್ತು ಗುಟ್ಟು ಕಾಪಾಡಿಕೊಳ್ಳುವಂತಿಲ್ಲ ಅಂತ. ನಾಳೆ ಬೆಳಗ್ಗೆ ಮೀಟಿಂಗ್ ಹೋಗಬೇಕು, ಹೇಳಿ ಎಲ್ರಿಗೂ, ಏನು ಪ್ರಾಬ್ಲಮ್ ಇದೆ ಅದರಲ್ಲಿ? ನಾಳೆ ಬೆಳಗ್ಗೆ ನಮ್ಮದೊಂದು ಮೀಟಿಂಗ್ ಇದಿದೆ, ಮಾರ್ಚ್ ಇದೆ, ಹೋಗ್ತೀವಿ, ಹೇಳಿ ಎಲ್ರಿಗೂ ಅಂತ. ಹಾಗಂತ ಗಾಂಧೀಜಿ ಎಷ್ಟು ಶುದ್ಧಾತ್ಮರು ಎಲ್ಲರೂ ಇದ್ದರು ಅಂತ ಭಾವಿಸಬೇಡಿ. ಗಾಂಧೀಜಿ ಅನುಯಾಯಿಗಳು ಎಂತೆಂಥವ್ರು ಇದ್ದರು ಅಂತಂದರೆ, ಸಾವರ್ಕರ್ ಯರವಾಡ ಜೈಲಿನಲ್ಲಿದ್ದಾಗ ಅವರೇ ಒಂದು ಘಟನೆ ಬರೀತಾರೆ, ಭಾಳ ಚೆನ್ನಾಗಿದೆ. ಸಾವರ್ಕರ್ ಯರವಾಡ ಜೈಲಿನಲ್ಲಿದ್ದಾಗ ಅವರಿಗೆ ಪೇಪರು ಪೆನ್ ಕೊಡ್ತಿರಲಿಲ್ಲ ಬ್ರಿಟಿಷ್. ಈ ಮನುಷ್ಯ ಭಾಳ ಡೇಂಜರು ಅಂತ. ಈ ಮನುಷ್ಯ ಹೆಂಗೆ ಮಾಡ್ತಿದ್ರು, ಯಾರ ಹತ್ರನೋ ಪೆನ್ಸಿಲ್ಲು ಪೇಪರ್ ತೊಗೊಂಡು ಅಲ್ಲೇ ಒಂದು ಕವನವನ್ನೆಲ್ಲ ಬರೆದು, ಈ ಗಾಂಧಿವಾದಿಗಳು ಕೆಲವರು ಬರ್ತಿದ್ರು, ಅವ್ರ ಕೈಲಿ ಕೊಟ್ಬಿಟ್ಟಿದ್ದೀನಿ ಹೊರಗಡೆ ತೊಗೊಂಡೋಗಿ ಅಂತ. ಒಬ್ರು ಹೇಳಿದ್ರಂತೆ, ಗುಟ್ಟು ನಡೆಯಲ್ಲ ನಮ್ಮದ್ರಲ್ಲಿ ಅಂತ. ಸಾವರ್ಕರ್ ಸುಮ್ಮನೆ ಆದರು, ಗುಟ್ಟು ಹೇಳಬಾರ್ದೇನಪ್ಪ ಇವರು, ಹಿಂಗೆಲ್ಲ ಮಾಡಲ್ವೇನೋ ಇವರು ಗಾಂಧಿವಾದಿಗಳು ಅಂತ. ಅವರು ಸಾವರ್ಕರ್ ಸೆಲ್ನಲ್ಲೇ ಇದ್ದವರು. ರಾತ್ರಿ ಏನು ಮಾಡಿದ್ರಂತೆ, ಎಲ್ರಿಗೂ 2 ಚಪಾತಿ ಅಂತ ಬಂದಾಗ
ಆ ಚಪಾತಿ ಕೊಡೋನಿಗೆ ಏನು ಸ್ವಲ್ಪ ಏನೋ ಪುಸಲಾಯಿಸಿ ಒಂದು ಚಪಾತಿ ತೊಗೊಂಡು ತಟ್ಟೆ ಕೆಳಗೆ ಇಟ್ಕೊಂಡು ತಿಂದಿರೋಂಥದ್ದನ್ನು. ರಾಷ್ಟ್ರ ಕಾರ್ಯಕ್ಕೆ ಗುಟ್ಟು ನಡೆಯಲ್ಲ, ಒಂದು ಎಕ್ಸ್ಟ್ರಾ ಚಪಾತಿ ಗುಟ್ಟು ನಡೆಯುತ್ತೆ ಅಂತ ಸಾವರ್ಕರ್ ತಮಾಷೆ ಮಾಡೋರು. ಅಂದರೆ ನಾನು ಆ ಮನುಷ್ಯನನ್ನು ಆಧಾರವಾಗಿ ಇಟ್ಕೊಂಡು ಗಾಂಧೀಜಿನ ಅಳಿಲಿಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ ಬುದ್ಧನ ಅನುಯಾಯಿಗಳು ಬುದ್ಧನನ್ನು ಫಾಲೋ ಮಾಡಿದ್ದು ಹಿಂಗೆ, ಶಂಕರರ ಅನುಯಾಯಿಗಳು ಶಂಕರರನ್ನು ಫಾಲೋ ಮಾಡಿದ್ದು ಹಿಂಗೆ. ಎಲ್ಲರ ಅನುಯಾಯಿಗಳು ಆ ಮೂಲ ವ್ಯಕ್ತಿಯ 100% ಚಿಂತನೆಯನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಆಗದೆ ಹೋದಾಗ ಹಾಳು ಮಾಡ್ತಾ ಹೋಗ್ತಾರೆ. ಬಟ್ ಮೂಲ ವ್ಯಕ್ತಿ ಮಾತ್ರ ಅದ್ಭುತವಾಗಿದ್ದರು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಗಾಂಧೀಜಿ ಈ ಒಂದು ಕಡೆ ಸಿವಿಲ್ ಡಿಸೊಬೀಡಿಯನ್ಸನ್ನು ತೊಗೊಂಬಂದರು, ಎರಡನೇದು ನಾನ್ ಕೋಆಪರೇಷನ್ ಮೂವ್ಮೆಂಟ್ ತೊಗೊಂಡು ಬಂದರು. ನಾನ್ ಕೋಆಪರೇಷನ್ ಮೂವ್ಮೆಂಟ್ನಲ್ಲಿ ಆರ್ಥಿಕ ಬಹಿಷ್ಕಾರ ಇತ್ತು, ತೆರಿಗೆ ನಿರಾಕರಣೆ ಇತ್ತು, ಹರತಾಳಗಳನ್ನು ಮಾಡಬೇಕು ಅಂತ. ಈ ಆರ್ಥಿಕ ಬಹಿಷ್ಕಾರದ ದೃಷ್ಟಿ ಯಾಕೆ ಅಂತಂದರೆ ಅವರು ತುಂಬ ಚೆನ್ನಾಗಿ ಹೇಳೋರು, ಜನರ ಸಹಕಾರವಿಲ್ಲದೆ ಯಾವುದೇ ಸರ್ಕಾರ ಒಂದು ಕ್ಷಣ ನಿಂತ್ಕೊಳ್ಳಲ್ಲ. ಜನ ತಮ್ಮ ಸಹಕಾರ ತಕ್ಷಣ ಹಿಂದೆ ತೆಗೆದುಕೊಂಡ್ರೆ ಆ ಸರ್ಕಾರಕ್ಕೆ ಒಂದು ಹೆಜ್ಜೆ ಮುಂದಿಡಲಿಕ್ಕಾಗಲ್ಲ ಅಂತ. ತಕ್ಷಣ ಹಿಂದೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ನಡೀಬೇಕು ಅಂತ ಗಾಂಧೀಜಿಯವ್ರ ಕಲ್ಪನೆ. ಅವ್ರು ಹೇಳೋರು, ಯಾವುದೇ ದುಷ್ಟ ತನ್ನ ಜನರನ್ನು ತನ್ನ ಅಡಿಯಾಳಾಗಿ ಇರಿಸ್ಕೊಳ್ಳಿಕ್ಕೆ ಅವ್ನು ಮಾಡ್ತಿದ್ದೇನು, ಒಂದು ಬಂದೂಕನ್ನು ತಲೆಗಿಡಿಯೋದು, ಇಲ್ಲ ಜೈಲಿಗೆ ಕಳಿಸ್ತೀನಿ ಅಂತ ಹೇಳೋದು. ಜನ ಜೈಲಿಗೆ ಹೆದರದೆ ಸಾವಿಗೆ ಸಿದ್ಧರಾಗಿ ನಿನ್ನ ಆಜ್ಞೆ ನಾನು ಪಾಲಿಸಲ್ಲ ಅಂತಂದರೆ ಅವ್ನಿಗೆ ಹೇಳಲಿಕ್ಕೆ ಏನೂ ಇಲ್ಲ ಅಂತ. ನಮ್ಮ ಸಂಘದ ಪ್ರಚಾರಕರೊಬ್ಬರು ಹೇಳಿದರು, ನಾನು ಮೋಸ್ಟ್ಲಿ ಈ ವೇದಿಕೆಯಲ್ಲಿ ಒಂದು ಸಲ ಹೇಳಿದ್ದೆ, ಈ ಎಮರ್ಜೆನ್ಸಿ ಕಾಲಕ್ಕೆ ಸಂಘದ ಕೆಲವರನ್ನು ಜೈಲಿಗೆ ಕಳಿಸಲಾಗಿತ್ತು. ಜೈಲಿಗೆ ಹೋದರೂ ಇವರು ಧ್ವಜವನ್ನೆಟ್ಟು ಸಂಜೆ ಧ್ವಜಪ್ರಾಣ ಮಾಡೋ ಮಾತ್ರ ಬಿಡ್ತಿರ್ಲಿಲ್ವಂತ. ಒಂದ್ಸಲ ಒಬ್ಬ ಜೈಲರ್ ಬಂದೆ, ಇವೆಲ್ಲ ಮಾಡಿದ್ರೆ ಹುಷಾರು ನೋಡು, ನೆಟ್ಟಿಗಿರಲ್ಲ ಅಂತ. ತಕ್ಷಣ ಅವ್ರಿಗೆ ಏನು ಮಾಡ್ತೀಯಾ, ಹೊರಗೆ ಹಾಕ್ತೀಯ, ನಮ್ಮನ್ನು ಹಾಕು ನೋಡೋಣ ಅಂತ. ನೀನು ಒಳಗಾಕ ಆಗಿದೆ ಮರೆ, ಮತ್ತೇನು ಮಾಡಲಿಕ್ಕಿದೆ ನಿನ್ನ ಹತ್ರ? ನೀನು ಹಾಕಿದ್ರೆ ಹೊರಗೆ ಹಾಕಬೇಕು ತಾನೇ, ವಿ ಆರ್ ರೆಡಿ, ಕಳಿಸು, ಹೊರಗೆ ಕಳಿಸು ಅಂತ. ಜೈಲರ್ ಬಾಯಿ ಮುಚ್ಕೊಂಡು ನಕ್ಕೊಂಡು ಹೋದ್ನಂತ. ಆಯ್ತಪ್ಪ, ಇನ್ನೇನು ಮಾಡ್ಲಿಕ್ಕೆ ಏನು ಮಾಡ್ತೀರ ಮಾಡ್ಕೊಳ್ಳಿ ಅಂತ. ಯಾವಾಗ ನಿಮ್ಮ ಒಳಗೆ ಹೋಗುವ ಭಯವೇ ಸತ್ತೋಯ್ತೋ ಇನ್ನೇನೂ ಇಲ್ಲ ಅಂತ ಗಾಂಧೀಜಿ ಆ ಕಲ್ಪನೆಯನ್ನು ಮುಂದಿಟ್ಕೊಂಡು ಅವರೇನು ಮಾಡಿದರು, ಈ ಸ್ಪೆಷಲಿ ಈ ಆರ್ಥಿಕ ಬಹಿಷ್ಕಾರಕ್ಕೆ ಹೆಚ್ಚಿನ ಗಮನ ಕೊಟ್ಟರು. ಆರ್ಥಿಕ ಬಹಿಷ್ಕಾರ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಬ್ರಿಟಿಷರಿಗೆ ಇಲ್ಲಿನ ಹಣ ಮತ್ತು ಇಲ್ಲಿನ ಸಂಪತ್ತು ಅದೇ ಬಲವಾಗಿತ್ತು. ಕರ್ಜನ್ ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾನೆ, ಭಾಳ ಚೆನ್ನಾಗಿರೋ ಮಾತು. ಇಂಡಿಯಾ ವಾಸ್ ಪಿವಟ್ ಆಫ್ ಅವರ್ ಎಂಪೈರ್. If this empire lost any other part of its dominion, we could survive. But if we lose India, the sun of the empire would set ಅಂತ ಹೇಳಿದ್ರು. ಭಾರತ ಅನ್ನೋದು ಈ ಎಂಪೈರ್ನ ಪಿವೋಟ್, ಕೀರ್ತಿ ಕಳಶ. ಬೇರೆ ಯಾವ ಎಂಪೈರ್ನ ಯಾವ ಅಂಗ ಹೋದರೂ ಕೂಡ ಈ ಎಂಪೈರ್ ಉಳ್ಕೊಳ್ಳುತ್ತೆ. ಭಾರತ ಹೋಯಿತು ಅಂದರೆ ಉಳ್ಕೊಳ್ಳಲ್ಲ, ಹುಷಾರಾಗಿರಬೇಕು ಅಂತ. ಇದು ಅವ್ರ ಮನಸ್ಥಿತಿಯಾಗಿತ್ತು. ಯಾಕೆ ಅಂದರೆ ಸಿರಿವಂತ ರಾಷ್ಟ್ರ ಭಾರತ, ಅವರಿಗೆಲ್ಲವನ್ನೂ ಕೊಡ್ತಾ ಇದ್ದಿದ್ದು ಇಲ್ಲಿಂದನೇ. ಗಾಂಧೀಜಿ ಹೇಳಿದ್ರು, ಸಪ್ಲೈ ಲೈನನ್ನು ಕಟ್ ಮಾಡಿಬಿಟ್ರೆ ಹೆಂಗೆ ಬದುಕ್ತಾರೆ ನೋಡೇ ಬಿಡೋಣ ಅಂತ ಸಪ್ಲೈ ಲೈನ್ ಕಟ್ ಮಾಡುವಂಥ ಆಲೋಚನೆ ಮಾಡಿದ್ರು. ಹಾಗಂತ ಇದನ್ನು ಮೊದಲು ಗಾಂಧೀಜಿನೇ ಆಲೋಚನೆ ಮಾಡಿದ್ರು ಅಂತ ನಾನೇನು ಹೇಳಲ್ಲ. 1905ರಲ್ಲಿ ಗಾಂಧೀಜಿ ಬರೋಕ್ಕಿಂತ ಮುಂಚೆ ಈ ಥರದೊಂದು ಪ್ರಯತ್ನ ಭಾಳ ದೊಡ್ಡದಾಗಿತ್ತು ಅನ್ನೋದನ್ನು ನಾವು ಇದನ್ನು ಒಪ್ಪಿಕೊಳ್ಬೇಕು ಅನ್ನೋದು ನಿಶ್ಚಿತ. ಆದರೆ ಗಾಂಧೀಜಿ ಮಾಡಿದ ಪ್ರಯೋಗ ಹೆಂಗಿತ್ತು ಅಂತಂದರೆ, ಇಡೀ ದೇಶದಲ್ಲಿ ಏಕಪ್ರಕಾರವಾಗಿ ಹೋರಾಟ ನಡೀತು. ನಾನೊಂದು ಘಟನೆ ಹಂಚ್ಕೋಬೇಕು ಮಿತ್ರರೇ. ಗಾಂಧೀಜಿ ಈ ದೇಶದಲ್ಲಿ ಬಾಯ್ಕಾಟ್, ವಿದೇಶಿ ಅಂತ ಪ್ಲ್ಯಾನ್ ಮಾಡಿದ್ರಲ್ಲ, ಬ್ರಿಟಿಷ್ ಗೂಡ್ಸನ್ನು ಬಾಯ್ಕಾಟ್ ಮಾಡಿ ಅಂತ ಹೆಚ್ಚು ಒತ್ತು ಕೊಟ್ಟಿದ್ದು ಬಟ್ಟೆಗೆ. ಈ ಬಟ್ಟೆಯನ್ನು ಬಾಯ್ಕಾಟ್ ಮಾಡಲಿಕ್ಕೆ ಎಲ್ಲ ದೇಶದ ಎಲ್ಲರೂ ಪ್ರಯತ್ನಿಸಿ ಅಂತ ಖಾದಿ ಹಾಕ್ಕೊಳ್ಳಿ ಅಂತ ದೊಡ್ಡ ಪ್ರಚಾರ ಮಾಡಿದರು. ಅದರ ಪರಿಣಾಮವಾಗಿ ಪ್ರತಿಯೊಬ್ಬರು ಖಾದಿ ಹಾಕಬೇಕು ಅಂತ ನಿಶ್ಚಯ ಆಯಿತು, ಹಾಕ್ತಾಯಿದ್ರು. ಅದರ ಪರಿಣಾಮ ಏನಾಯಿತು ಅಂದರೆ, ಬ್ರಿಟಿಷರಿಗೆ ಎಂಥ ಹೊಡೆತ ಬಿತ್ತು ಅಂತಂದರೆ, ನಾನು ಕೆಲವು ವರ್ಷಗಳ ಹಿಂದೆ ಮ್ಯಾಂಚೆಸ್ಟರ್ನಲ್ಲಿದ್ದೆ. ಮ್ಯಾಂಚೆಸ್ಟರ್ನಲ್ಲಿದ್ದಾಗ ಅಲ್ಲಿ ಎಲ್ಲಿ ಹೋಗಬೇಕು ಅಂತ ಕೇಳಿದಾಗ ಹೇಳಿದೆ, ಗಾಂಧೀಜಿ ಇಲ್ಲೊಂದು ಮಿಲ್ಲಿಗೆ ಬಂದಿದ್ರು, ಆ ಮಿಲ್ ನೋಡಬೇಕು ನನಗೆ ಅಂತ. ಆ ಮಿಲ್ಲಿಗೆ ಹೋದ್ವಿ ನಾವು. ಆ ಮಿಲ್ಲಿಗೆ ಹೋದರೆ ಗಾಂಧೀಜಿ ಬಂದ ಯಾವ ಕುರುಹೂ ಇರಲಿಲ್ಲ. ಅಲ್ಲಿನ ಮಿಲ್ನ ಪ್ರಮುಖರನ್ನು ಮಾತನಾಡಿಸುವಾಗ ಈ ಥರ ಇಲ್ಲಿ ಗಾಂಧೀಜಿ ಬಂದಿದ್ದರು, ನಿಮ್ಮ ಹತ್ರ ಏನಾದರೂ ಸಾಹಿತ್ಯ ಇದೆಯಾ ಗಾಂಧೀಜಿ ಬಂದಿದ್ದು ಅಂತ ಕೇಳಿದಾಗ ಅವ್ರು ಏನಿಲ್ಲ ಸರ್, ಹಳೆದೊಂದಷ್ಟು ಫೈಲ್ಸ್ ಇದೆ ಅಲ್ಲಿ ನೋಡಿ ಅಂತ ಬಿಟ್ಟರು. ಆ ಫೈಲ್ಸಲ್ಲಿ ತೆಗೆದರೆ ಗಾಂಧೀಜಿ ಬರ್ತಾರೆ ಅಂತ ಗೊತ್ತಾದಾಗ ಅಲ್ಲಿನ ಕಾರ್ಮಿಕರೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡಿದ್ರು, ಉಲ್ಲೇಖ ಇತ್ತು ಅದರಲ್ಲಿ. ಪ್ರತಿಭಟನೆ ಯಾಕೆ ಅಂತಂದರೆ, ಅಲ್ಲಿನ ಹೆಣ್ಮಕ್ಳು ಕೂಡಿಕೊಂಡು ಗಾಂಧೀಜಿಗೆ ಏನು ಹೇಳ್ತಾರೆ ಗೊತ್ತಾ, ಒಂದು ಮನವಿ ಪತ್ರ ಕೊಡ್ತಾರೆ ಗಾಂಧೀಜಿಗೆ. ಆ ಮನವಿ ಪತ್ರದಲ್ಲಿ ಹೇಳ್ತಾರೆ, ನೀವು ಸ್ವದೇಶಿ ಸ್ವದೇಶಿ ಅಂತ ಶುರು ಮಾಡಿದ ಮೇಲೆ ನಮ್ಮ ಬಟ್ಟೆಗಳಿಗೆ ಮಾರ್ಕೆಟೇ ಇಲ್ಲದಂತ ಆಗ್ಬಿಟ್ಟಿದೆ, ದಯವಿಟ್ಟು ನಿಮ್ಮ ಆಂದೋಲನ ವಾಪಸ್ ತೆಗೆದುಕೊಂಡು ನಮ್ಮನ್ನು ಉಳಿಸಿಕೊಡಿ, ನಾವು ಕೂಡ ನಿಮ್ಮವರೇ ಅಂತ ಗಾಂಧೀಜಿಗೆ ಮನವಿ ಪತ್ರ ಕೊಡೋದು. ನಾವು ಕೂಡ ನಿಮ್ಮವರೇ ಅಂತ ಗಾಂಧೀಜಿಗೆ ಮನವಿ ಪತ್ರ ಕೊಡೋದು. ನನಗೆ ಎಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂದರೆ, ಒಬ್ಬ ಮುದುಕ ಮೂಗು ಹಿಡಿದ್ರೆ ಬಾಯಿ ಹೆಂಗೆ ಬಿಡ್ತಾರೆ ಅಂತ ಗೊತ್ತಿತ್ತಲ್ಲ, ಹಂಗೆ ಬಾಯಿ ಬಿಡಿಸಿದ್ರಲ್ಲ. ಗೊತ್ತಿತ್ತು ಬ್ರಿಟಿಷರಿಗೆ ಈ ಭಾಳ ಡೇಂಜರ್ ಈ ಮನುಷ್ಯ ಅಂತ. ಆರಂಭದಲ್ಲಿ ಗೊತ್ತಾಗಲಿಲ್ಲ ಅವ್ರಿಗೆ, ಆದರೆ ಹೋಗ್ತಾ ಹೋಗ್ತಾ ಇದು ತುಂಬ ಸ್ಪಷ್ಟವಾಗಿ ಆಲೋಚನೆ ಆಯಿತು. ಹೀಗಾಗಿ ಗಾಂಧೀಜಿ ಒಂದು ವ್ಯಾಪಕವಾದ ಸದ್ದನ್ನು ಉಂಟು ಮಾಡಲಿಕ್ಕೆ ಶುರು ಮಾಡಿದರು.
ಮತ್ತು ಇದರ ಪ್ರಭಾವ ಹೆಂಗೆ ಅಂತಂದರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, 1757ರವರೆಗೆ ಪ್ರಭಾವಿಯಾಗಿದ್ದ ಈಸ್ಟ್ ಇಂಡಿಯಾ ಕಂಪನಿ, ನಾವು ಇಲ್ಲಿ ಬರಗಾಲಕ್ಕೆ ತುತ್ತಾದ ನಂತರ ಟ್ಯಾಕ್ಸ್ ಕಡಿಮೆ ಆಗಿ ಈಸ್ಟ್ ಇಂಡಿಯಾ ಕಂಪನಿ ಬ್ಯಾಂಕ್ರಪ್ಟ್ ಆಯಿತು. ಕೊನೆಗೆ ಈಸ್ಟ್ ಇಂಡಿಯಾ ಕಂಪನಿ ಹತ್ರ ದುಡ್ಡಿರಲಿಲ್ಲ, ಅದಕ್ಕೆ ಬ್ಯಾಂಕ್ನವರು ಸಾಲ ಕೊಟ್ಟು ಉಳಿಸಬೇಕಾದಂಥ ಸ್ಥಿತಿ ಬಂದಿತ್ತು. ಹೀಗಾಗಿ 1857ರಿಗೆ ಈಸ್ಟ್ ಇಂಡಿಯಾದಿಂದ ಕಿತ್ಕೊಂಡಿದ್ದಾರೆ ಅಂತಂದರೆ ಸಹಜವಾಗಿಯೇ ಹೋಗಿದ್ದದು ಅಂತ. ಹಾಗೆ ಬ್ರಿಟನ್ನೇ ಬ್ಯಾಂಕ್ರಪ್ಟ್ ಆಗುವಂಥ ಚಾನ್ಸ್ ಇತ್ತು. ಗಾಂಧೀಜಿಯ ಚಿಂತನೆಗಳು ಹಂಗಿದ್ದು. ಗಾಂಧೀಜಿಯನ್ನು ನಾನು ತುಂಬ ಅಂದ್ಕೊಳ್ಳೋದು, ಗಾಂಧೀಜಿನ ಇಷ್ಟೆಲ್ಲ ಅನೇಕರು ನಾವು ಸೇರಿಕೊಂಡಂತೆ ಕೆಲವೊಂದು ಸಲ ಏನಾದರೂ ಬೈತಾ ಇರ್ತೀವಿ, ಅವ್ರದ್ದು ಇದು ಸರಿ ಇಲ್ಲ, ಈ ಮಾತು ಸರಿ ಇಲ್ಲ ಅಂತೆಲ್ಲ ಮಾತಾಡ್ತಿರ್ತೀವಿ. ಆದರೆ ಸುಮ್ಮನೆ ಯೋಚನೆ ಮಾಡಿ, ಗಾಂಧೀಜಿಯನ್ನು ಅಷ್ಟು ಜನ ಯಾಕೆ ಅನುಸರಿಸಬೇಕಿತ್ತು? ಇಸ್ ಇಟ್ ನಾಟ್ ಕರೆಕ್ಟ್ ತಾನೆ? ಗಾಂಧೀಜಿನ ಯಾಕೆ ಆಯ್ತಪ್ಪ ನಂಗೆ ಇಷ್ಟ ಆಗಲಿಲ್ಲ, ಹೋಗಲ್ಲ ನಾನು ಅವ್ರ ಹಿಂದೆ ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಗಾಂಧೀಜಿನ ಮತ್ತು ಎಷ್ಟು ಜನ, ಒಂದೆರಡು ವರ್ಷ ಅಲ್ಲ ದಶಕಗಳ ಗಟ್ಟಲೆ ಗಾಂಧೀಜಿನ ಅನುಸರಣೆ ಮಾಡಿದರು. ಯಾಕೆ ಅನುಸರಣೆ ಮಾಡಿದರು ಅಂತಂದರೆ ಸುಮ್ಮನೆ ಅಲ್ಲ, ಗಾಂಧೀಜಿ ನುಡಿದಂತೆ ನಡೀತಾ ಇದ್ರು, ಏನು ಹೇಳ್ತಿದ್ರು ಅದನ್ನು ಮಾಡ್ತಿದ್ರು. ನಾನು ಒಂದಷ್ಟು ಉದಾಹರಣೆಗಳನ್ನು ಕೊಡ್ತೀನಿ ನಿಮಗೆ, ಯಾಕೆ ಆ ಮನುಷ್ಯ ಒಂದು ಅಪರೂಪದ ವ್ಯಕ್ತಿಯಾಗಿ ಕಂಗೊಳಿಸ್ತಾರೆ ಅಂತ. ಎರಡನೇದು, ಗಾಂಧೀಜಿ ಹಿಡಿದ ಕೆಲಸಕ್ಕೆ ಬದ್ಧ, ಈ ಕೆಲಸ ಬಿಟ್ಟು ಮತ್ತೇನು ಮಾಡಲ್ಲ, ಮಾಡೇ ಮಾಡ್ತೀನಿ ಇದನ್ನು ಅಂತ. ಮೂರನೇದು, ಗಾಂಧೀಜಿ ಸಣ್ಣ ಪುಟ್ಟ ಗೆಲುವುಗಳನ್ನು ಕೊಡ್ತಾ ಜನರಿಗೆ ನಂಬಿಸಿದ್ರು, ಗಾಂಧೀಜಿನ ಫಾಲೋ ಮಾಡಿದ್ರೆ ಮಾತ್ರ ಗೆಲುವಿದೆ ಅಂತ. ಈ ಗೆಲುವನ್ನು ಕೂಡ ಅವರು ಆಗಾಗ ಕೊಡ್ತಿರಲಿಲ್ಲ, ಸುದೀರ್ಘ ಕಾಲದ ಪ್ರಯತ್ನ ಮಾಡಿಯೇ ಗೆಲುವನ್ನು ಕೊಡ್ತಾ ಇದ್ರು. ಗಾಂಧೀಜಿಯ ಆರಂಭದ ಬದುಕು, ಅವರು ಭಾರತಕ್ಕೆ ಬಂದ ನಂತರ ಗುಜರಾತ್ನ ಕಾಂಗ್ರೆಸ್ ಸಭಾಕ್ಕೆ ಎಲ್ಲ ಹೋಗ್ತಿದ್ರಲ್ಲ, ಹಂಗೆ ಹೋಗುವಾಗ ಖೇಡಾ ಡಿಸ್ಟಿಕ್ಗೆ ಪ್ಲೇಗ್ ಬಂದುಬಿಟ್ಟಿತ್ತು. ಪ್ಲೇಗ್ ಬಂದು ಖೇಡಾ ಡಿಸ್ಟ್ರಿಕ್ಟ್ನ ಜನಕ್ಕೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗ್ತಿರಲಿಲ್ಲ. ಅಲ್ಲಿನ ಪ್ರಮುಖರೆಲ್ಲ ಸೇರಿಕೊಂಡು ಸರ್ಕಾರಕ್ಕೆ ಏನೇನೋ ಮನವಿನ ಸಲ್ಲಿಸಿದ್ರು, ಅಷ್ಟಾದರೂ ಸರ್ಕಾರದ ಮನಸ್ಸು ಕರಲಿಲ್ಲ. ಫ್ರೆಡ್ರಿಕ್ ಪ್ರಾಟ್ ಕಟ್ಟಲೇಬೇಕು ಅಂತ ಕೂತಿದ್ದ. ಆಗ ಗುಜರಾತ್ನ ಜನರಿಗೆ ಅನ್ನಿಸ್ತು, ಗಾಂಧೀಜಿ ಲೀಡ್ ಮಾಡಿದ್ರೆ ಸ್ವಲ್ಪ ಸೊಲ್ಯೂಷನ್ ಸಿಗ್ಬೋದು ಅಂತ. ಗಾಂಧೀಜಿ ಲೀಡ್ ಮಾಡಲಿಕ್ಕೆ ಬಂದಾಗ ಗಾಂಧೀಜಿ ಸರ್ದಾರ್ ಪಟೇಲ್ ನೀನು ನನ್ನ ಜೊತೆ ಇರಬೇಕು, ಆವಾಗ ಮಾತ್ರ ಲೀಡ್ ಮಾಡ್ತೀನಿ ಅಂತ ಸರ್ದಾರ್ ಪಟೇಲ್ ಅನ್ನೋಂಥ ವ್ಯಕ್ತಿನ ತನ್ನ ಬುಟ್ಟಿಗೆ ಹಾಕ್ಕೊಂಡಿದ್ರು. ಅದೇ ಟೈಮಲ್ಲಿ ಅಹಮದಾಬಾದಲ್ಲಿ ಮಿಲ್ ಓನರ್ರ ಗಲಾಟೆ. ಅಷ್ಟು ಚೆನ್ನಾಗಿದೆ ಘಟನೆ ನೋಡಿ. ಯಾಕೆ ಗಾಂಧೀಜಿ ಒಬ್ಬ ಅದ್ಭುತವಾದ ಲೀಡರಾಗಿ ಬೆಳೆದರು ಅಂದರೆ, ಆರಂಭದ ಘಟನೆ ಅಷ್ಟು ಚಂದ. ಮಿಲ್ ಓನರ್ಗಳದ್ದು ಒಂದು ಗಲಾಟೆ. ಮಿಲ್ಲಿನ ಕಾರ್ಮಿಕರು ಮತ್ತು ಓನರ್ ನಡುವೆ ಸಂಬಳ ಜಾಸ್ತಿ ಮಾಡಬೇಕು ಅಂತ. ಮಿಲ್ ಕಾರ್ಮಿಕರದ್ದು 35% ಜಾಸ್ತಿ ಮಾಡಬೇಕು ಅಂತ, ಓನರ್ 20% ಮಾತ್ರ ಮಾಡ್ತೀನಿ ಅಂತ ಗಲಾಟೆ ಅಟ್ಕಾಯಿಸ್ಕೊಂಡ್ಬಿಟ್ಟಿದೆ. ಮಿಲ್ ಓನರ್ ಗಾಂಧೀಜಿಗೆ ಭಯಂಕರ ಕ್ಲೋಸ್, ಆತ್ಮೀಯರು ಗಾಂಧೀಜಿಗೆ. ಈ ಫ್ರೆಡ್ರಿಕ್ ಪ್ರಾಟ್ ಕೇಳಿದ, ಇದನ್ನು ಸಾಲ್ವ್ ಮಾಡಲಿಕ್ಕಾಗತ್ತಾ ನೋಡಿ ನೀವೇನಾದರೂ ಮಾಡಿ ಅಂತ. ಗಾಂಧೀಜಿ ಆಯಿತು ಅಂತ ಹೋದರು. ಮಿಲ್ ಕಾರ್ಮಿಕರು ಕೇಳೋದು ನ್ಯಾಯಯುತವಾಗಿದೆ ಅಂತ ತನ್ನ ಮಿತ್ರನ ವಿರುದ್ಧವೇ ಆಂದೋಲನಕ್ಕೆ ಕೂತ್ಬಿಟ್ರು. ಛಾತಿ ಬೇಕು ಇದಕ್ಕೆ. ಆಂದೋಲನ ಕೂತು ಏನು ಮಾಡಿದ್ರು, ಹೇಳಿದ್ರು ನಾಳೆಯಿಂದ ನಾವು ಸತ್ಯಾಗ್ರಹ ಮಾಡೋಣ ಅಂತ ಗಾಂಧೀಜಿ ಅನೌನ್ಸ್ ಮಾಡಿದರು. ಅನೌನ್ಸ್ ಮಾಡಿ ಏನು ಮಾಡಬೇಕು, ನಾಳೆಯಿಂದ ಉಪವಾಸ ಮಾಡಬೇಕು ಎಲ್ಲರೂ ಅಂತ ಕೇಳಿದರೆ, ಯಾವನೋ ಒಬ್ಬ ಕಾರ್ಮಿಕ ಪಕ್ಕದಲ್ಲಿ ನಿಂತ್ಕೊಂಡು ಗಾಂಧೀಜಿ ಬಗ್ಗೆ ಹೇಳ್ಕೊಂಡ, ಈ ಮನುಷ್ಯ ಏನೋ ಕಾರಲ್ಲಿ ಬರ್ತಾನೆ, ಆಮೇಲೆ ಹೋಗ್ಬಿಟ್ಟು ಮನೇಲಿ ಊಟ ಮಾಡ್ತಾನೆ, ನಮ್ಮ ಹಸು ಇವ್ನಿಗೆ ಹೆಂಗೆ ಗೊತ್ತಾಗುತ್ತೆ ಅಂದ್ಬಿಟ್ಟ. ಗಾಂಧೀಜಿ ಏನು ಮಾಡಿದ್ರು ಗೊತ್ತಾ, ನೆಕ್ಸ್ಟ್ ಡೇ ಬಂದು ಆ ಮಿಲ್ ಕಾರ್ಮಿಕರಿಗೆ ಹೇಳಿದರು, ಹಿಡಿದ ಸಂಕಲ್ಪವನ್ನು ಬಿಡೋದನ್ನು ನಾನು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳಲ್ಲ, ನಿಮ್ಮ ಜೊತೆ ಉಪವಾಸಕ್ಕೆ ನಾನು ಕೂತ್ಕೊಳ್ತೀನಿ, ಎಲ್ಲಿವರೆಗೂ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ಉಪವಾಸ ಇರ್ತೀನಿ, ನಾನು ಪ್ರಾಣ ಹೋದರೂ ಚಿಂತೆ ಇಲ್ಲ ಅಂತ ಉಪವಾಸಕ್ಕೆ ಕೂತ್ಬಿಟ್ಟ ಮನುಷ್ಯ. ಅದರ ಪರಿಣಾಮ ಹೆಂಗಾಯಿತು ಅಂತಂದರೆ, ಮಿಲ್ ಓನರ್ಗೆ ಎಲ್ಲರೂ ತಲೆ ತಿಂದ್ಬಿಟ್ರು. ಗಾಂಧೀಜಿ ಕಣೋ ಕೂತಿರೋದು, ಆ ಮನುಷ್ಯ ಅಲ್ಲಿ ಕೂತಿದ್ದಾನೆ, ಗಲಾಟೆ ಆಗಿಬಿಡುತ್ತೆ, ಏನೇನೋ ಆಗಿಬಿಡುತ್ತೆ. ನಾವು ನೋಡಿ ಬಂದು, ಅಪ್ಪ ನನ್ನ ಮತ್ತು ಕಾರ್ಮಿಕರ ನಡುವೆ ನಿನ್ನ ಪ್ರಾಣ ಯಾಕಪ್ಪ ತಂದೆ, ನೀನು ಏನು ಹೇಳ್ತೀಯೋ ಮಾಡ್ತೀನಿ, ಏನು ಮಾಡ್ಬೇಕು ಹೇಳು ಅಂದ. ಗಾಂಧೀಜಿ ಕೇಳಿದ್ರು, ಅದು ಕೇಳೋಷ್ಟು ಕೊಡು. ಹಂಗೆ ಆಗಲ್ಲ ಅಂತಂದು, ಹಂಗೆ ಒಪ್ಕೊಳ್ಳಿಕ್ಕೆ ಆಗಲ್ಲ ಅಂತ. ಕೊನೆಗೆ ಗಾಂಧೀಜಿ ಒಂದು ಸಂಧಾನದ ಸೂತ್ರ ಕೊಟ್ಟರು. ಒಂದು ಕೆಲಸ ಮಾಡು, ಮೊದಲನೇ ತಿಂಗಳು 35% ಕೊಡು, ಎರಡನೇ ತಿಂಗಳು 20% ಕೊಡು, ನಿಂದು ತೀರ್ತು ಅವ್ರದ್ದು ತೀರ್ತು. ಈಗ ಎರಡೂ ಮುಗಿದ ಮೇಲೆ 27.5% ಕೊಡು, 3 ಆಗಿ ಎಲ್ರಿಗೂ ಸರಿ ಹೋಯಿತು ಅಂತ 27.5% ಸೆಟ್ಲ್ ಮಾಡಿಸಿ ಗಾಂಧೀಜಿ ಮುಂದಕ್ಕೆ ಬಂದರು. ಇದರ ಪರಿಣಾಮ ಹೆಂಗಿತ್ತು ಅಂತಂದರೆ, ಗಾಂಧೀಜಿಯ ಈ ಗೆಲುವು ಖೇಡಾದ ರೈತರಿಗೆ ಖುಷಿ ಕೊಡ್ತು. ಶಭಾಷ್, ಈ ಮನುಷ್ಯ ಸೆಟ್ಲ್ ಮಾಡಿಸ್ತಾನೆ ಎಲ್ಲ ಅಂತ ಗಾಂಧೀಜಿ ಹಿಂದೆ ದಂಡಾಗಿ ಬರಲಿಕ್ಕೆ ಶುರು ಮಾಡಿದ್ರಲ್ಲ. ಯಾವ ಫ್ರೆಡ್ರಿಕ್ ಪ್ರಾಟು ತುಂಬ ಅಹಂಕಾರದಿಂದ ನಡ್ಕೊಳ್ತಾ ಇದ್ನೋ, ಅವನು ಅನಿವಾರ್ಯವಾಗಿ ತಲೆಬಾಗಿ ಟ್ಯಾಕ್ಸನ್ನು ಕಡಿಮೆ ಮಾಡಿ ಅವನು ಗಾಂಧೀಜಿ ಹೇಳಿದ ಮಾತಿಗೆ ಒಪ್ಕೊಳ್ಬೇಕಾಗಿ ಬಂತು. ನನಗೆ ಗಾಂಧೀಜಿ ಆಮೇಲೆ ಹೇಳಿದರು, ಅವ್ರು ನಮ್ಮ ಮಾತಿಗೆ ಒಪ್ಕೊಂಡಿರೋದ್ರಿಂದ ಈಗ ಎಲ್ಲರೂ ನಿಯತ್ತಾಗಿ ಟ್ಯಾಕ್ಸ್ ಕಟ್ಟಿ ಅಂತ. ಈ ಕಾರಣಕ್ಕೋಸ್ಕರ ಗಾಂಧೀಜಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಜನ. ಗಾಂಧೀಜಿನ ತಮ್ಮೂರು ಅಂತ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದರು. ಒಟ್ಟಾರೆ ಗಾಂಧೀಜಿ ಲೈಫ್ನಲ್ಲಿ ಮಾಡಿದ 3 ಕ್ಯಾಂಪೇನ್. ನಾನು ಯಾಕೆ ಪದೇ ಗಾಂಧೀಜಿ ಅಂತ ಹೇಳ್ತೀನಿ ಅಂದರೆ, ಅಹಿಂಸೆ ಅಂತಂದರೆ ಗಾಂಧೀಜಿ ಬಿಟ್ಟರೆ ಮತ್ತೆ ಯಾವುದೇ ಹೆಸರು ಸಿಗಲ್ಲ ನಿಮಗೆ. ಯಾವುದಿದ್ರೂ ಅದು ಗಾಂಧಿವಾದಿಗಳ ಹೆಸರೇ ಆಗಿರೋದ್ರಿಂದ ಗಾಂಧೀಜಿನೇ ಮುಂದಿಡ್ತೀನಿ, ಅವ್ರ ಜೊತೆ ಉಳಿದವರೆಲ್ಲ ಬರ್ತಾರೆ ಅನ್ನೋ ಕಲ್ಪನೆಯಿಂದ 3 ಕ್ಯಾಂಪೇನ್ ಅವರು ಮಾಡಿದ್ದು. 1919ರಲ್ಲಿ ಜಲಿಯನ್ ವಾಲಾಬಾಗ್ನ ಘಟನೆ ಆದಾಗ, ಆ ಜಲಿಯನ್ ವಾಲಾಬಾಗ್ನ ಘಟನೆಗೆ ಪ್ರತಿರೋಧ, ರೌಲೆಟ್ ಕಾಯ್ದೆಯ ವಿರುದ್ಧ ಜಲಿಯನ್ ವಾಲಾಬಾಗ್ನ ಘಟನೆಗೆ ಪ್ರತಿರೋಧ ವ್ಯಕ್ತಪಡಿಸ್ತಾ ಅವರೊಂದು ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್ ಶುರು ಮಾಡಿದರು ಇಡೀ ದೇಶದಲ್ಲಿ. ಅವರು ಆ ಡಿಸೊಬೀಡಿಯನ್ಸ್ ಮೂವ್ಮೆಂಟ್ ಶುರು ಮಾಡಿದಾಗ
ಅನೇಕ ಕಾಂಗ್ರೆಸ್ಸಿಗರು ಒಪ್ಕೊಂಡಿರಲಿಲ್ಲ ಅದನ್ನು, ಇನ್ಕ್ಲೂಡಿಂಗ್ ತಿಲಕರು. ಇವೆಲ್ಲ ಏನಾಗುತ್ತೆ ಅನ್ನೋ ದೃಷ್ಟಿಯಿಂದಿದ್ರು. ಆದರೆ 1920ರಲ್ಲಿ ಒಪ್ಕೊಳ್ಳೇಬೇಕಾದ ಪರಿಸ್ಥಿತಿ ಬಂತು. ಗಾಂಧೀಜಿ ಹೇಳಿದಿಷ್ಟೇ, ಕಾರ್ಮಿಕರು ಫ್ಯಾಕ್ಟ್ರಿಯಿಂದ ಆಚೆಗೆ ಬನ್ನಿ, ಎಲ್ಲ ಫ್ಯಾಕ್ಟ್ರಿಗಳು ಮುಚ್ಚಲಿ. ಸ್ಕೂಲಿಗೆ ಹೋಗುವಂಥ ವಿದ್ಯಾರ್ಥಿಗಳು ಆಚೆ ಬನ್ನಿ, ಸ್ಕೂಲ್ ನಡೆಯೋ ಅಗತ್ಯ ಇಲ್ಲ. ಯಾರ್ಯಾರು ಟೀಚರ್ಸ್ ಇದ್ದಿರೋ, ಸರ್ಕಾರಿ ನೌಕರಿಲಿದ್ದಾರೋ, ಕೋರ್ಟ್ಗೆ ಹೋಗುವಂಥ ಲಾಯರ್ಗಳಿದ್ದಿರೋ ಎಲ್ಲರೂ ಆಚೆ ಬನ್ನಿ. ಸರ್ಕಾರಿ ಸೇವೆಯನ್ನು ಯಾವುದನ್ನು ಉಪಯೋಗಿಸಲೇಬೇಡಿ, ಸಾರ್ವಜನಿಕ ವಾಹನಗಳನ್ನು ಬಳಸಬೇಡಿ, ಬಿಟ್ಬಿಡಿ ಎಲ್ಲವನ್ನು. ಗಾಂಧೀಜಿ ಹೇಳಿದ ಈ ಮಾತುಗಳು ಹೆಂಗಿತ್ತು ಅಂತಂದರೆ, ಸ್ಪೆಷಲಿ ಅದಕ್ಕೆ ಅವರು ಸೇರಿಸಿದರು, ವಿದೇಶಿ ವಸ್ತುಗಳನ್ನು, ವಿಶೇಷವಾಗಿ ಬಟ್ಟೆಯನ್ನು ಬಳಸಬೇಡಿ, ಅದರ ಬದಲು ಖಾದಿಯನ್ನು ಬಳಸಲಿಕ್ಕೆ ಶುರು ಮಾಡಿ ಅಂತ ಗಾಂಧೀಜಿ ಮಾಡಿದ ಪ್ರಚಾರ ಹೆಂಗಾಯಿತು ಅಂತಂದರೆ, ಮುಂದಿನ ಒಂದೂವರೆ ವರ್ಷದಲ್ಲಿ 1920ರ ನಂತರ 1922ರ ಒಳಗೆ ಇಡೀ ದೇಶದಲ್ಲಿ ಆಂದೋಲನ ಹೆಂಗೆ ಹಬ್ಬಿಡ್ತು ಅಂತಂದರೆ, ಕಾಂಗ್ರೆಸ್ನಲ್ಲಿ ಇದ್ದ ಎಲ್ಲ ಲೀಡರ್ಗಳು ಗಾಂಧೀಜಿಗೆ ನಮೋ ಅನ್ಲಿಕ್ಕೆ ಶುರು ಮಾಡಿದರು. ದಮ್ಮಿದೆ ಬಿಡಪ್ಪ ಅಂತ, ನೀ ಮಾಡಿದರೆ ಆಗತ್ತೆ ಅಂತ. ಎಡವಟ್ಟಾಗಿದ್ದು ಎಲ್ಲಿ ಅಂತಂದರೆ, ಚೌರಿ ಚೌರಾದಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ ತಕ್ಷಣ ಮರುದಿನವೇ ಗಾಂಧೀಜಿ ಆಂದೋಲನವನ್ನು ಸ್ಟಾಪ್ಡ್ ಅಂದ್ಬಿಟ್ಟು ಎಲ್ಲ ಕಡೆ ಆಂದೋಲನ ನಿಂತೋಗ್ಬಿಡ್ತು. ಯಾವ ಪೀಕಿಗೆ ಹೋಗಿತ್ತೋ ಹಾಗೆ ಬಿದ್ದುಬಿಡ್ತು. ಹಂಗೆ ಬಿದ್ದಾಗ ಅನೇಕರು ವಿರೋಧ ಮಾಡಿದರು, ಗಲಾಟೆ ಮಾಡಿದರು. ಬಟ್ ಗಾಂಧೀಜಿ ಒಂದೇ ಮಾತು ಹೇಳಿದರು, ನೋಡಿ, ನಾನು ನಾನ್ ವೈಲೆನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಎಲ್ಲಾದರೂ ವೈಲೆನ್ಸ್ ಇಣುಕಿದರೆ ಇಡೀ ಮಾರ್ಗ ಹಾಳಾಗಿ ಹೋಗ್ಬಿಡುತ್ತೆ, ಹೀಗಾಗಿ ನಾನು ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ ಅಂದ್ಬಿಟ್ರು ಗಾಂಧೀಜಿ. ನಮ್ಗೆ ಇವಾಗಲೂ ಈ ವಿಚಾರಧಾರೆಗೆ ವಿರೋಧ ಇದೆ. ಗಾಂಧೀಜಿ ಅದನ್ನು ತಡೆದೇ ಹೋಗಿದ್ರೆ ಏನಾಗ್ಬಿಟ್ಟಿರ್ತಿತ್ತು ಅಂತ ಗೊತ್ತಿಲ್ಲ, ಏನಾಗ್ಬಿಟ್ಟಿರ್ತದೆ ಗೊತ್ತಿಲ್ಲ. ಆದರೆ ಪ್ರಪಂಚದಲ್ಲಿ ನಾವು ತುಂಬ ವಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಯೋಚನೆ ಮಾಡಿ, ಒಂದು ಚೌರಿ ಚೌರ ಘಟನೆ ನಂತರ ಅದನ್ನು ಮುಚ್ಚಿಟ್ಟು ಮತ್ತೆ ಮಾಡಿದರೆ ಇನ್ನೊಂದು 4 ಕಡೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಾಗ್ತಿತ್ತು, ಮತ್ತು 4 ಕಡೆ ಆಗ್ತಿತ್ತು. ಯಾವಾಗ ವೈಲೆನ್ಸ್ ಜಾಸ್ತಿ ಆಗ್ತಿತ್ತೋ, ವೈಲೆನ್ಸ್ ಮಾಡಿದವ್ರನ್ನ ಬ್ರಿಟಿಷರು ಅತ್ಯಂತ ಕೆಟ್ಟದಾಗಿ ದಂಡಿಸ್ತಾ ಇದ್ರು. ಆ ಮೂಲಕ ಮತ್ತೆ ಹೇಗೆ ವೈಲೆನ್ಸ್ನ ಕಾರಣಕ್ಕೆ ಏನೇನು ಆಗ್ತಿತ್ತು ಅವೆಲ್ಲವೂ ನಡೆದಿದ್ದರಿಂದ ಜನ ಇದಕ್ಕೆ ಬರ್ಲಿಕ್ಕೆ ಹಿಂಜರಿತಾ ಇದ್ರು. ಇಡೀ ಆಂದೋಲನ ಸತ್ತೇ ಹೋಗ್ತಿತ್ತು. ಚಾನ್ಸಸ್ ನಾನು ಹಿಂಗೆ ಆಗ್ತಿತ್ತು ಅಂತ ಹೇಳಲಿಕ್ಕೆ ನಾನೇನು ಜ್ಯೋತಿಷಿಯೋ ಅಲ್ಲ, ಅಥವಾ ಮುಂದೇನಾಗ್ಬೋದು ಅಂತ ಹಿಂದೇನಾಗ್ಬೋದಾಗಿತ್ತು ಅನ್ನೋದನ್ನು ಹೇಳುವಂಥವನಲ್ಲ. ಬಟ್ ಯೋಚನೆ ಮಾಡಿ, ಹಿಂಗಾಗೋ ಸಾಧ್ಯತೆ ಇತ್ತು. ಗಾಂಧೀಜಿ ತಕ್ಷಣ ಹೇಳಿದರು, ಇದನ್ನು ನಾವು ತಡಿಬೇಕು ಅಂತ, ಇದು ಸಾಧ್ಯ ಇಲ್ಲ ಅಂತ. ಅವರೊಂದು ನಿಯಮ ಹಾಕಿದ್ರು. ಅದಾದಮೇಲೆ ಏನು ಹೇಳಿದರು ಅಂತಂದರೆ, ಯಾವುದೇ ಆಂದೋಲನಕ್ಕಾಗಲಿ ಒಂದು ಟೈಮ್ ಫ್ರೇಮ್ ಹಾಕೋಣ, ಮನಸ್ಸು ಬಂದಷ್ಟು ಕಾಲ ನಡೆಯೋದಲ್ಲ, ಒಂದು ಟೈಮ್ ಫ್ರೇಮಲ್ಲಿ ಆಂದೋಲನ ನಡೀಬೇಕು. ಎರಡನೇದು, ಕ್ಯಾಂಪೇನ್ ಅನ್ವಾಂಟೆಡ್ ಆಗಿ ಪ್ರೊಲಾಂಗ್ ಆಗಲೇಬಾರ್ದು. 1 ವರ್ಷ ಕ್ಯಾಂಪೇನ್ ಅಂದರೆ 1 ವರ್ಷ, 3 ತಿಂಗಳಂದರೆ 3 ತಿಂಗಳು ಮಾಡಬೇಕು ಅದನ್ನು ಅಂತ. ಕ್ಯಾಂಪೇನ್ಗೋಸ್ಕರ ಮೆಟಿಕ್ಯುಲಸ್ ಪ್ಲಾನಿಂಗ್ ಬೇಕು ಅಂತ. ಪ್ಲಾನಿಂಗ್ ಹೆಂಗಿರ್ತಿತ್ತು ಗಾಂಧೀಜಿದು ಅಂತಂದರೆ, ಬಿಲೀವ್ ಮೀ, ಒಂದು ಆಂದೋಲನದಿಂದ ಮತ್ತೊಂದು ಆಂದೋಲನಕ್ಕೆ ಗಾಂಧೀಜಿ 8ರಿಂದ 10 ವರ್ಷ ತಗೊಳ್ಳೋರು. ಈ ಅವಧಿಯಲ್ಲಿ ಗಾಂಧೀಜಿ ಹಳ್ಳಿಗೂ ಹೋಗುವರು, ಬೇರೆ ಬೇರೆ ಜನರನ್ನು ಭೇಟಿ ಮಾಡ್ತಿದ್ರು, ಅವರಿಗೆ ವಿಚಾರವನ್ನು ಪರ್ಫೆಕ್ಟಾಗಿ ಮುಟ್ಟಿಸಿ ಅವರನ್ನು ಅವ್ರ ಇಚ್ಛೆಪಟ್ಟಿ ಆಂದೋಲನಕ್ಕೆ ಬರುವಂತೆ ಮಾಡುವ ಸಾಮರ್ಥ್ಯ ಗಾಂಧೀಜಿಗಿತ್ತು. ಹೀಗಾಗಿ ಗಾಂಧೀಜಿ ಅಷ್ಟು ಸುದೀರ್ಘವಾದ ಸಮಯವನ್ನು ತೆಗೆದುಕೊಳ್ತಿದ್ರು. 4ನೇದು, ಯಾವುದೇ ಒಂದು ಆಂದೋಲನದಲ್ಲಿ ಸೇರಬೇಕಾಗಿರುವಂಥ ಜನರೆಷ್ಟು, ಆಂದೋಲನದ ನೇಚರ್ ಏನು, ಆಂದೋಲನ ಡ್ಯೂರೇಷನ್ ಯಾವುದಿರಬೇಕು, ಆಂದೋಲನದ ಸ್ಟ್ರೆಂತ್ ನಿಜವಾಗ್ಲೂ ಯಾವುದು, ಇವೆಲ್ಲವನ್ನೂ ಅರ್ಥ ಮಾಡಿಕೊಂಡು ಒಂದು ಆಂದೋಲನವನ್ನು ರೂಪಿಸಬೇಕು ಅಂತ ಅವರು ನಿಶ್ಚಯ ಮಾಡಿ ಒಂದು ನಿಯಮ ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಿದ್ರು. 1920ರಿಂದ 22ಕ್ಕೆ ನಡೆದ ಈ ಡಿಸೊಬೀಡಿಯನ್ಸ್ ಆಂದೋಲನ ಮುಗಿದ ನಂತರ ಗಾಂಧೀಜಿ ಮತ್ತೊಂದು ಆಂದೋಲನ ಕೈಗೆತ್ಕೊಂಡು 1930ರಲ್ಲಿ, ಅದನ್ನು ದಂಡಿ ಸತ್ಯಾಗ್ರಹ ಅಂತ ಕರಿತೀವಿ. 8 ವರ್ಷಗಳ ನಂತರ. ಮಿತ್ರರೆ, ದಂಡಿ ಸತ್ಯಾಗ್ರಹ ಎಂಥ ರೋಚಕವಾದ ಸತ್ಯಾಗ್ರಹ ಅಂತಂದರೆ, ನಾವು ಸತ್ಯವಾಗಿಯೂ ದಂಡಿ ಸತ್ಯಾಗ್ರಹ ಅನ್ನೋದು ಅಷ್ಟೇ ಕೇಳಿದ್ದೀವಿ. ಮಾರ್ಚ್ ಮಾಡಿದ್ರು, ಗಾಂಧೀಜಿ ಉಪ್ಪು ಮಾಡಿಬಿಟ್ರು ಅಂತ. ಅಷ್ಟು ಸಿಂಪಲ್ ಆಗಿರಲಿಲ್ಲ ಅದು. ಗಾಂಧೀಜಿ ಈ ಬ್ರಿಟಿಷರ ನೀತಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ ಅವರು ಸಾಲ್ಟ್ ಸತ್ಯಾಗ್ರಹದ ಪರಿಕಲ್ಪನೆಯನ್ನು ಮುಂದಿಟ್ಟರು. ಅನೇಕರಿಗೆ ಸಾಲ್ಟ್ ಸತ್ಯಾಗ್ರಹ ಅರ್ಥ ಆಗಿರಲಿಲ್ಲ. ಸಾಲ್ಟ್ ಸತ್ಯಾಗ್ರಹ ಏನು ಅಂತಂದರೆ, ಸಾಲ್ಟ್ ಮೇಲೆ ಅಥವಾ ಉಪ್ಪಿನ ಮೇಲೆ ಬ್ರಿಟಿಷರು ತೆರಿಗೆ ಹಾಕಿದ್ದಾರೆ. ಆ ತೆರಿಗೆಯನ್ನು ನಾವು ಧಿಕ್ಕರಿಸಬೇಕು. ಒಂದೋ ತೆರಿಗೆ ಕಟ್ಟಬಾರ್ದು, ಅಥವಾ ನಾವೇ ಉಪ್ಪು ತಯಾರು ಮಾಡಬೇಕು, ಎರಡರಲ್ಲಿ ಒಂದು. ಗಾಂಧೀಜಿ ಹೇಳಿದರು, ನಾವೇ ಉಪ್ಪು ತಯಾರು ಮಾಡೋಣ, ನಾನೇ ಮಾರ್ಚ್ ಮಾಡ್ತೀನಿ. ಎಲ್ಲಿವರೆಗೂ ಗೊತ್ತಾ ಮಿತ್ರರೇ, ಗಾಂಧೀಜಿಯ ಟ್ರಸ್ಟೆಡ್ ಲೆಫ್ಟಿನೆಂಟ್ ಸರ್ದಾರ್ ಪಟೇಲ್ರಿಗೆ ಗಾಂಧೀಜಿ ಹೇಳಿದರು, ಸಬರ್ಮತಿಯಿಂದ ಎಲ್ಲಿಗೋಗಿ ಉಪ್ಪು ತಯಾರು ಮಾಡ್ಬೋದು ಅಂತ ನೀನು ಸ್ವಲ್ಪ ರೂಟ್ ಪ್ಲ್ಯಾನ್ ಮಾಡ್ಕೊಂಡು ಬಾ ಅಂತ. ಪಟೇಲ್ರು ಹೇಳ್ತಾರೆ, ಹುಚ್ಚಿಡ್ದಿದೆ ಈ ಮುದುಕನಿಗೆ, ಸಾಲ್ಟ್ ಮಾರ್ಚ್ ಮಾಡ್ತಾನಂತೆ, 20 ಜನ ಇರಲ್ಲ ಇವನ ಜೊತೆಗೆ, ಯಾರು ಹೋಗ್ತಾರೆ, ನಾವೇ ಸಾಯ್ಬೇಕಷ್ಟೇ. ಈ ಮನುಷ್ಯನಿಗೆ ಏನೂ ಗೊತ್ತಿಲ್ಲಪ್ಪ, ಇದ್ರ ಬದಲು ಕಾಯ್ದೆ ಭಂಗ ಮಾಡಿ ತೆರಿಗೆ ಕಟ್ಟಲ್ಲ ಅಂತ ಹೇಳಿದರೆ ಜನರಲ್ಲಿ ಹುಚ್ಚು ಹತ್ತಿಸ್ಬೋದಾಗಿತ್ತು, ಏನು ಮಾಡ್ತಾನೆ ಮುದುಕ ಅನ್ನೋ ಥರ ಮಾತಾಡಿದರು. ಜವಾಹರ್ಲಾಲ್ ನೆಹರು ಮೂದಲಿಸಿದರು, ಎಲ್ಲ ಕಾಂಗ್ರೆಸ್ಸಿಗರು ಮೂದಲಿಸಿ ಇದು ಸಾಧ್ಯವೇ ಇಲ್ಲ ಅಂತಂದ್ರು. ಗೊತ್ತಿದ್ದು ಗಾಂಧೀಜಿಗೆ ಮಾತ್ರ ಈ ಆಂದೋಲನವನ್ನೇ ಮಾಡಬೇಕು. ಯಾಕೆ ಅಂದರೆ ಗಾಂಧೀಜಿಗೆ ಚೆನ್ನಾಗಿ ಗೊತ್ತಿತ್ತು, ಟೋಟಲ್ ಟ್ಯಾಕ್ಸ್ ಏನು ಬ್ರಿಟಿಷರು ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ 8%ನಷ್ಟು ಟ್ಯಾಕ್ಸು ಸಾಲ್ಟಿಂದನೇ ಬರ್ತಿದೆ.
ಆದರೆ ಸಾಲ್ಟ್ ಉಪಯೋಗ ಮಾಡೋರು ಯಾರು? ಎಲ್ಲರೂ ಮಾಡ್ತಾರೆ. ಬಟ್ ಅದು ಉಪಯೋಗ ಮಾಡೋದ್ರಲ್ಲಿ ಬಡವರು ತುಂಬ ಪ್ರಮಾಣದಲ್ಲಿರೋದ್ರಿಂದ ತೆರಿಗೆಯ ನೇರ ಹೊಡೆತ ಬೀಳೋದು ಬಡವರ ಮೇಲೆ. ಈ ಆಂದೋಲನ ಮಾಡಿದರೆ ನನಗೆ ಸಪೋರ್ಟ್ ಸಿಗೋದು ಅವರದ್ದು ಅಂತ. ಆ ಮನುಷ್ಯನ ಯೋಚನೆ ನೋಡಿ. ಎರಡನೇದು, ನನಗೆ ಬರೀ ಜನ ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಸಪೋರ್ಟ್ ಇದಕ್ಕೆ ಬೇಕು. ನನಗೆ ನಿಮಗೆ ಮನೆಯಲ್ಲಿ ಸಾಲ್ಟು ಊಟದಲ್ಲಿ ಮಾಡಿ ಮಾತ್ರ ಗೊತ್ತು, ಆದರೆ ಪದೇ ಪದೇ ಆ ಡಬ್ಬಕ್ಕೆ ಕೈ ಹಾಕೋಳು ಮನೆಯ ಅಡುಗೆ ಮನೆಯಲ್ಲಿರುವಂಥ ಹೆಣ್ಮಗಳು. ಸಾಲ್ಟಿನ ಹೋರಾಟ ಅಂದರೆ ಅವಳಿಗೆ ನನ್ನ ಹೋರಾಟ ಅಂತ ಅನಿಸುತ್ತೆ ಅಂತ ಗಾಂಧೀಜಿ ಗೊತ್ತಿತ್ತು. ಹೀಗಾಗಿ ಈ ಹೆಣ್ಮಕ್ಳನ್ನ ಮೈನ್ ಸ್ಟ್ರೀಮಿಗೆ ತರಲಿಕ್ಕೋಸ್ಕರ ಇದೊಂದು ಒಳ್ಳೆ ಉಪಾಯ ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಮೂರನೇದು, ಈ ಕುರಿತಂತೆ 1930-31 ವೇಳೆಗೆ ಗಾಂಧೀಜಿಯವರು ಯಾವ ಥರ ಆಗಿದ್ರು ಅಂತಂದರೆ, ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದರಿಂದ ಈ ಕುರಿತಂತೆ ಜಗತ್ತಿನಾದ್ಯಂತ ಒಂದು ಚರ್ಚೆಯನ್ನು ತರುವಂತೆ ಮಾಡಿ ಬ್ರಿಟಿಷರ ಮೇಲೆ ಪ್ರೆಷರ್ ಹಾಕ್ಬೋದು ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ನಿನ್ನೆ ಮಾತಾಡ್ತಾ ಹೇಳಿದೆ, ಜರ್ಮನಿಯ ಸ್ಟುಟ್ಗಾರ್ಟ್ನಲ್ಲಿ ಒಂದು ಧ್ವಜವನ್ನು ಅನ್ಫರ್ಲ್ ಮಾಡಿದ್ಲು ಮೇಡಮ್ ಕಾಮಾ ಅಂತ. ಸಾವರ್ಕರ್ ಅದನ್ನು ಮಾಡಲೇಬೇಕು ಅಂತ ಹಠ ಹಿಡಿದಿದ್ರು. ಯಾಕೆಂದರೆ ಜಗತ್ತಿನಿಂದ ಅಷ್ಟು ಜನ ಬರ್ತಾರೆ, ಜಗತ್ತಿನಾದ್ಯಂತ ಸುದ್ದಿ ಆಗುತ್ತೆ ನಮ್ಮ ಹೋರಾಟ ಅಂತ. ಆ ಕಾರಣಕ್ಕೋಸ್ಕರ ಮಾಡಿದರು. ಗಾಂಧೀಜಿ ಸಾಲ್ಟ್ ಸತ್ಯಾಗ್ರಹ ಮಾಡಿ ಏನು ಮಾಡಿದರು, ಜಗತ್ತಿನಾದ್ಯಂತ ಇದನ್ನು ಸುದ್ದಿ ಮಾಡಬೇಕು, ಹಂಗೆ ಮಾಡಿ ಬ್ರಿಟಿಷರ ಮೇಲೆ ಪ್ರೆಷರ್ ಹಾಕಿಸ್ಬೇಕು ಅಂತ ಗಾಂಧೀಜಿ ನಿರ್ಣಯ ಮಾಡಿದರು. ಮಿತ್ರರೆ, ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲರೂ ಸೋತರು. ಅರ್ಥ ಮಾಡ್ಕೊಂಡಿದ್ದು ರಾಜಾಜಿ ಮಾತ್ರ, ಚಕ್ರವರ್ತಿ ರಾಜಗೋಪಾಲಾಚಾರ್ಯವರು. ರಾಜಗೋಪಾಲಾಚಾರ್ಯವರು ಎಲ್ಲಿವರೆಗೂ ಹೇಳಿದರು ಅಂತಂದರೆ, ನಮಗೆ ಕಣ್ಣಿಗೆ ಕಾಣ್ತಾ ಇರೋದು ಸಾಲ್ಟ್ ಅಷ್ಟೇ, ಗುರಿ ಬೇರೆಯೇ ಇದೆ. ಗಾಂಧೀಜಿ ಆಲೋಚನೆ ಸುದೀರ್ಘವಾದ್ದು. ಸಾಲ್ಟಿನ ಮಾರ್ಗದಲ್ಲಿ ನಡೆದು ಆ ಗುರಿ ನಾವು ನಮ್ದಾಗಿಸ್ಕೊಳ್ಬೇಕು, ಅಲ್ಲಿವರೆಗೂ ನಿಲ್ಲಬಾರ್ದು ಅಂತ ರಾಜಾಜಿಯೊಬ್ಬರೇ ಗಟ್ಟಿ ದನಿಯಲ್ಲಿ ಹೇಳಿದ್ದು. ಎಲ್ರಿಗೂ ಏನನ್ಸಿತ್ತು, ಗಾಂಧೀಜಿ ಶುರು ಮಾಡ್ತೀನಿ ಅಂದ ತಕ್ಷಣ ಗಾಂಧೀಜಿನ ಜೈಲಿಗೆ ಹಾಕ್ತಾರೆ, ಅಲ್ಲಿಗೆಲ್ಲ ಮುಗಿದೋಗುತ್ತೆ ಅಂತ. ಆದರೆ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಸ್ಟೇಟ್ಸ್ಮನ್ ಅನ್ನೋ ಪತ್ರಿಕೆ ಏನು ಬರೆದಿತ್ತು ಗೊತ್ತೇನು? ಅದು ಹೇಳುತ್ತೆ, ಈ ಸಾಲ್ಟ್ ಸತ್ಯಾಗ್ರಹವನ್ನು ನೋಡಿ ನಮಗೇ ನಗು ಬರ್ತಿದೆ, ಇನ್ನು ಪಾಪ ಗಾಂಧೀಜಿ ಅನುಯಾಯಿಗಳ ಕಥೆ ಏನಿರ್ಬೋದು ಅಂತ. ಅಂದರೆ ಅಷ್ಟು ಯೂಸ್ಲೆಸ್ ಹೋರಾಟ ಅಂತ. ನೆಕ್ಸ್ಟು ವೈಸ್ರಾಯ್ ಆಗಿದ್ದ ಇರ್ವಿನ್ ಒಂದು ಮಾತನ್ನು ಹೇಳ್ತಾನೆ, ಭಾಳ ಚೆನ್ನಾಗಿ. ಅವನೇ ಹೇಳ್ತಾನೆ ಅಂದರೆ, ಸದ್ಯಕ್ಕಂತೂ ಸಾಲ್ಟ್ ಸತ್ಯಾಗ್ರಹದ ಸುದ್ದಿಯಿಂದ ನನ್ನ ರಾತ್ರಿ ನಿದ್ದೆ ಏನೂ ಹಾರಿ ಹೋಗಲಿಲ್ಲ, ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ, ಅಂದರೆ ಐ ಡೋಂಟ್ ಕೇರ್ ಅಂತ. ಗಾಂಧೀಜಿನ ಸುಮ್ಮನೆ ಅರೆಸ್ಟ್ ಮಾಡೋದು ಯಾಕೆ ಅಂತ ನಿಶ್ಚಯ ಮಾಡಿದವರು ಫೈನಲಿ ಏನು ಮಾಡಿದ್ರು ಗೊತ್ತೇನು? ಗಾಂಧೀಜಿನ ಅರೆಸ್ಟ್ ಮಾಡೋದು ಬೇಡ, ಆದರೆ ಗಾಂಧೀಜಿಯ ಲೆಫ್ಟಿನೆಂಟ್ ಥರ ಇರುವಂಥ ಈ ವ್ಯಕ್ತಿನ ಅರೆಸ್ಟ್ ಮಾಡಿದರೆ, ಸರ್ದಾರ್ ಪಟೇಲ್ರನ್ನ, ಆಂದೋಲನ ಅರ್ಧ ಮಟ್ಟ ಹಾಕ್ಬೋದು ಅಂತ ಅರೆಸ್ಟ್ ಮಾಡಿದರು. ಸರ್ದಾರ್ ಪಟೇಲ್ರಿಗೆ ಎಷ್ಟು ಖುಷಿ ಆಯ್ತು ಅಂತ ಗೊತ್ತಾ ಅವತ್ತು. ಅಬ್ಬಾ, ನಾನು ಬಚಾವಾಗ್ಬಿಟ್ನಲ್ಲ ಅಂತ, ಇಲ್ಲದ್ರೆ ನಾನು ಹೋಗಬೇಕಾಗಿತ್ತಲ್ಲ ಇವ್ರ ಜೊತೆಗೆ ಅಂತ ಹೇಳ್ತಾರೆ. ಅವ್ರು ಜೈಲಿನಲ್ಲಿದ್ದಾಗ ತಮಾಷೆ ಮಾಡ್ಕೊಂಡು ನಗ್ತಿದ್ರಂತೆ, ಒಂದು 4 ದಿನದಲ್ಲೆಲ್ಲ ಮುಗಿದೋಗುತ್ತೆ, ಇದು ಮುಗಿದ ಮೇಲೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ, ಅದನ್ನು ಮಾಡೋಣ ನಾವೆಲ್ಲ ಸೇರಿಕೊಂಡು ಅಂತ ಹೇಳೋರು. ಆದರೆ ಗಾಂಧೀಜಿ ಡಿಸೈಡ್ ಮಾಡಿದ್ದು ಹೆಂಗೆ ಇತ್ತು ಅಂತಂದರೆ, ಅವರು ಫೆಬ್ರವರಿ 5ಕ್ಕೆ ಪೇಪರ್ ಅನೌನ್ಸ್ಮೆಂಟ್ ಕೊಟ್ಟರು. ನಾವು ಮಾಡ್ತಾಯಿದ್ದೀವಿ, ಮಾರ್ಚ್ 12ಕ್ಕೆ ನಮ್ಮ ಮಾರ್ಚ್ ಶುರುವಾಗತ್ತೆ ಅಂತ. ಈ ಮಾರ್ಚು ಸಬರ್ಮತಿಯಿಂದ ದಂಡಿಗೆ ಹೋಗಬೇಕು ಅಂತ. ಪ್ರಾಬಬ್ಲಿ ಒಂದು 240 ಮೈಲು ದೂರ, 375 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ. ಅಷ್ಟು ದೂರಗಳ ಕಾಲ ನಡ್ಕೊಂಡು ಹೋಗ್ತೀವಿ. ಮಾರ್ಚ್ 12ಕ್ಕೆ ಶುರುವಾಗುತ್ತೆ. ಏಪ್ರಿಲ್ 5ಕ್ಕೆ ನಾವು ದಂಡಿ ಮುಟ್ತೀವಿ. ಏಪ್ರಿಲ್ 6ಕ್ಕೆ ಉಪ್ಪನ್ನು ತಯಾರಿಸಿ ಕಾಯ್ದೆಯನ್ನು ಭಂಗ ಮಾಡ್ತೀವಿ. ಈ ಫೆಬ್ರವರಿ 5ಕ್ಕೆ ಹೇಳಿ ಮಾರ್ಚ್ ನಡುವೆ ಗ್ಯಾಪ್ ಇತ್ತಲ್ಲ, ಈ ಗ್ಯಾಪಲ್ಲಿ ಗಾಂಧೀಜಿ ಏನು ಮಾಡಿದ್ರು ಅಂದರೆ, ವರ್ಲ್ಡ್ ವೈಡ್ ಮೀಡಿಯಾ ಜೊತೆಗೆ ಸಂಪರ್ಕ ಮಾಡಿ ನಾವು ಈ ಕೆಲಸ ಮಾಡ್ತಿದ್ದೀವಿ ಅಂದರು. ಗಾಂಧೀಜಿ ಬಗ್ಗೆ ಬರೆಯುವಂಥವ್ರು ಹೇಳ್ತಾರೆ, ಎಂಥ ಡ್ರಾಮಾ ಸೃಷ್ಟಿ ಮಾಡಿದರು ಗಾಂಧೀಜಿ ಅಂತಂದರೆ, ಪ್ರತಿದಿನ ಹೊಸ ಸುದ್ದಿ ಕೊಡೋರಂತೆ. ಇಟ್ ವಾಸ್ ಬ್ರಿಲಿಯಂಟ್. ಆರ್ಡಿನರಿ ಮನುಷ್ಯ ಅಲ್ಲ. ಯಂಗ್ ಇಂಡಿಯಾದಲ್ಲಿ ಒಂದು ಲೇಖನ ಬರೀತಿದ್ರು, ಈ ಕಡೆ ಅವರು ಸಂಜೆ ತಮ್ಮ ಸ್ಪೀಚ್ ಇದ್ದಾಗ ಅದರಲ್ಲೊಂದಷ್ಟು ಮಾತನಾಡ್ತಿದ್ರು, ಪತ್ರಕರ್ತರು ಬಂದಾಗ ಒಂದಷ್ಟು ಹೇಳೋರು. ಆಮೇಲೆ ಹೇಳೋರು, ಇದು ಹೆಂಗಿದೆ ಅಂತಂದರೆ, ನಮಗಿದು ಡೂ ಆರ್ ಡೈ ಸಿಚುಯೇಷನ್, ನಮ್ಮ ಮೇಲೆ ಏನು ಬೇಕಿದ್ರೂ ಆಗ್ಬೋದು, ಬ್ರಿಟಿಷರು ಏನು ಬೇಕಿದ್ರೂ ಮಾಡ್ಬೋದು ಅನ್ನೋ ಸುದ್ದಿಯನ್ನು ಜಗತ್ತಿಗೆ ಮುಟ್ಟಿಸೋದ್ರಲ್ಲಿ ಗಾಂಧೀಜಿ ಸಫಲರಾಗಿದ್ದರು. ಇಡೀ ಜಗತ್ತು ಕಾಯ್ತಾ ಇತ್ತು, ಏನು ಮಾಡ್ತಾನಪ್ಪ, 8 ಜನ ಸೇರ್ಬೋದು ಇವನ ಜೊತೆಗೆ ಅಂತ. ಗಾಂಧೀಜಿ ಜೊತೆಗೆ ಅಕ್ಷರಶಃ ಅವತ್ತು ಆಶ್ರಮದಲ್ಲಿದ್ದ 70-75 ಜನ ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಆದರೆ ಸುದ್ದಿ ಮಾತ್ರ ಎಷ್ಟು ವ್ಯಾಪಕವಾಗಿ ಹೋಗಿತ್ತು ಅಂದರೆ, ಎವ್ರಿ ಡೇ ಒಂದು ಕಲರ್ಫುಲ್ ಸುದ್ದಿ ಬರ್ತಿದೆಯಲ್ಲ, ಎವ್ರಿ ಡೇ ಈ ಸಾಲ್ಟ್ ಸತ್ಯಾಗ್ರಹದ ಬಗ್ಗೆ ಬರ್ತಿದೆ. ಜನ ಸಿದ್ಧರಾಗಿದ್ದರು, ಏನಾಗುತ್ತೆ ನೋಡಬೇಕು ಅಂತ. ಗಾಂಧೀಜಿ ಈ 78 ಜನರನ್ನು ಕರ್ಕೊಂಡು, ಎಲ್ಲರೂ ಖಾದಿ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದರೆ ಒಂದು ಬಿಳಿಯ ಸಾಗರ ಹೋದಂತೆ ಕಾಣ್ತಾ ಇತ್ತು ಅಂತ. 78 ಜನ ಇತ್ತು. ಮೊದಲನೇ ಹಳ್ಳಿ ಅವರು ಅಸ್ಲಾಲಿಯಲ್ಲಿ ನಿಂತ್ಕೊಂಡಾಗ, ಅಸ್ಲಾಲಿಗೆ ಹೋದಾಗ ಅವರನ್ನು ಸ್ವಾಗತ ಮಾಡಲಿಕ್ಕೆ 4,000 ಜನ ಇದ್ರಂತಲ್ಲಿ. ಗಾಂಧೀಜಿಗೆ ಎಷ್ಟು ಖುಷಿಯಾಗಿರ್ಬೋದು ಅವತ್ತು, ನಮ್ಮ ಜನ ನಮ್ಮ ಜೊತೆಗಿದ್ದಾರೆ ಅಂತ. ಮತ್ತು ಎಲ್ಲ ಕಾಮನ್ ಮ್ಯಾನ್, ಹಳ್ಳಿ ಜನ
ಮಿತ್ರ ನೆನ್ಪಿಟ್ಕೊಳ್ಳಿ, ಮಿಡ್ನಾಪುರದ ಕ್ರಾಂತಿಯ ವೇಳೆಗೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೀತಾನೆ, ಇದು ಹಳ್ಳಿಗೆ ಸ್ಪ್ರೆಡ್ ಆಗಿಲ್ಲ, ಇವರ ಕ್ರಾಂತಿ ಎಲ್ಲ ಸಿಟಿಯಲ್ಲಿರೋದ್ರಿಂದ ತುಂಬ ಹೆದರಬೇಕಾಗಿಲ್ಲ ಅಂತ. ಆದರೆ ಗಾಂಧೀಜಿ ತಮ್ಮ ಸತ್ಯಾಗ್ರಹದ ಮೊದಲನೇ ಹೆಜ್ಜೆ ಹಳ್ಳಿಯಲ್ಲಿ ಮಾಡಿದ್ರಲ್ಲ, ಹಳ್ಳಿಯಲ್ಲಿ 4,000 ಜನ. ಆ್ಯಂಡ್ ಟು ಕನ್ಕ್ಲೂಡ್ ದಿಸ್, ಇದು ರಾಜ್ಕೋಟ್ಗೆ ಹೋದಾಗ, ಸೂರತ್ಗೆ ಹೋದಾಗ, ಈ ಇಡೀ ಟೀಮ್ ಹೋದಾಗ ಅಲ್ಲಿ ಸ್ವಾಗತಕ್ಕೆ 30,000 ಜನ ನಿಂತಿದ್ರು. ಬ್ರಿಟಿಷ್ ಆಫೀಸರ್ ಬರೀತಾನೆ, ಗಾಂಧೀಜಿ ನಾವು ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ವಿ, ಆದರೆ ಆ ಮನುಷ್ಯನ ಹಿಂದೆ ನಡ್ಕೊಂಡು ಹೋಗೋ ಜನ ಹೆಚ್ಚು ಕಡಿಮೆ 3 ಕಿಲೋಮೀಟರ್ವರೆಗೂ ಇದ್ರಂತೆ. ಇಮ್ಯಾಜಿನ್ ಮಾಡಿ ಕೂತ್ಕೊಂಡು ಇವತ್ತು ಒಂದು ಉಪ್ಪು ತಯಾರು ಮಾಡ್ತೀನಿ, ಇಡೀ ಉಪ್ಪು ತಯಾರು ಮಾಡ್ತೀನಿ ಅಂತ ಹೇಳಿ ಕೈಯಲ್ಲಿ ಲಾಠಿ ಇಟ್ಕೊಂಡು ಹೊರಟಂಥ ಒಬ್ಬ ಮನುಷ್ಯನ ಹಿಂದೆ 3 ಕಿಲೋಮೀಟರ್ವರೆಗೂ ಜನ ಸಾಕ್ತಾರೆ ಅಂತಂದ್ರೆ ಹುಚ್ಚಿಡ್ದಿದೆ ಅಂದ್ಕೊಂಡಿದ್ದೀರಾ ಅವರಿಗೆ? ಗಾಂಧೀಜಿ ಕರ್ಕೊಂಡೋದ್ರು. ಗಾಂಧೀಜಿಗೊಂದು ವಿಶ್ವಾಸ ಬಂತು, ಒಳಗಿದ್ದ ಪಟೇಲರಿಗೆಲ್ಲ ಗಾಬರಿ ಆಯ್ತಂತೆ, ವಾಹ್ ಏನಾಗೋಯ್ತಲ್ಲ, ಇದು ಮ್ಯಾಜಿಕ್ ಆಯ್ತಲ್ಲ ಅಂತ. ಪದೇ ಪದೇ ಈ ಮನುಷ್ಯ ಇಂಥ ಮ್ಯಾಜಿಕ್ ಮಾಡ್ತಿದ್ರೆ ಆ ಮನುಷ್ಯನಿಗೋಸ್ಕರ ತನ್ನನ್ನು ತಾನು ಸಮರ್ಪಿಸ್ಕೊಳ್ಳದೆ ಪಟೇಲ್ರಂಥವ್ರು ಇನ್ನೇನು ಮಾಡ್ತಾರೆ ಹೇಳಿ? ಪಟೇಲರು 100% ಡೆಡಿಕೇಟ್ ಆಗಿಬಿಟ್ಟಿದ್ರು ಅವ್ರಿಗೆ. ಆ ಕಾರಣಕ್ಕೋಸ್ಕರವೇ ಈ ಮನುಷ್ಯ ಮಾಡೋದ್ರಲ್ಲಿ ಏನೋ ವಿಶೇಷ ಇದೆ ಅನ್ನೋಂಥ ದೃಷ್ಟಿಯಿಂದ ಗಾಂಧೀಜಿ ಎಲ್ಲಿವರೆಗೂ ದೊಡ್ಡವರಾಗ್ಬಿಟ್ಟಿದ್ರು ಅಂತಂದರೆ, ಒಂದು ಫಾರಿನ್ ಜರ್ನಲಿಸ್ಟ್ಗಳು ಮತ್ತು ಬಾಂಬೆ ಸಿನಿಮಾ ಕಂಪನಿ ಅನ್ನೋಂಥ ಒಂದು ಕಂಪನಿ ಗಾಂಧೀಜಿ ಓಡಾಡೋದು ಆ ವಿಡಿಯೋಸ್ ಎಲ್ಲ ಮಾಡಿದ್ದು. ಈಗಲೂ ಆ ವಿಡಿಯೋಸ್ ಸಿಗುತ್ತೆ. ಆ ವಿಡಿಯೋಸ್ ಎಲ್ಲ ಎಷ್ಟು ಪಾಪ್ಯುಲರ್ ಆಗಿಬಿಟ್ಟಿತ್ತು ಅಂತಂದರೆ, ಯುರೋಪ್ ಅಮೇರಿಕಾದಲ್ಲಿ ಗಾಂಧಿ ಅನ್ನೋ ಹೆಸರು ಮನೆ ಮಾತಾಗ್ಬಿಟ್ಟಿತ್ತು. 1930ರಲ್ಲಿ ದಂಡಿ ಸತ್ಯಾಗ್ರಹ ನಡೆಯುವಾಗ ಗಾಂಧೀಜಿ ಎಷ್ಟು ಪಾಪ್ಯುಲರ್ ಆಗಿದ್ರು ಅಂತಂದರೆ, ಟೈಮ್ ಪತ್ರಿಕೆ ಮ್ಯಾನ್ ಆಫ್ ದಿ ಇಯರ್ ಅಂತ ಗಾಂಧೀಜಿಯನ್ನು ಕವರ್ ಪೇಜಲ್ಲಿ ಪ್ರಕಟಿಸಿತ್ತು. ಯಾವುದರ ಮೂಲಕ ಪ್ರೆಷರ್ ಹಾಕಬೇಕು ಅಂತ ಬೇರೆ ಎಲ್ಲ ಕ್ರಾಂತಿಕಾರಿಗಳು ಪ್ರಯತ್ನ ಪಟ್ಟರೋ, ಇನ್ಕ್ಲೂಡಿಂಗ್ ಸಾವರ್ಕರ್ ಥರದವರು, ಗಾಂಧೀಜಿ ಅದನ್ನು ತನ್ನ ವ್ಯಕ್ತಿತ್ವದಿಂದಲೇ ಪ್ರಭಾವ ಮಾಡಲಿಕ್ಕೆ ಹೊರಟು. ಬ್ರಿಟಿಷರಿಗೆ ಗಾಂಧೀಜಿನ ಅರೆಸ್ಟ್ ಮಾಡೋ ಧೈರ್ಯ ಇಲ್ಲ. ಜಗತ್ತೆಲ್ಲ ನೋಡ್ತಾ ಇದೆಯಲ್ಲ, ಎವ್ರಿ ಡೇ ಒಂದು ನ್ಯೂಸ್ ಹೋಗ್ತಾ ಇದೆಯಲ್ಲ, ಎವ್ರಿ ಡೇ ಹಿಂಗಾಯ್ತು ಅನ್ನೋ ಸುದ್ದಿ ಬರ್ತಿದೆಯಲ್ಲ, ಅವ್ರಿಗೆ ಎಷ್ಟು ಪತರಗುಟ್ಬಿಟ್ರು ಅಂತಂದರೆ, ಏನೋ ಆಗೋಯ್ತಲ್ಲಪ್ಪ, ಇದು ಏನೋ ಮಾಡಲಿಕ್ಕೋ ಏನೋ ಆಗೋಯ್ತಲ್ಲ ಅಂತ. ಕೊನೆಗೆ ಗಾಂಧೀಜಿ ಏಪ್ರಿಲ್ 6ಕ್ಕೆ ಆ ಉಪ್ಪನ್ನು ಕೈಯಲ್ಲಿ ಹಿಡ್ಕೊಳ್ಳೋ ವೇಳೆಗೆ ದೇಶದಲ್ಲಿ ಎಲ್ಲೆಲ್ಲಿ ಸಮುದ್ರ ತೀರ ಇತ್ತೋ ಅಲ್ಲೆಲ್ಲ ಉಪ್ಪು ತಯಾರು ಮಾಡಿದರು. ಗಾಂಧೀಜಿ ಹೇಳಿದರು, ಸಮುದ್ರ ತೀರ ಇರೋ ಕಡೆ ಉಪ್ಪು ತಯಾರು ಮಾಡಿ, ಇಲ್ಲ ಅಂದರೆ ತೆರಿಗೆ ತೆಗೆದುಕೊಳ್ಳದೆ ಉಪ್ಪನ್ನು ಮಾರಾಟ ಮಾಡಿ ಕಾಯ್ದೆಯನ್ನು ಭಂಗ ಮಾಡಿ. ಇಡೀ ದೇಶ ಈ ಕಾಯ್ದೆಗೆ ಒಟ್ಟಾಗಿತ್ತು. ಇಡೀ ದೇಶ ಈ ಹೋರಾಟಕ್ಕೆ ಜೊತೆಯಾಗಿ ನಿಂತ್ಕೊಂಡಿತ್ತು. ಗಾಂಧೀಜಿ ಮಾಡಿದ ಮ್ಯಾಜಿಕ್ ಅದು ಅಂತ. ಮಿತ್ರ, ಈ ಹೋರಾಟ ಮುಗಿಯೋದ್ರ ವೇಳೆಗೆ ಗಾಂಧೀಜಿ ಜನರ ಪಾಲಿಗೆ ದೇವರಾಗ್ಬಿಟ್ಟಿತ್ತು. ಸುಮ್ಮನೆ ಆಗಿದ್ದಲ್ಲ ಅದು. ಯಾರೋ ಒಂದು 4 ಜನ ಸೇರಿ ಯಾರೊಬ್ಬರನ್ನ ದೇವರು ಮಾಡಲಿಕ್ಕಾಗಲಿಲ್ಲ. ಗಾಂಧೀಜಿ ಆ ಥರದ ಪ್ರಯತ್ನಗಳಿಂದ ದೇವರಾದರು. ಒಂದು ಒಳ್ಳೆ ಪುಸ್ತಕ ಇದೆ, ಮಹಾತ್ಮ ಗಾಂಧಿ ಆ್ಯಂಡ್ ಹಿಸ್ ಮಿತ್ಸ್, ಮಾರ್ಕ್ ಶೆಫರ್ಡ್ ಬರೆದಿರೋದು. ಭಾಳ ದೊಡ್ಡದಿಲ್ಲ, ಆಗಲೇ ಒಂದು 25-30 ಪುಟಗಳ ಪುಸ್ತಕ ಅದು. ಒಂದು ಯಾವುದೋ ಒಂದು ಪ್ರಬಂಧ ಮಂಡಿಸಿ ಆ ಪ್ರಬಂಧವನ್ನು ಪುಸ್ತಕ ಮಾಡಿದ್ದಾರೆ ಅವರು. ಆ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ ಗಾಂಧೀಜಿ ಬಗ್ಗೆ ಏನೇನು ಮಿತ್ಸ್ ಇತ್ತು ಅಂತ. ಮೊದಲನೇದು, ಗಾಂಧೀಜಿಯನ್ನು ಮಹಾತ್ಮ ಅಂತ ಕರಿತಾ ಇದ್ರು ಎಲ್ಲರೂ ಅಂತ. ಗಾಂಧೀಜಿ ಮಹಾತ್ಮ ಅಂತ ಕರೆಸ್ಕೊಳ್ತಾ ಇದ್ರು ಅಂತ. ಅವ್ರು ಹೇಳ್ತಾರೆ ಡೆಫಿನೆಟ್ಲಿ ಇಲ್ಲ, ಗಾಂಧೀಜಿ ಯಾವತ್ತೂ ಕರೀರಿ ಅಂತ ಹೇಳಲೇ ಇಲ್ಲ. ಗಾಂಧೀಜಿಯನ್ನು ಮಹಾತ್ಮ ಅಂತ ಕರೆದಿದ್ದು ಯಾರು ಅನ್ನೋದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್. ಎಲ್ಲರೂ ಹೇಳ್ತಾರೆ ಗುರುದೇವ ರವೀಂದ್ರರು ಗಾಂಧೀಜಿಯನ್ನು ಮಹಾತ್ಮ ಅಂತ ಕರೆದಿದ್ದು ಅಂತ. ಹಾಗಂತ ಇತಿಹಾಸ ಪುಸ್ತಕಗಳು ಹೇಳ್ತವೆ. ಬಟ್ ಕೆಲವು ವರ್ಷಗಳ ಹಿಂದೆ ಗುಜರಾತಲ್ಲಿ ಕೋರ್ಟಲ್ಲಿ ಒಂದು ಕೇಸ್ ಹೋಗಿತ್ತು. ಯಾರು ಹೇಳಿದ್ದು ನಿಜವಾಗ್ಲೂ ಮಹಾತ್ಮ ಅಂತ ಗಾಂಧೀಜಿಗೆ? ಯಾಕೆ ಕೇಸು ಅಂತಂದರೆ, ಒಂದು ಎಕ್ಸಾಮ್ನಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಗಾಂಧೀಜಿಗೆ ಮಹಾತ್ಮ ಅಂತ ಕರೆದವ್ರು ಯಾರು ಅಂತ ಇತ್ತು. ಉತ್ತರದಲ್ಲಿ ಮೊದಲನೇ ಕೀ ಆನ್ಸರ್, ಫಸ್ಟ್ ಟೈಮ್ ಕೊಟ್ಟಾಗ ಕೀ ಆನ್ಸರ್ನಲ್ಲಿ ರವೀಂದ್ರನಾಥ್ ಟಾಗೋರ್ ಅಂತಿತ್ತು. ಆದರೆ ಸೆಕೆಂಡ್ ಟೈಮ್ ಒಬ್ಬ ಅನ್ನೋನ್ ಜರ್ನಲಿಸ್ಟ್ ಅಂತಿತ್ತು. ಯಾಕೆಂದರೆ ಗಾಂಧೀಜಿಯವರ ಜೊತೆಯಲ್ಲೇ ಸದಾಕಾಲ ಇದ್ದ ದೇಸಾಯಿಯವರ ಮಗ, ದೇಸಾಯಿಯವರ ಜೀವನ ಚರಿತ್ರೆ ನೀನು ಬರಿತಾನೆ. ಆ ಜೀವನ ಚರಿತ್ರೆ ಇವ್ರು ಹೇಳಿದ್ರು, ಅದು ಗಾಂಧೀಜಿನ ಕರೆದಿದ್ದು ಒಬ್ಬ ಅನ್ನೋನ್ ಜರ್ನಲಿಸ್ಟ್ ಅಂತ. ಯಾರು ಅಂತಲೇ ಗೊತ್ತಿಲ್ಲ. ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿ ಇದ್ದಾಗ ಕರೆದಿದ್ದು, ಅಥವಾ ಟಾಗೋರೇ ಕರೆದಿದ್ದು ಅನ್ನೋದಾದರೂ ಕರೆದ ವ್ಯಕ್ತಿ ಸಾಮಾನ್ಯ ಅಲ್ವಲ್ರಿ. ಪಾಪ ಗಾಂಧೀಜಿ ಏನು ಮಾಡ್ತಾರೆ ಅದಕ್ಕೆ? ನಮ್ಮಲ್ಲಿ ಅನೇಕರು ಬಂದು ಕೋಪಿಸ್ಕೊಂಡು ನನ್ನ ಹತ್ರ ಮಾತಾಡ್ತಿರ್ತಾರೆ, ಗಾಂಧೀಜಿ ಮಹಾತ್ಮ ಯಾರು ಹೇಳಿದ್ದು ಅಂತ. ಟಾಗೋರಪ್ಪ ಹೇಳಿದ್ದು, ನಾನಲ್ಲ ಹೇಳಿದ್ದು ಅಂತ. ಕರೆದಿದ್ದು ಟಾಗೋರ್. ಹಾಗೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಅದು ಟಾಗೋರ್ ಯಾಕೆ ಕರೆದ್ರು ಅಂದರೆ, ಟಾಗೋರ್ಗೆ ಗಾಂಧೀಜಿಯಲ್ಲಿ ಮಹಾತ್ಮ ಕಂಡಿದ್ದಿರ್ಬೋದು ಅವರಿಗೆ, ಆ ಕಾರಣಕ್ಕೋಸ್ಕರ ಕರೆದ್ರು. ಮತ್ತು ದೇಶ ಅದನ್ನು ಸ್ವೀಕಾರ ಮಾಡ್ತು. ಬಿಕಾಸ್ ಗಾಂಧೀಜಿ ಇಂಥ ಕೆಲಸ ಮಾಡಿದ್ರಲ್ಲ, ಆ ಕಾರಣಕ್ಕೋಸ್ಕರ ಸ್ವೀಕಾರ ಮಾಡ್ತು. ಅದನ್ನು ಆತ ಉಲ್ಲೇಖ ಮಾಡ್ತಾನೆ. ಎರಡನೇದು ಆತ ಹೇಳ್ತಾನೆ, ಗಾಂಧೀಜಿಯನ್ನು ರಾಷ್ಟ್ರಪಿತ ಅಂತ ಕರೆದ್ರು. ಭಾಳ ಜನಕ್ಕೆ ಅದು ಕೋಪ ಇದೆ. ರಾಷ್ಟ್ರಪಿತ ಅಲ್ಲ ಸರ್ ಅವರು. ಕರೆದಿದ್ದು ಯಾರು ಗೊತ್ತಾ? ಸುಭಾಷ್ ಚಂದ್ರ ಬೋಸರು. ಅದೇನು ಸುಭಾಷ್ ಚಂದ್ರ ಬೋಸರು ಗಾಂಧೀಜಿ ತುಂಬ ಚೆನ್ನಾಗಿದ್ದಾಗ ಕರೆದಿದ್ದಲ್ಲ. 1942ನಲ್ಲಿ ರೇಡಿಯೋ ಮೂಲಕ ಅವರು ಗಾಂಧೀಜಿನ ಸಂಬೋಧಿಸ್ತಾ, ರಾಷ್ಟ್ರಪಿತ, ದ ಫಾದರ್ ಆಫ್ ನೇಷನ್ ಆಗಿರುವಂಥ ಗಾಂಧೀಜಿಯವರಿಗೆ ನಾನು ನಮಿಸ್ತೀನಿ ಅಂತ ಹೇಳೋದು ಇನ್ 1942. ನಾವೆಲ್ಲ ಕರೆದಿರೋದು.
ಸುಭಾಷ್ ಚಂದ್ರ ಬೋಸರಿಗೂ ಗಾಂಧಿಗೂ ಆಗ್ತಿರಲಿಲ್ಲ ಅಂತ ನಾವು ಮಾತನಾಡ್ತಿರ್ತೀವಲ್ಲ, ಅವರಿಬ್ಬರು ಚೆನ್ನಾಗೇ ಇದ್ದರು. ಒಬ್ರಿಗೊಬ್ಬರಿಗೆ ತಾತ್ವಿಕವಾದ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಚೆನ್ನಾಗಿದ್ರು. ಇದು ಹೆಂಗಿದೆ ಅಂತಂದರೆ, ಈ ಸೀತೆಗೆ ಎಷ್ಟೊಂದು ಕಷ್ಟ ಆಯಿತು, ರಾಮ ಎಷ್ಟು ಕಷ್ಟ ಆಗಿ ಕೊಟ್ಬಿಟ್ಟ ಅಂತ ಕಮ್ಯುನಿಸ್ಟರು ಮಾತಾಡ್ತಿರ್ತಾರೆ. ಸೀತೆಗೆ ಪ್ರಾಬ್ಲಮ್ ಇರಲಿಲ್ಲ, ಇವ್ರಿಗೆ ಭಯಂಕರ ಪ್ರಾಬ್ಲಮ್. ಕೆಲವು ಸಲ ನಂಗೆ ಆ ವಿಚಾರ ಭಾಳ ವಿಶಿಷ್ಟವಾಗಿ ಅನ್ಸುತ್ತೆ. ಆದರೆ ಕರೆದಿದ್ದು ರಾಷ್ಟ್ರಪಿತ ಅಂತ ಅವರು, ನೇತಾಜಿ ಸುಭಾಷ್ ಚಂದ್ರ ಬೋಸರು. ಗಾಂಧೀಜಿಯನ್ನು ಸಂತ ಅಂತ ಜನ ಕರೆದ್ರು. ಇದೆಲ್ಲ ಮಿತ್ಸಲ್ಲಿ ಬರುತ್ತೆ, ಏನೇನು ಮಿತ್ ಅಂತ. ಆದರೆ ಶೆಫರ್ಡ್ ಹೇಳ್ತಾನೆ, ಗಾಂಧೀಜಿ ಮೆಡಿಟೇಷನ್ ಸುದೀರ್ಘಕಾಲ ಮಾಡಿದಾರೋ ನೋಡಲೇ ಇಲ್ಲ ಅಂತ. ಆದರೆ ಸಂತ ಅಂತ ಜನ ಭಾವಿಸ್ತಿದ್ರು ಅವರನ್ನು ಅಂತ. ಗಾಂಧೀಜಿ ಸೈಂಟ್ ಟ್ರೈಂಗ್ ಟು ಬಿ ಪಾಲಿಟಿಷಿಯನ್ ಅಂತ ಎಲ್ಲರೂ ಹೇಳೋರು ಅಂತ. ಮೂಲತಃ ಸಂತ, ಆದರೆ ಪೊಲಿಟಿಷಿಯನ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಬಟ್ ಗಾಂಧೀಜಿ ಬಹಳ ಸಲ ಹೇಳೋರಂತೆ, ರಾಂಗ್ ಅದು, ನಾನು ಮೂಲತಃ ಪೊಲಿಟಿಷಿಯನ್ನು, ಸೈಂಟ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳೋರಂತೆ ಗಾಂಧೀಜಿ. ದ ರಿವರ್ಸ್ ವಾಸ್ ಟ್ರೂ ಅಂತ. ಇನ್ಫ್ಯಾಕ್ಟ್ ಎಲ್ಲ ರಾಜಕಾರಣಿಯೂ ಸೈಂಟ್ ಆಗ್ಲಿಕ್ಕೆ ಪ್ರಯತ್ನ ಪಡಬೇಕು, ಆವಾಗ ಮಾತ್ರ ಸರಿ ಹೋಗೋದು ದೇಶ, ಉಲ್ಟಾ ಆದರೆ ಸರಿ ಹೋಗಲ್ಲ ಅಂತ ಅವ್ರು ಹೇಳೋರು. ಇದನ್ನು ನಾನು ಹಿಂದೆ ಇದು ಮಾಡಿದ್ದೀನಿ, ಬಟ್ ಇದನ್ನು ಶೆಫರ್ಡ್ ಕೂಡ ಹೇಳ್ತಾರೆ. ನೆಹರು ಗಾಂಧಿ ವಿಚಾರಗಳ ಇನ್ಹೆರಿಟರ್ ಅಂತ ಎಲ್ಲರೂ ಹೇಳ್ತಾರೆ ಅಂತ. ಬಟ್ ಅವರು ಅದನ್ನು ಧಿಕ್ಕರಿಸ್ತಾರೆ, ಒಂದನ್ನೂ ಕೂಡ ನೆಹರು ಪಾಲಿಸಲಿಲ್ಲ ಸರಿಯಾಗಿ ಅಂತ. ಹೀಗಾಗಿ ಇನ್ಹೆರಿಟರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಇನ್ನೊಂದು ಬಿಗ್ಗೆಸ್ಟ್ ಮಿತ್, ಈ ದೇಶದ ಬಹುತೇಕ ಜನರಿಗೆ ಈಗಲೂ ತಿಳ್ಕೊಂಡಿರುವಂಥ ಒಂದು ಬಿಗ್ಗೆಸ್ಟ್ ಮಿತ್ ಶೆಫರ್ಡ್ ಹೇಳ್ತಾನೆ. ಅವನು ಹೇಳ್ತಾನೆ, ಇಂದಿರಾ ಗಾಂಧಿ ಇಸ್ ಡಾಟರ್ ಆಫ್ ಮಹಾತ್ಮ ಗಾಂಧಿ ಅಂತ. ದಟ್ಸ್ ದ ಬಿಗ್ಗೆಸ್ಟ್ ಮಿತ್ ಪಾಸಿಬಲ್ ಅಂತ. ಜನ ಹಂಗೆ ನಂಬ್ಕೊಂಡಿದ್ದಾರೆ ಅಂತ. ಬಟ್ ಅದು ಸುಳ್ಳು ಅಂತ ಅವನು ಹೇಳ್ತಾನೆ. ಪಾಪ ಸುಳ್ಳು ಅಂತ ಹೇಳಬೇಕಾದ ಸ್ಥಿತಿ, ಯಾಕಂದ್ರೆ ಹಂಗೆ ಇದ್ರಲ್ಲ. ಈಗಲೂ ಈ ದೇಶದ ಭಾಳ ಜನರಿಗೆ ರಾಹುಲ್ ಗಾಂಧಿ ಅವ್ರ ಮರಿಮೊಮ್ಮಗ ಇರ್ಬೋದು ಅಂತ ಭಾವಿಸಿದರೆ ತಪ್ಪೇನಿಲ್ಲ ಅಂತ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಜನ ಅಂತ. ಹೀಗಾಗಿ ಆ ಹೆಸರನ್ನು ಬಿಡ್ಲಿಕ್ಕೆ ತಯಾರಿಲ್ಲ ಅವರು. ರಾಬರ್ಟ್ ವಾದ್ರಾ ಮಗ ತನ್ನ ಹೆಸರಿನ ಜೊತೆ ವಾದ್ರಾ ಜೊತೆಗೆ ಗಾಂಧಿಯನ್ನು ಹೊಸದಾಗಿ ಮೊನ್ನೆ ಸೇರಿಸ್ಕೊಂಡಿದ್ದಾನೆ. ಅಂದರೆ ಮುಂದೆ ನಾನು ಅಧ್ಯಕ್ಷ ಗಾದಿಗೆ ನಾನು ಕಂಟೆಂಡರ್ ಅಂತ ಹೇಳಲಿಕ್ಕೋಸ್ಕರ. ಅಂತಂದರೆ ಗಾಂಧಿಯನ್ನು ಹೆಸರಿನ ದುರ್ಬಳಕೆ ಎಷ್ಟಾಗ್ಬಿಟ್ಟಿದೆ ಅಂತಂದರೆ ಆ ಕಾರಣಕ್ಕೆ ನಮ್ಗೆ ಆಕ್ರೋಶ ಇದೆ. ಮಿತ್ರ, ನಾನು 2 ಆಂದೋಲನದ ಬಗ್ಗೆ ಮಾತಾಡಿದೆ ಇದುವರೆಗೂ. ಮೊದಲನೇದು ಗಾಂಧೀಜಿ ಮಾಡಿದ ಅಸಹಕಾರ ಅಥವಾ ಸಿವಿಲ್ ಡಿಸೊಬೇಡಿಯನ್ಸು, 2ನೇದು ಅಸಹಕಾರ ದಾಂಡಿ ಸತ್ಯಾಗ್ರಹ, 3ನೇದು ಗಾಂಧೀಜಿ ಮಾಡಿದ ದೊಡ್ಡ ಆಂದೋಲನ ಅದು ಕ್ವಿಟ್ ಇಂಡಿಯಾ ಚಳುವಳಿ. ಕ್ವಿಟ್ ಇಂಡಿಯಾ ಚಳುವಳಿ 1940ನಲ್ಲಿ ಗಾಂಧೀಜಿ, ನನಗೂ ಗೊತ್ತಿಲ್ಲ ಯಾಕೆ ಅಷ್ಟು ಅರ್ಜೆಂಟಲ್ಲಿ ಮಾಡಿದರು ಅಂತ, ಆದರೆ ಗಾಂಧೀಜಿನೇ ಹೇಳ್ಕೊಳ್ತಾರೆ. ಇವ್ರು ಕೇಳ್ತಾರೆ ಬಯೋಗ್ರಫರ್, ಯಾಕೆ ನೀವು ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಿ ಕ್ವಿಟ್ ಇಂಡಿಯಾ ಅಂತ ಯಾಕೆ ಹೇಳ್ತಿದ್ದೀರಿ? ಗಾಂಧೀಜಿ, ಗೋ ಆ್ಯಂಡ್ ಆಸ್ಕ್ ಬೋಸನ್ನು ಹೋಗಿ ಕೇಳು, ಅವನು ಅರ್ಜೆಂಟ್ ಮಾಡಿಸ್ತಿರೋದು ಇದನ್ನು ಅಂತ. ಯಾಕೆ ಅರ್ಜೆಂಟ್ ಮಾಡಿಸ್ತಿದ್ದಾರೆ ಬೋಸ್ ಅಂತಂದರೆ, 2ನೇ ಮಹಾಯುದ್ಧದ ವೇಳೆಗೆ ಗಾಂಧೀಜಿ ಯುದ್ಧದಲ್ಲಿ ತನ್ನನ್ನು ಆಳ್ತಾ ಇರೋರಿಗೆ ತೊಂದರೆ ಆಗದಂತೆ ನಡ್ಕೋಬೇಕು ಅನ್ನುವಂಥ ವಾದ ಇದ್ದವರು. ಅದು ಸೌತ್ ಆಫ್ರಿಕಾದಲ್ಲೂ ಹಾಗೆ ಮಾಡಿದರು, ಲಂಡನ್ಗೆ ಹೋದಾಗಲೂ ಹಾಗೆ ಮಾಡಿದರು, ಭಾರತದ ಮೊದಲನೇ ಯುದ್ಧ ಸಂದರ್ಭದಲ್ಲೂ ಹಾಗೆ ಹೇಳಿದರು, ವಿಶ್ವ ಯುದ್ಧದ ಸಂದರ್ಭದಲ್ಲಿ, ಈಗ 2ನೇ ವಿಶ್ವ ಯುದ್ಧದ ಸಂದರ್ಭದಲ್ಲೂ ಹಾಗೆ ಹೇಳುವಂಥ ಸ್ಥಿತಿ ಇತ್ತು. ಆದರೆ ಒಳಗಿಂದ ದೊಡ್ಡ ಗಲಾಟೆ ಶುರುವಾಗ್ಬಿಡ್ತು. ಯಾಕೆ ಅಂತಂದರೆ, ನೀವು ಹಿಂಗೆ ಮಾಡಿದ್ರೆ ಜನ ಯಾರು ನಮ್ಮ ಜೊತೆ ಇರಲ್ಲ ಅಂತ ಗಾಂಧೀಜಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಿತ್ತು. ಯಾಕೆಂದರೆ ಸುಭಾಷ್ ಚಂದ್ರ ಬೋಸರು ದಿನಕ್ಕೊಂದು ರೇಡಿಯೋ ಸ್ಪೀಚಿನ ಮೂಲಕ ಈ ದೇಶದ ಜನರನ್ನು ಜಾಗೃತಗೊಳಿಸ್ತಾ ಇತ್ತು. ಗಾಂಧೀಜಿ 3ನೇ ಆಂದೋಲನ ಕ್ವಿಟ್ ಇಂಡಿಯಾಗಿ ತೆಗೆದುಕೊಂಡ್ರು. ಆರ್ಡಿನರಿ ಆಂದೋಲನವಾಗಿ ತೆಗೆದುಕೊಳ್ಳಿಲ್ಲ ಮಿತ್ರ. ಅದನ್ನು ಎಷ್ಟು ಪ್ರಖರವಾಗಿ ತೆಗೆದುಕೊಂಡ್ರು ಅಂತಂದರೆ, ಕ್ವಿಟ್ ಇಂಡಿಯಾ ಆಗಸ್ಟ್ 8ನೇ ತಾರೀಕು ಶುರುವಾಯ್ತದು 1942ನಲ್ಲಿ. ಆಗಸ್ಟ್ 7ನೇ ತಾರೀಕು ಗಾಂಧೀಜಿ ಒಂದು ಭಾಷಣ ಮಾಡ್ತಾರೆ ಮುಂಬೈನಲ್ಲಿ. ಭಾಷಣ ಮಾಡ್ತಾ ಗಾಂಧೀಜಿ ಹೇಳ್ತಾರೆ, ನಿಮಗೆಲ್ಲ ಹೋರಾಟ ಮಾಡಲಿಕ್ಕೆ ಒಂದು ಮಂತ್ರ ನನ್ನ ಹತ್ರ ಇದೆ, ಆ ಮಂತ್ರವನ್ನು ನಾನು ನಿಮ್ಗೆ ಕೊಡ್ತೀನಿ, ಆ ಮಂತ್ರವನ್ನು ನೀವು ಜಪ ಮಾಡಿ, ಆ ಮಂತ್ರವನ್ನು ಹಿಡ್ಕೊಂಡು ಮುನ್ನಡೆಯಿರಿ. ಆ ಮಂತ್ರ ಯಾವುದು ಅಂದರೆ ಡೂ ಆರ್ ಡೈ ಅಂದ್ಬಿಟ್ರು. ಮಾಡು ಇಲ್ಲವೇ ಮಡಿ ಅಂದ್ಬಿಟ್ರು ಗಾಂಧೀಜಿ. ನಾನು ಮತ್ತೆ ವಾರ ಸ್ಟ್ರಾಟಜಿಗೆ ಹೋಗ್ತೀನಿ, ಗೊತ್ತಿಲ್ಲ ನನಗೆ ಅದೇ ಸ್ಟ್ರಾಟಜಿ ಇತ್ತ ಹೇಗೆ ಅಂತ. ಈ 2 ಸೆಂಟರ್ ಆಫ್ ಗ್ರಾವಿಟಿ ವಾಪಸ್ ಒಂದ್ಸಲ ನೆನಪಿಸ್ಕೊಳ್ಳಿ. ಶತ್ರುವಿನ ಸೆಂಟರ್ ಆಫ್ ಗ್ರಾವಿಟಿ ಮತ್ತು ನಮ್ಮ ಸೆಂಟರ್ ಆಫ್ ಗ್ರಾವಿಟಿ ಎರಡೂ ನಮ್ಗೆ ಗೊತ್ತಿರುತ್ತೆ. ಶತ್ರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಗೊತ್ತಾದಾಗ ನಮ್ಮ ಸೆಂಟರ್ ಆಫ್ ಗ್ರಾವಿಟಿ ಹಿಡ್ಕೊಂಡು ಶತ್ರುವಿನ ಆಕ್ರಮಣವನ್ನು ತಡೆಯುವಂಥ ಪ್ರಯತ್ನ ಮಾಡ್ತಾನೆ ಇರಬೇಕಂತ. ಸುದೀರ್ಘವಾಗಿ ತಡೆಯೋ ವೇಳೆಗೆ ಶತ್ರುವಿನ ಸೆಂಟರ್ ಆಫ್ ಗ್ರಾವಿಟಿ ಡೌನ್ ಆಗಿರುತ್ತೆ. ಬಿಕಾಸ್ ಅಟ್ಯಾಕ್ ಮಾಡಿ 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 ವೀಕ್ ಆಗಿರ್ತಾನೆ. ವೀಕ್ ಆದಾಗ ಯಾವಾಗ ಈಕ್ವಲ್ ಆಗ್ತೀವೋ ಆಗ ನಾವು ಅಟ್ಯಾಕ್ ಮಾಡ್ಬೋದು ಅಂತ. ಇದು ವಾರ್ ಸ್ಟ್ರಾಟಜಿ. ಹಂಗನ್ಸುತ್ತೆ 2 ವಾರಗಳ ನಂತರ ಬ್ರಿಟಿಷರು ನಿಜಕ್ಕೂ ವೀಕ್ ಆಗಿದ್ದರು. ಯಾಕೆ ಅಂತಂದರೆ, ಗಾಂಧೀಜಿ ಈಗ ವರ್ಲ್ಡ್ ವೈಡ್ ಪಾಪ್ಯುಲಾರಿಟಿ ಇತ್ತು. ಅಮೇರಿಕನ್ರು ಬ್ರಿಟನ್ಗೆ ಹೇಳ್ತಾ ಇದ್ರು, ಅವ್ರಿಗೊಂದು ಸ್ವಾತಂತ್ರ್ಯ ಕೊಡ್ರಿ, ಎಷ್ಟು ತಲೆ ತಿಂತೀರಾ, ಎಷ್ಟು ಕಷ್ಟ ಕೊಡ್ತೀರಾ ಅಂತ ಎಲ್ಲ ರಾಷ್ಟ್ರಗಳು ಬ್ರಿಟನ್ನಿನ ಮೇಲೆ ಒತ್ತಡ ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿತ್ತು. ಈ ಸಂದರ್ಭದಲ್ಲಿ ಆ ಕಡೆಯಿಂದ ಸುಭಾಷ್ ಚಂದ್ರ ಬೋಸರು ಸೇನೆ ತಗೊಂಡು ಬರ್ತಾ ಇದ್ದಿದ್ದರಿಂದ ಗಾಂಧೀಜಿ ಆ ಅವಕಾಶವನ್ನು ಬಳಸಿಕೊಂಡು ಇಲ್ಲೊಂದು ಆಂದೋಲನ ಶುರು ಮಾಡಿ ಬ್ರಿಟಿಷರಿಗೆ ಹೇಳಿದರು, ಭಾರತ ಬಿಟ್ಟು ತೊಲಗಿ ಅಂತ. ಇನ್ನು ಸಾಕು ನಿಮ್ಮ ಸಹವಾಸ, ಇನ್ನು ಭಾರತ ಬಿಟ್ಟು ಹೋಗಿ ಅಂತ. ಮಿತ್ರೇ,
1930 ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಈ ಮನುಷ್ಯನ ಅಂಡರ್ ಎಸ್ಟಿಮೇಟ್ ಮಾಡಿ ಬಿಟ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ ಅಂತ ಈ ಬಾರಿ ಆಂದೋಲನಕ್ಕೆ ಒಂದಿನ ಮುಂಚೆ ಗಾಂಧೀಜಿನ ಅರೆಸ್ಟ್ ಮಾಡಿಬಿಟ್ರು. ಗಾಂಧೀಜಿನ ಅರೆಸ್ಟ್ ಮಾಡಿ ಒಳಗೆ ಹಾಕಿದ ನಂತರ ಲೀಡರ್ಗಳು ಯಾರೂ ಇರಲಿಲ್ಲ. ಹೀಗಾಗಿ ಜನರಿಗೆ ಡೂ ಆರ್ ಡೈ ಅನ್ನೋದರ ಅರ್ಥ ಏನು ಅಂತಂದರೆ ಸಿಕ್ಕ ಕಡೆ ಬಡೀರಿ ಅಂತಲೇ ಅರ್ಥ ಅಂತ ಎಲ್ಲೆಲ್ಲಿ ಪೊಲೀಸರು ಬ್ರಿಟಿಷರು ಕಂಡ್ರು ಜನ ಎಲ್ಲ ರೊಚ್ಚಿಗೆದ್ದು ಹೊಡೆಯೋಕ್ಕೆ ಶುರು ಮಾಡಿಬಿಟ್ರು. ಜಾನ್ ಎಫ್ ರಿಡಿ ತನ್ನ ಒಂದು ರಿಪೋರ್ಟಲ್ಲಿ ಹೇಳ್ತಾನೆ, 9 ಆಗಸ್ಟಿಂದ 21 ಸೆಪ್ಟೆಂಬರ್ ಪ್ರಾಬಬ್ಲಿ 1.5 ಮಂತ್ ಒಳಗೆ 550 ಪೊಲೀಸ್ ಸ್ಟೇಷನ್ಗಳು ಧ್ವಂಸಗೊಂಡವು, 250 ರೈಲ್ವೆ ಸ್ಟೇಷನ್ಗಳು ಧ್ವಂಸಗೊಂಡವು, 550 ಪೋಸ್ಟ್ ಆಫೀಸ್ಗಳು, 70 ಪೊಲೀಸ್ ಸ್ಟೇಷನ್ಗಳು ಧ್ವಂಸಗೊಂಡು, 85 ಗೌರ್ಮೆಂಟ್ ಬಿಲ್ಡಿಂಗ್ಗಳು ಧ್ವಂಸಗೊಂಡು, 2500 ಕಡೆ ಟೆಲಿಗ್ರಾಫ್ ವೈರ್ಗಳನ್ನು ಕಟ್ ಮಾಡಲಾಯಿತು. ಕಮ್ಯುನಿಕೇಷನ್ನೇ ಸ್ಟಾಪ್ ಆಗೋಯ್ತು ಅಂತ 1.5 ತಿಂಗಳಲ್ಲಿ. ಹೇಗಿತ್ತು ಅಂದರೆ ಪ್ರಾಬಬ್ಲಿ ಜಯಪ್ರಕಾಶ್ ನಾರಾಯಣ್ ಹೇಳ್ತಾರೆ, ರಷ್ಯಾ ಪೀಕಲ್ಲಿದ್ದಾಗ, ಅವರು ಹೋರಾಟದ ಪೀಕಲ್ಲಿದ್ದಾಗ ರಷ್ಯಾದ 1% ಜನ ಹೋರಾಟದಲ್ಲಿ ಭಾಗವಹಿಸಿದ್ರು. ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಭಾರತದ 20% ಜನ ಹೋರಾಟದಲ್ಲಿ ಭಾಗವಹಿಸಿದ್ರು ಅಂತ. 20% ಜನರನ್ನು ಹೋರಾಟದ ಮುಂಚೂಣಿಗೆ ಕರ್ಕೊಂಡು ಬರುವ ತಾಕತ್ತಿದ್ದು ಒಬ್ಬ ತುಂಡು ಬಟ್ಟೆಯ ಫಕೀರನಿಗೆ ಮಾತ್ರ ಅಂತ. ನಂಗೆ ಆ ಕಾರಣಕ್ಕೋಸ್ಕರ ಗಾಂಧೀಜಿ ಬಹಳ ವಿಶೇಷ ಅನ್ನಿಸ್ತಾರೆ. ಅವ್ರದ್ದೊಂದು ಅದ್ಭುತವಾದ ಹೋರಾಟ ಅದು ಅಂತ ನಂಗೆ ತುಂಬ ಅನಿಸುತ್ತೆ. ಆದರೆ ದ ಮೂವ್ಮೆಂಟ್ ವಾಸ್ ಫೇಲ್ಯೂರ್. ಇಟ್ ವಾಸ್ ಅ ಫೇಲ್ಯೂರ್. ಆ ಮೂವ್ಮೆಂಟನ್ನು ಬ್ರಿಟಿಷರು ಹೆಂಗೆ ಬಡ್ದು ಹಾಕಿದ್ರು ಅಂತಂದರೆ 1,00,000 ಜನರನ್ನು ಜೈಲಿಗೆ ಕಳಿಸಿದರು, ಅರೆಸ್ಟ್ ಮಾಡಿದರು ದೇಶದಾದ್ಯಂತ. 50,000 ಜನರನ್ನು ಕೊಂದರು ಅಂತ ಜಯಪ್ರಕಾಶ್ ನಾರಾಯಣ್ ಹೇಳ್ತಾರೆ. ಆ ಥರ ರಾಮ್ ಮನೋಹರ್ ಲೋಹಿಯಾರ್ ಹೇಳ್ತಾರೆ, ಜಯಪ್ರಕಾಶ್ ನಾರಾಯಣರಲ್ಲ. ರಾಮ್ ಮನೋಹರ್ ಲೋಹಿಯಾ ಹೇಳೋ ಮಾತು 50,000 ಜನರನ್ನು ಕೊಂದರು, 1,00,000 ಜನರನ್ನು ಜೈಲಿಗೆ ಹಾಕಿದರು ಅಂತ. ಆ ಪರಿಯ ವ್ಯಾಪಕವಾದ್ದು. ಅಷ್ಟೇ ದಮನ ನೀತಿಯನ್ನು ಅನುಸರಿಸಿ ಅವರೆಲ್ಲರೂ ಮಟ್ಟ ಹಾಕಿ ಬಿಟ್ಬಿಟ್ರು. ಆದರೆ ಪ್ಯಾನ್ ಇಂಡಿಯಾ ಪ್ರೆಸೆನ್ಸನ್ನು ಗಾಂಧೀಜಿ ಮಾತ್ರ ಸ್ಪಷ್ಟವಾಗಿ ತೋರಿಸಿದರು ಮಿತ್ರರೇ. 1942 ಕ್ವಿಟ್ ಇಂಡಿಯಾ ಕಾಮರಾಜರ ನೇತೃತ್ವದಲ್ಲಿ ತಮಿಳುನಾಡಲ್ಲೂ ನಡೆದಿತ್ತು. ಕ್ವಿಟ್ ಇಂಡಿಯಾದ ಮೂವ್ಮೆಂಟು ಗಂಗಾಧರರಾವ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ನಡೆದಿತ್ತು. ಅಂದರೆ ಇಡೀ ಭಾರತದಲ್ಲಿ ದಕ್ಷಿಣ ಉತ್ತರಗಳ ಭೇದವಿಲ್ಲದೆ ಒಂದಾಗುವಂಥ ಈ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ವಿಶಿಷ್ಟವಾಗಿತ್ತು. ಬಟ್ ಚೆರಿ ಆನ್ ದ ಕ್ರೀಮ್ ಅಂತ ಹೇಳೋದಾದರೆ, ಬ್ರಿಟಿಷರಿಗೆ ಅನಿಸಿತ್ತು ಜನ ಮಾತ್ರ ಒಂದಾಗಿದ್ದಾರಲ್ಲ, ಎಲ್ಲಿವರೆಗೂ ಪೊಲೀಸರ ಬಂದೂಕು ಸೈನಿಕರ ಬಂದೂಕು ನಮ್ಮ ಪರವಾಗಿರುತ್ತೋ ಅಲ್ಲಿವರೆಗೂ ಧೈರ್ಯವಾಗಿರ್ಬೋದು ಅಂತ. ಆದರೆ ಅದನ್ನು ಬ್ರಿಟಿಷರ ವಿರುದ್ಧ ತಿರುಗಿಸಲಿಕ್ಕೆ ಸುಭಾಷ್ ಚಂದ್ರ ಬೋಸರ ಇಂಡಿಯನ್ ನ್ಯಾಷನಲ್ ಆರ್ಮಿ ಕೆಲಸ ಮಾಡಿತು. ಒಂದು ಕಡೆ ಯೂನಿಟಿ ಜನರದ್ದು ಇಲ್ಲಾಗಿತ್ತು, ಎರಡನೇದು ಇಂಡಿಯನ್ ನ್ಯಾಷನಲ್ ಆರ್ಮಿ ವಿಚಾರಣೆಯ ನೆಪದಲ್ಲಿ ರಾಯಲ್ ನೇವಿಯಲ್ಲಿ ನಡೆದಂಥ ಬಂಡಾಯ ಹೆಂಗಿತ್ತು ಅಂತಂದರೆ ಬ್ರಿಟಿಷರಿಗೆ ಭಯ ಶುರುವಾಯಿತು. ರಾಯಲ್ ನೇವಿ ಬಂಡಾಯ ಸೈನಿಕರ ಬಂಡಾಯ ಆಗಿ ಕನ್ವರ್ಟ್ ಆದರೆ ಈ ಬಾರಿ ಗಾಂಧೀಜಿ ಅನುಯಾಯಿಗಳು ಜನಸಾಮಾನ್ಯರು ಜೊತೆಗೆ ಸೇರಿಬಿಟ್ರೆ 1857 ಸಂಗ್ರಾಮ ಏನಿತ್ತೋ ಅದಕ್ಕಿಂತಲೂ 100 ಪಟ್ಟು ದೊಡ್ಡ ಆಂದೋಲನ ನಡೆಯುತ್ತೆ. ಮಾನ ಮರ್ಯಾದೆ ಉಳಿಸ್ಕೊಳ್ಳಿಕ್ಕಾಗದೆ ಭಾರತ ಬಿಟ್ಟು ಬರಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ ಅಂತ ನಿಶ್ಚಯ ಮಾಡಿದ ಬ್ರಿಟಿಷರು ಫೈನಲಿ ಭಾರತವನ್ನು ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದರು. ಕ್ಲೆಮೆಂಟ್ ಆಟ್ಲಿ ಸಂಸತ್ನಲ್ಲಿ ಮಾತಾಡ್ತಾ ಒಂದು ಮಾತು ಹೇಳ್ತಾನೆ. ಅವನು INA ಕ್ರೆಡಿಟ್ ಕೊಡ್ತಾನೆ. ನಾವು ಭಾರತದಿಂದ ಕಾಲು ತೆಗೆಯುವ ಸಮಯ ಬಂದಿದೆ ಎಂದು ಸ್ಫುಟವಾಗಿ ನಮಗೆ ಎಚ್ಚರಿಸಿದ್ದು, ಗಂಟೆ ಮೊಳಗಿಸಿದ್ದು INAಯ ಘಟನೆಗಳು ಮತ್ತು ರಾಯಲ್ ಇಂಡಿಯನ್ ನೇವಿಯ ಬಂಡಾಯ. ಆ ಕಾರಣಕ್ಕೋಸ್ಕರ ನಾವು ಭಾರತವನ್ನು ಬಿಟ್ಟು ಬರಬೇಕಾಗಿತ್ತು ಅಂತ. ಆದರೆ ನಿಸ್ಸಂಶಯವಾಗಿ ಒಂದು ಕಡೆ 20% ಜನ ಅವ್ರ ವಿರುದ್ಧ ನಿಂತಿದ್ದಾರೆ ಮಿನಿಮಮ್, ಇನ್ನೊಂದು ಕಡೆ ಇಡೀ ಸೈನ್ಯ ಅವ್ರ ವಿರುದ್ಧ ನಿಲ್ತಿದೆ ಅಂತ ಗೊತ್ತಾದಾಗ ಇನ್ನವ್ರು ಉಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇರಲಿಲ್ಲ. ಅವ್ರು ಹೊರಟು ಬರಲಿಕ್ಕೆ ಸಿದ್ಧವಾಗಿದ್ದರು. ಈ ಸಂದರ್ಭ ಹೊರಡ್ತಾರೆ ಅಂತ ಗೊತ್ತಾದಾಗ ಗಾಂಧೀಜಿಯ ಜೀವನದ ಬಲುದೊಡ್ಡ ಮಿಸ್ಟೇಕ್ ಒಂದು ನಡೀತು. ಯಾವ ಮಿಸ್ಟೇಕನ್ನು ನಾವು ಇವತ್ತಿನವರೆಗೂ ಅದನ್ನು ಕೊರಗ್ತಾ ಕೂತ್ಕೊಳ್ತೀವೋ ಆ ಮಿಸ್ಟೇಕ್ ನಡೀತು. ಬಹುಶಃ ಗಾಂಧೀಜಿಯವರಿಗೆ ಇವತ್ತೇನು ಎಲ್ಲರೂ ಮಡ್ ಸ್ಲಡ್ ಮಾಡ್ತಾರೋ, ಮಣ್ಣು ಎರಚ್ತಾರೋ ಗಾಂಧೀಜಿಯ ಹೆಸರಿಗೆ, ಅದಕ್ಕೆಲ್ಲ ರೀಸನ್ ಇರೋದಲ್ಲಿ 1946ರಲ್ಲಿ ಕಾಂಗ್ರೆಸ್ಸಿಗೆ ಎಲೆಕ್ಷನ್ ನಡೀಬೇಕಿತ್ತು. ಮೌಲಾನಾ ಮೊಹಮ್ಮದ್ ಅಲಿ ಅವರು ಮೌಲಾನಾ ಅಬುಲ್ ಕಲಾಂ ಆಜಾದರು ಅಲ್ಲಿವರೆಗೂ ಅಧ್ಯಕ್ಷರಾಗಿದ್ದವರು. ಅದು ಹೆಚ್ಚು ಕಡಿಮೆ 5-6 ವರ್ಷಗಳ ಕಾಲ ಅಧ್ಯಕ್ಷರಾಗ್ಬಿಟ್ಟಿದ್ರು ಅವರು. ಯುದ್ಧ ಎಲ್ಲ ನಡೀತಿದ್ದರಿಂದ ಎಲೆಕ್ಷನ್ ನಡೆದಿರಲಿಲ್ಲ. ಈಗ ಎಲೆಕ್ಷನ್ ಆಗಬೇಕು, 46ರಲ್ಲಿ ಆಗಬೇಕು ಅಂತ ನಿಶ್ಚಯ ಆಯಿತು. ಯಾರು ಅಧ್ಯಕ್ಷರಾಗ್ತಾರೋ ಅವರನ್ನೇ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಗೌರ್ಮೆಂಟ್ ಮಾಡಿ ಅಂತ ಕರೀತಾರೆ, ಅವರೇ ಪ್ರಧಾನಿ ಆಗ್ತಾರೆ ಅಂತ. ಅವರನ್ನೇ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಗೌರ್ಮೆಂಟ್ ಮಾಡಿ ಅಂತ ಕರೀತಾರೆ, ಅವರೇ ಪ್ರಧಾನಿ ಆಗ್ತಾರೆ ಅಂತ. ಆಜಾದರು ಹೇಳಿದರು, ನನಗೆ ಎಲೆಕ್ಷನ್ ಆಗಲೇ ಇಲ್ವಲ್ಲ, ಒಂದು ಎಲೆಕ್ಷನ್ಗೆ ಈ ಸಲ ನನಗೂ ಮಾಡಿ, ನಾನು ಆಗ್ಬಿಡ್ತೀನಿ ಈ ಸಲ ಅಂತ. ಪ್ರಧಾನಮಂತ್ರಿ ಆಗಬೇಕಿತ್ತಲ್ಲ. ಆದರೆ ಪಟೇಲರು 3 ಬಾರಿಯಾದರೂ ತಿರಸ್ಕರಿಸಲ್ಪಟ್ಟಿದ್ದರು.
ಪಟೇಲರಿಗೆ ಪ್ರತಿ ಬಾರಿ ಬಂದಾಗಲೂ ಅದು ಬೇರೆಯವರಿಗೆ ಅಧ್ಯಕ್ಷ ಗಾದಿ ಹೋಗ್ತಿತ್ತು. ರೊಟೇಷನ್ ಪ್ರಕಾರವೂ ಕೂಡ ಪಟೇಲರ ಅಧ್ಯಕ್ಷರಾಗಬೇಕಾಗಿತ್ತು. ಆದರೆ ಪಟೇಲರು ಚುನಾವಣೆಯ ಕಣದಲ್ಲಿದ್ದರು, ಜವಾಹರ್ಲಾಲ್ ನೆಹರು ನಾನು ಆಗ್ತೀನಿ ಅಂತ ಚುನಾವಣೆಯ ಕಣದಲ್ಲಿದ್ದರು. ಚುನಾವಣೆ ನಡೆಸಬೇಕಾಯಿತು. ನಡೆಸುವಾಗ ಪ್ರದೇಶ್ ಕಾಂಗ್ರೆಸ್ ಕಮಿಟಿ PCCಗೆ ಮಾತ್ರ ವೋಟ್ ಮಾಡುವಂಥ ಅಧಿಕಾರ. 15 ಜನ PCC ಮೆಂಬರ್ಸ್. PCC ಮೆಂಬರ್ಗಳಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿರೋದ್ರಿಂದ ಅವ್ರು ವೋಟ್ ಮಾಡ್ಬೋದು ಅಂತ. ಅದು ಬಿಟ್ಟು ವರ್ಕಿಂಗ್ ಕಮಿಟಿ ಇರುತ್ತೆ, ಅದು ಗಾಂಧೀಜಿ ಜೊತೆನೇ ಇರುತ್ತೆ, ಅವ್ರದ್ದು ಬೇರೆ ವೋಟ್ಸು, ಅದು ಕೌಂಟಿಗಿಲ್ಲ. ಆದರೆ PCC ವೋಟ್ ಆಗಬೇಕು. 15 ಜನ PCC ಮೆಂಬರ್ಗಳು ವೋಟ್ ಮಾಡಿದರು. 15ರಲ್ಲಿ 12 ಜನ ಸರ್ದಾರ್ ಪಟೇಲರಾಗಲಿ ಅಂತಂದರು. ಉಳಿದ 3 ಜನ ವೋಟ್ ಮಾಡಲಿಲ್ಲ. ನೆಹರು ಆಗಲಿ ಅಂತ ಹೇಳಿಲ್ಲ, ವೋಟೇ ಮಾಡಲಿಲ್ಲ. ಅಂದರೆ ನೆಹರು ಪರವಾಗಿ ಎಷ್ಟು ವೋಟು ಅಂದರೆ 0. ವರ್ಕಿಂಗ್ ಕಮಿಟಿಯಲ್ಲಿ ಒಂದಿಬ್ಬರು ಹೇಳಿದರು, ಪ್ರಾಬಬ್ಲಿ ಮೌಲಾನಾ ಆಜಾದ್ರು ವರ್ಕಿಂಗ್ ಕಮಿಟಿಲಿ ಇದ್ದರು ಅನ್ಸುತ್ತೆ. ಆಗ ರಾಜಾಜಿಯವರು ಹೇಳಿದರು ಅಂತ ಅನ್ಸುತ್ತೆ. ರಾಜಾಜಿಯವರು ಆಮೇಲೆ ಕನ್ಫೆಸ್ ಮಾಡ್ಕೊಳ್ತಾರೆ ಅದನ್ನು. 15ಕ್ಕೆ 12 ವೋಟ್ ಬಂತಲ್ಲ, ಅದನ್ನು ತೊಗೊಂಡು ಬಂದು ಎಲ್ಲ ಇಟ್ಟಾಗ ನೆಹರು ಒಂದು ಕಡೆ ಕೂತಿದ್ರಂತೆ, ಸರ್ದಾರ್ ಪಟೇಲರು ಎಲ್ಲರೂ ಕೂತಿದ್ರು. ಗಾಂಧೀಜಿ ಎಲ್ರಿಗೂ ಕೇಳುವಂತೆ ಹೇಳಿದರು, ಜವಾಹರ್ 1 ವೋಟು ನಿನಗಿಲ್ಲ. ಜವಾಹರ್ ಮಾತಾಡಲಿಲ್ವಂತೆ. ಅವತ್ತಿನ ಇತಿಹಾಸಗಳು ಅನೇಕ ಕಡೆ ವರ್ಣಿಸಲ್ಪಟ್ಟಿವೆ, ಯಾರು ಬೇಕಿದ್ರು ಅದನ್ನು ಓದ್ಬೋದು. ತುಂಬ ಕಡೆ ಇದನ್ನು ವಿವರಿಸಿದ್ದಾರೆ. ಇಫ್ ಪಾಸಿಬಲ್ ಪಟೇಲ್ ಅನ್ನುವಂಥ ಪುಸ್ತಕವನ್ನು ರಾಜಮೋಹನ್ ಗಾಂಧಿ ಬರೆದಿದ್ದಾರೆ. ಭಾಳ ಸುಂದರವಾಗಿರುವಂಥ ಪುಸ್ತಕ, ವಿಸ್ತಾರವಾಗಿ ಪಟೇಲರ ಲೈಫ್ ಬರೆದಿರುವಂಥ ಪುಸ್ತಕ. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ಮಾತಾಡದೆ ಸುಮ್ಮನೆ ಕೂತಿದ್ರಂತೆ. ಕೊನೆಗೆ ಗಾಂಧೀಜಿನೇ ಸರ್ದಾರ್ ಪಟೇಲರಿಗೆ ಒಂದು ಚೀಟಿ ಬರೆದ್ರು, ನೀನು ರಿಸೈನ್ ಮಾಡು ಅಂತ, ನೀನು ಬಿಟ್ಕೊಡು ಅಂತ. ಸರ್ದಾರ್ ಪಟೇಲರು ಗಾಂಧಿ ಮಾತಿಗೆ ಎದುರಾಡೋಂಗೆ ಇರಲಿಲ್ಲ. ಎಷ್ಟು ಗಾಂಧಿಗೆ ನಿಷ್ಠಾವಂತ ಅಂತಂದರೆ, ಒಂದು ಸಲ ಗಾಂಧೀಜಿ ಯಾವಾಗಲೂ ಮಾತಾಡ್ತಾ ಹೇಳಿದ್ರಂತೆ, ನಂಗೆ ಸಾಕು ಅನಿಸಿದೆ ಕಣೋ, ನಾನು ಆಶ್ರಮಕ್ಕೆ ಹೋಗಿ ಇದ್ಬಿಡ್ತೀನಿ, ಪೊಲಿಟಿಕ್ಸ್ ಬೇಡ ಅಂತಂದಾಗ ಪಟೇಲರ ಕಣ್ಣು ಅರಳಿಸ್ಕೊಂಡು, ವಾ ನಾನು ನಿಮ್ಮ ಜೊತೆ ಬಂದುಬಿಡ್ತೀನಿ ಅಂತ, ನನಗೂ ಪೊಲಿಟಿಕ್ಸ್ ಬೇಡ ಅಂತ, ನೀ ಎಲ್ಲಿರ್ತೀಯೋ ಅಲ್ಲಿ ನಾನು ಇರ್ತೀನಿ, ನನಗೆ ಯಾಕೆ ಬೇಕಿದ್ದು ಅಂತ. ಪಟೇಲರು ಅಷ್ಟು ಯಾವುದಕ್ಕೂ ಅಂಟಿಕೊಳ್ಳದಂಥ ವ್ಯಕ್ತಿತ್ವ ಆಗಿದ್ದವರು. ಈಗ ಗಾಂಧೀಜಿ ಹೇಳಿದ ತಕ್ಷಣ ಹ್ಞೂ ಅಂತಂದರು. ಆದರೆ ಗಾಂಧೀಜಿ ಯಾಕೆ ಹಂಗಂದರು? ಇಟ್ಸ್ ಅ ಬಿಗ್ ಕ್ವೆಶನ್. ಕರ್ಜಿಗಿ ಸರ್ ಹೇಳ್ತಾರೆ, ಪಟೇಲರಿಗೆ ಹೆಲ್ತ್ ಸರಿ ಇರ್ತಿರಲಿಲ್ಲ, ಅದಕ್ಕೋಸ್ಕರ ಪಟೇಲರೇ ಬರ್ಕೊಟ್ರು ಅಂತ. ಹಂಗಿದ್ರೆ ಎಲೆಕ್ಷನ್ಗೆ ನಿಲ್ಬಾರ್ದಾಗಿತ್ತು. ಸಮಥಿಂಗ್ ಡಿಫ್ರೆಂಟ್ ಒನ್. ಗಾಂಧೀಜಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಅನೇಕ ಹಿಸ್ಟಾರಿಯನ್ಸ್ ಇದನ್ನು ಹೇಳ್ತಾರೆ, ತುಂಬ ಚೆನ್ನಾಗಿ ಗೊತ್ತಿತ್ತು, ಪಟೇಲರು ಸೆಕೆಂಡ್ ಆಗಲಿಕ್ಕೆ ಒಪ್ಕೊಳ್ತಾರೆ, ಆದರೆ ನೆಹರು ಒಪ್ಕೊಳ್ಳಲ್ಲ ಅಂತ. ಇಂಡಿಯಾ ಟಿವಿಯ ಒಂದು ವೆಬ್ ಪೋರ್ಟಲಲ್ಲಿ ಅವ್ರು ಡೀಟೇಲಾಗಿ ಬರೆದಿದ್ದಾರೆ, ಗೊತ್ತಿಲ್ಲ ನನಗೆ ಎಲ್ಲಿಂದ ಸಂಗ್ರಹಿಸಿದ್ರು ಅಂತ. ಆದರೆ ಈ ಮಾತನ್ನು ಗದಗ್ನ ಲಕ್ಷ್ಮೇಶ್ವರದಲ್ಲಿ ಒಂದು ಸಭೆಯಲ್ಲಿದ್ದಾಗ, ಒಂದು ಆಂತರಿಕ ಸಭೆಯಲ್ಲಿದ್ದಾಗ ರಾಜೀವ್ ದೀಕ್ಷಿತರು ಧರ್ಮಪಾಲ್ರಿಂಗ್ ಹೇಳಿದ್ರು ಅಂತ ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ಏನು ಹೇಳ್ತಾರೆ ಅವರು ಅಂತಂದರೆ, ಗಾಂಧೀಜಿಗೊಂದು ಭಯ ಇತ್ತು, ನೆಹರು ಈ ಹೊತ್ತಲ್ಲಿ ನಂಬರ್ 1 ಪೊಸಿಷನ್ನಿಗೆ ಅವನನ್ನು ಕರ್ಕೊಂಡು ಹೋಗಲಿಲ್ಲ ಅಂತಂದರೆ, ಕೊಡಲಿಲ್ಲ ಅಂತಂದರೆ ಕಾಂಗ್ರೆಸ್ಸನ್ನು ಡಿವೈಡ್ ಮಾಡುವಂಥ ಸಾಧ್ಯತೆ ಇದೆ ಅಂತ. ಕಾಂಗ್ರೆಸ್ಸನ್ನು ಡಿವೈಡ್ ಮಾಡಿದರೆ ಒಂದು ಪ್ರಾಬ್ಲಮ್ ಏನಿದೆ ಅಂತಂದರೆ, ಬ್ರಿಟಿಷರಿಗೆ ಇನ್ನು ಸ್ವಲ್ಪ ದೂರ ತಳ್ಳಲಿಕ್ಕೆ ಸ್ವಾತಂತ್ರ್ಯನ ಅವಕಾಶ ಆಗುತ್ತೆ. ಬಿಕಾಸ್ ವಿಚ್ ಈಸ್ ಒರಿಜಿನಲ್ ಕಾಂಗ್ರೆಸ್. ಗಾಂಧೀಜಿ ಯಾವತ್ತು ಕಾಂಗ್ರೆಸ್ನ ಮೆಂಬರು ಅಲ್ಲ, 4ನೇ ಮೆಂಬರು ಆಗಿರಲಿಲ್ಲ ಅವರು. ವಿಚ್ ಈಸ್ ಒರಿಜಿನಲ್ ಕಾಂಗ್ರೆಸ್. ಪಟೇಲ್ರದ್ದು ಅಂತ ಹೆಂಗೆ ಹೇಳ್ತೀರಾ? ಯಾರು ಅಧ್ಯಕ್ಷರು, ಯಾರು ಒಪ್ಕೊಳ್ತಾರೆ? ಇಡೀ ದೇಶದಲ್ಲಿ ಒಂದು ಗೊಂದಲ ಮೂಡ್ತಿತ್ತು, ಏನಪ್ಪ ಅಧಿಕಾರಕ್ಕೆ ದಾಹನ ಇವರಿಗೆ ಅಂತ ಗೊಂದಲ ಮೂಡ್ತಿತ್ತು, ಭಾಳ ಸಮಸ್ಯೆ ಇತ್ತು. ಮತ್ತು ಎರಡನೇದು, ಪಟೇಲರನ್ನ ಹೆಂಗೆ ಪ್ರತಿಬಿಂಬಿಸಲಾಗಿತ್ತು ಅಂದರೆ ಫ್ಯಾಸಿಸ್ಟ್ ಅಂತ ಪ್ರತಿಬಿಂಬಿಸಲಾಗಿತ್ತು. ಪಟೇಲರು ಬಂದುಬಿಟ್ರೆ ಮುಸಲ್ಮಾನರಿಗೆ ತೊಂದರೆ ಆಗಿಬಿಡುತ್ತೆ ಅಂತ ಮೌಲಾನಾ ಆಜಾದ್ರೂ ಕೂಡ ಪಟೇಲ್ರಿ ಹೊತ್ತಲ್ಲಿ ಆಗಬಾರ್ದು, ನೆಹರೂನೇ ಆಗೋದು ಒಳ್ಳೆಯದು ಅಂತ ಬರೆದಿದ್ರು. 10 ವರ್ಷ ಆದಮೇಲೆ ಮೌಲಾನಾ ಆಜಾದ್ರು ಒಂದು ಕಡೆ ಹೇಳ್ಕೊಳ್ತಾ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಬ್ಲಂಡರ್ ಮಾಡಿಬಿಟ್ಟೆ ನಾನು ಅವತ್ತು ಪಟೇಲರಿಗೆ ಕೊಟ್ಟಿದ್ದಿದ್ರೆ ಇವತ್ತು ಭಾರತ ಯಾವ ಸಮಸ್ಯೆಯಲ್ಲಿದ್ದೋ ಆ ಸಮಸ್ಯೆ ಇಲ್ತಿರಲಿಲ್ಲ, ತಪ್ಪು ಮಾಡಿಬಿಟ್ಟೆ ನಾನು ಅಂತ. ರಾಜಾಜಿನೂ ಹೇಳ್ತಾರೆ, ನಾನು ಅಂದ್ಕೊಂಡೆ ನೆಹರು ಆಗಿದ್ದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅಂದ್ಕೊಂಡೆ, ಆದರೆ ವಾಸ್ತವವಾಗಿ ನೆಹರುಗೆ ವಿದೇಶಾಂಗ ಖಾತೆ ಕೊಟ್ಬಿಟ್ಟು ಈ ಪಟೇಲರನ್ನು ಪ್ರಧಾನಿ ಮಾಡಿಬಿಟ್ಟಿದ್ದರೆ ದೇಶ ಈ ಸಮಸ್ಯೆಗಳನ್ನು ಕಾಣ್ತಿರಲಿಲ್ಲ ಅಂತ ರಾಜಾಜಿ ಬರೀತಾರೆ ಆಫ್ ಆಲ್. ಆದರೆ ಗಾಂಧೀಜಿಗೆ ಒಂದು ಹೆದರಿಕೆ ಇದ್ದಿದ್ದರಿಂದ ನೆಹರು ಆಗಲಿ ಅಂತ ಹೇಳಿದರು. ನೆಹರು ಆಗಿದ್ದರ ಪರಿಣಾಮ ನಾವು ಆನಂತರ ಅನೇಕ ವರ್ಷಗಳ ಕಾಲ, ದಶಕಗಳ ಕಾಲ ಅನುಭವಿಸಿದ್ವಿ. ಎಲ್ಲಿವರೆಗೂ ಅಂತಂದರೆ, ಚೀನಾ ನಮ್ಮ ಮೇಲೆ ಯುದ್ಧ ಮಾಡುತ್ತೆ, ಅದರ ತಯಾರಿ ನೋಡಿದರೆ ಹಂಗಿದೆ ಅಂತ ಸರ್ದಾರ್ ಪಟೇಲ್ಗೆ ಎಚ್ಚರಿಕೆ ಕೊಟ್ಟಿದ್ದರು. ಆದರೆ ನೆಹರು ಕೇಳೋ ಸ್ಥಿತಿ ಇರಲಿಲ್ಲ. ಯುದ್ಧ ಮಾಡಿ ನಾವು ಸೋತು ಸುಣ್ಣವಾಗುವಂಥ ಸ್ಥಿತಿಯು ಬಂತು. ಅವಮಾನಕರ ಪ್ರಸಂಗವನ್ನು ಎದುರಿಸಿದ್ವಿ. ಅಕಸ್ಮಾತ್ ಏನಾದರೂ ಪಟೇಲರು ಇಲ್ಲದೆ ಹೋಗಿದ್ದಿದ್ರೆ, ಅಧಿಕಾರ ಪೂರ್ಣ ಪ್ರಮಾಣ ಅವ್ರ ಕೈಯಲ್ಲಿ ಇಲ್ಲದೆ ಹೋಗಿದ್ದಿದ್ರೆ, ಕಾಶ್ಮೀರವೂ ನಮ್ಮ ಕೈಯಲ್ಲಿ ಇರ್ತಿರಲಿಲ್ಲ, ಜುನಾಗಢ
ಜುನಾಗಢ ಇರ್ತಿರಲಿಲ್ಲ, ಹೈದರಾಬಾದ್ ಬಿಟ್ಟೋಗಿರ್ತಿತ್ತು, ಗೋವಾನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತೋ ಇಲ್ವೋ ಗೊತ್ತಿರಲಿಲ್ಲ. ಅಂದರೆ ಒಟ್ಟಾರೆ ಒಂದು ಆಂದೋಲನ. ಗೋವಾ ವಿಮೋಚನೆ ಆಗುವಾಗ ಪಟೇಲರು ಇರಲಿಲ್ಲ ನಿಜ, ಆದರೆ ಅದಕ್ಕೆ ಬೇಕಾಗಿರುವಂಥ ಭೂಮಿಕೆ ಇತ್ತಲ್ಲ, ಅದರ ಪಟೇಲರ ಚಿಂತನೆಯಿಂದ ಅದು ಹೊರಗೆ ಬಂದಿತ್ತು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ದೃಷ್ಟಿಯಿಂದ ನೋಡೋದಾದರೆ ಗಾಂಧೀಜಿಯ ಜೀವನದಲ್ಲಿ ಒಂದು ಮಿಸ್ಟೇಕನ್ನು ನಾವು ಏನು ಕರಿತೀವಿ, ಆ ಮಿಸ್ಟೇಕಿಗೂ ಅಂತರಂಗದ ಒಂದಷ್ಟು ಕಾರಣಗಳಿರಬಹುದು ಅಂತ ನನಗೆ ಅನೇಕ ಬಾರಿ ಅನಿಸುತ್ತೆ. ಮಿತ್ರ, ನಾನು ಯಾಕೆ ಇಷ್ಟೊಂದು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದರೆ, ನಾನೇನು ಗಾಂಧೀಜಿಯ ಅಡ್ವೊಕೇಟ್ ಅಲ್ಲ, ಅವ್ರ ಪರವಾಗಿ ವಾದಿಸಬೇಕು, ಒಪ್ಕೊಳ್ಬೇಕು ಅನ್ನೋಂಥದ್ದಲ್ಲ. ಆದರೆ ಒಬ್ಬ ವ್ಯಕ್ತಿಯನ್ನು 100 ವರ್ಷಗಳ ನಂತರ ನಿಂತ್ಕೊಂಡು ಸ್ಕ್ರೂಟಿನಿ ಮಾಡೋದು ಭಾಳ ಸುಲಭ. ಇನ್ನು 100 ವರ್ಷಗಳ ನಂತರ ನನ್ನ ಬಗ್ಗೆ ಮಾತನಾಡೋದು, ನಿಮ್ಮ ಬಗ್ಗೆ ಮಾತನಾಡೋದು ಭಾಳ ಸುಲಭ. ಇನ್ನು 100 ವರ್ಷಗಳ ನಂತರ ಬರೆದಿಟ್ಕೊಳ್ಳಿ ಇದನ್ನು, ನರೇಂದ್ರ ಮೋದಿಯವರನ್ನು ಇವತ್ತು ಭಾಳ ಪ್ರೀತಿಯಿಂದ ಆರಾಧಿಸುವ ಜನ ಬೇಕಾದಷ್ಟು ಇದ್ದಾರಲ್ಲ, ಇನ್ನು 100 ವರ್ಷಗಳ ನಂತರ ಬರುವಂಥ ಯಾವುದೋ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿ ಮಾಡಿದ ಇಂತಿಂಥ ತಪ್ಪುಗಳು ಅಂತ ಅವತ್ತು ಕೂತ್ಕೊಂಡು ಗುರುತಿಸ್ಕೊಂಡು ಹೀಗಾಗಿ ಆ ಮನುಷ್ಯ ಸರಿ ಇರಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಲಿಕ್ಕಾಗಲ್ಲ ಅಂತ ಪರಿಸ್ಥಿತಿ ಹಂಗಿರುತ್ತೆ. ಇವತ್ತು ನಾವು ಮಾಡಿರೋ ಕೆಲಸಕ್ಕೆ ರಿಸಲ್ಟ್ ಬರೋದು ಕನಿಷ್ಠ ಪಕ್ಷ 25 ವರ್ಷಗಳ ನಂತರ. ಸಿದ್ದೇಶ್ವರ ಸ್ವಾಮಿಯವ್ರನ್ನ ಒಂದು ಸಲ ಮಾತಾಡ್ತಾ ಕೇಳಿದೆ, ಸ್ವಾಮೀಜಿ ಏನು ಮಾಡಿದ್ರು ರಿಸಲ್ಟೇ ಸಿಗಲ್ಲ, ಮಾಡಬೇಕಾ ಅಂತ. ಒಂದೇ ಒಂದು ಮಾತು ಹೇಳಿದ್ರು ಅವರು, ನೀನು ಇವತ್ತು ಶುರು ಮಾಡೋ ಕೆಲಸಕ್ಕೆ 25 ವರ್ಷಗಳ ನಂತರ ರಿಸಲ್ಟ್ ಬರುತ್ತೆ, ಪರವಾಗಿಲ್ಲ ಅಂತಂದರೆ ಮಾತ್ರ ಶುರು ಮಾಡು, ಇಲ್ಲಾಂದರೆ ಕೆಲಸ ಮಾಡದೆ ಸುಮ್ಮನೆ ನಿಂತ್ಬಿಡು ಅಂತ. ಕಾಯಬೇಕು ಅಂತ, ತಾಳ್ಮೆ ಇಲ್ಲದೆ ಯಾವುದೂ ಸಾಧ್ಯ ಇಲ್ಲ ಅಂತ. ಮಹಾತ್ಮ ಗಾಂಧೀಜಿ ಅಂಥದ್ದೊಂದು ಅದ್ಭುತವಾದ ತಾಳ್ಮೆಯನ್ನು ಪ್ರದರ್ಶಿಸಿದರು. ಅವರ ಪರಿಣಾಮವಾಗಿ ನಾನು ಹಾಸ್ಟೆಲಲ್ಲಿರುವಾಗ ವಿಷ್ಣುಮಯಾನಂದಜಿ ಅಂತ ಈಗ ಶಿವನಹಳ್ಳಿನ ಹೆಡ್ ಮಾಡ್ತಿದ್ದಾರೆ ರಾಮಕೃಷ್ಣಾಶ್ರಮದ ಸಾಧುಗಳು. ಆಮೇಲೆ ಭಯಂಕರ ಕ್ರಾಂತಿಕಾರಿ ಮೈಂಡ್ ಸೆಟ್ ಅವರಲ್ಲ. ನಾನೊಂದು ಸಲ ಮಾತಾಡ್ತಾ, ಏನು ಸ್ವಾಮೀಜಿ ಗಾಂಧೀಜಿ ಏನು ಮಾಡಿದರು, ಎಲ್ಲ ಕ್ರಾಂತಿಕಾರಿಗಳೇ ಮಾಡಿದ್ದು ಅಂತೆಲ್ಲ ತುಂಬ ಮಾತಾಡಿದೆ. ಓದ್ಕೊಂಡಿದ್ದು ಸ್ವಲ್ಪ ಅಷ್ಟೆಲ್ಲ ಮಾತಾಡ್ತಿದ್ದೆ. ಏನಾಗ್ತಿತ್ತು ಕ್ರಾಂತಿಕಾರಿಗಳೇ ಮಾಡಿದರೆ ಅಂತ ಕೇಳಿದ್ರು. ನಾನು ಇನ್ನು ಸ್ವಲ್ಪ ಬೇಗ ಬರ್ತಿತ್ತು ಸ್ವಾತಂತ್ರ್ಯ ಅಂದೆ. ನಾನು ಅವರೇನೂ ಮಾತಾಡಲಿಲ್ಲ, ಒಂದೇ ಒಂದು ಮಾತು ಹೇಳಿದರು, ಬೇಗ ಬರ್ತಿತ್ತು ನಿಜ, ದೀರ್ಘವಾಗಿ ಯಾವುದು ಉಳಿಯುತ್ತೋ ಅನ್ನೋದನ್ನು ಗಮನಿಸಬೇಕಲ್ಲಪ್ಪ ಅಂದರು. ಭಾಳ ಚೆನ್ನಾಗಿರೋ ಮಾತು, ನಂಗೆ ಇವಾಗಲೂ ನೆನಪಿದೆ. ನನಗೆ ಆವತ್ತು ಅರ್ಥ ಆಗಲಿಲ್ಲ, ಆದರೆ ಈಗ ಕೂತ್ಕೊಂಡಾಗ ಅನ್ಸುತ್ತೆ, ಹೌದಲ್ಲ, ನಾವು ಒಂದು ಚೈನಾ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದವು, ನಾವು ಒಂದು ಮಿಲಿಟ್ರಿ ರಾಷ್ಟ್ರವಾಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾಗಲೂ ಕೂಡ ನಾವಿವತ್ತೊಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಉಳ್ಕೊಂಡಿದ್ದೀವಿ ಅಂತಂದರೆ ಎಲ್ಲೋ ಒಂದು ಕಡೆ ಈ ಮಿಕ್ಸ್ಚರ್, ಬರೀ ಗಾಂಧೀಜಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡಲ್ಲ, ಈ ಮಿಕ್ಸ್ಚರ್ ಇದೆಯಲ್ಲ, ಶಾಂತಿ ಮತ್ತು ಕ್ರಾಂತಿಗಳ ಮಿಕ್ಸ್ಚರ್ ಏನು ಅದ್ಭುತವಾದ ಸಮತೋಲಿತ ಮಿಕ್ಸ್ಚರ್ ಆಗಿತ್ತು ಅಂತಂದರೆ ಅದರ ಪರಿಣಾಮವಾಗಿ ಒಂದು ಅದ್ಭುತವಾದ ರಾಷ್ಟ್ರ ಇವತ್ತು ನಮ್ಗೆ ಉಳ್ಕೊಂಡಿದೆ. ಅದರ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ ಸಿದ್ಧರಾಗಿದ್ದೀವಿ. ಆ ಎಲ್ಲ ಮಹನೀಯರಿಗೂ ಶತ ಪ್ರಣಾಮಗಳನ್ನು ಸಮರ್ಪಿಸೋಣ ಅಂತ ಹೇಳಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್.